ಹಲೋ ಮಕ್ಕಳೇ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಹಾಗಿದ್ರೆ ನೀವು ಹೇಗಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಶಾಲೆ ಶುರುವಾಗಿರ್ಬೇಕಲ್ವಾ? ಶುರುವಾಯ್ತಾ? ಶುರುವಾದ್ರೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಗ್ರೇಡ್ 10 10ನೇ ಕ್ಲಾಸಿಗೆ ಹೋಗಿ ನನಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಕ್ಕಳೇ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ನಿಮ್ಮನ್ನ ಹೃದಯಪೂರ್ವಕವಾಗಿ ಈ ನಮ್ಮ ತರಗತಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಏನಪ್ಪ ಮ್ಯಾಮು ಏನ್ ಹೇಳ್ತಾರೆ ಇವತ್ತು ಅಂತ ಇದೆಯಾ? ಒಂದು ಸಣ್ಣದಾದ ಕಥೆಯನ್ನ ಹೇಳ್ಬೇಕು ಅಂತಿದ್ದೀನಿ. ತುಂಬಾ ದೊಡ್ಡದಲ್ಲ ಮಕ್ಳೇ, ಚಿಕ್ಕದಾದ ಕಥೆಯನ್ನ ಹೇಳ್ತೀನಿ. ಯಾರ್ದಪ್ಪ ಈ ಕತೆ ಅಂತ ಹೇಳಿದ್ರೆ, ನಿಮ್ಗೆ ದಶರಥ ಮಹಾರಾಜ, ಅಯೋಧ್ಯೆಯ ಮಹಾರಾಜನ ಕಥೆಯನ್ನ ಹೇಳ್ತೀನಿ. ಇವರು ಸೂರ್ಯ ವಂಶ ಅಥವಾ ಇಕ್ಷ್ವಾಕು ವಂಶ ಅಂತ ಹೇಳ್ತಾರೆ. ಆ ವಂಶದ ರಾಜ ಇವರ ಒಂದು ಕಥೆಯನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಬನ್ನಿ ಈ ಕಥೆ ಹೇಗ್ ಪ್ರಾರಂಭ ಆಗುತ್ತೆ ಅಂದ್ರೆ, ಇಲ್ಲಿ ಸೂರ್ಯವಂಶದ ರಾಜ ಇದ್ದಾರೆ. ಯಾರು? ದಶರಥ ಮಹಾರಾಜ. ಅವರೆಲ್ಲಿ? ಅಯೋಧ್ಯೆಯ ರಾಜ ಆಗಿರ್ತಾರೆ. ಅವ್ರಿಗೆ 3 ಜನ ಪತ್ನಿಯರಿರ್ತಾರೆ. ಅವಾಗ ಬಹುಪತ್ನಿತ್ವ ಇತ್ತು. ಯಾಕೆ ಮ್ಯಾಮ್ ಬಹುಪತ್ನಿತ್ವ ಇತ್ತು ಅಂತ ಕೇಳ್ಬೇಡಿ. ಆಗಿನ ಸಾಮಾಜಿಕ ಕಟ್ಟುಪಾಡುಗಳು ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ಇದೆ. ಅದಕ್ಕೋಸ್ಕರ ಬಹುಪತ್ನಿತ್ವ ಇತ್ತು. ಮತ್ತೆ ರಾಜರಿಗೆ ಸಂತಾನ ಅಭಿವೃದ್ಧಿಗೋಸ್ಕರ ಅವರು ಬಹುಪತ್ನಿತ್ವವನ್ನ ಅಳವಡಿಸ್ಕೊಂಡಿದ್ರು ಅಂತ ಹೇಳಿ ತಿಳ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಯಾರ್ಯಾರು ಅವರು ಹೆಂಡತಿಯರು, ಪತ್ನಿಯರು ಅಂತ ಹೇಳಿದ್ರೆ, ಕೈಕೈ, ಕೌಸಲ್ಯೆ ಮತ್ತು ಸುಮಿತ್ರೆ. ಕೌಸಲ್ಯೆ ಮೊದಲ ಪತ್ನಿ, ಮಧ್ಯದಲ್ಲಿ ಸುಮಿತ್ರೆ, ಕೊನೆಯದಾಗಿ ಪಟ್ಟದ ರಾಣಿ ಕೈಕೈ ಆಗಿರ್ತಾಳೆ. 3 ಜನಕ್ಕೂ ಕೂಡ ಮಕ್ಕಳಾಗಿರಲ್ಲ ಮಕ್ಕಳೇ. ಅದಕ್ಕೋಸ್ಕರ ಈ ಒಂದು ಸೂರ್ಯವಂಶದ ಗುರು ಆದಂತ ವಸಿಷ್ಠರನ್ನ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ನಮ್ಗೆ ಮಕ್ಕಳಾಗಿಲ್ಲ, ಸಂತಾನ ಆಗಿಲ್ಲ ಅಂತ ಹೇಳಿ. ಅವಾಗ ಅವ್ರು ಏನ್ ಹೇಳ್ತಾರೆ, ಪುತ್ರ ಕಾಮೇಷ್ಟಿ ಅನ್ನೋ ಒಂದು ಯಜ್ಞವನ್ನ ಮಾಡೋದಕ್ಕೆ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಯ್ತು ಅಂತ ಹೇಳಿ ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿ ಅನ್ನೋ ಯಜ್ಞವನ್ನ ಮಾಡ್ತಾನೆ. ಆಗ ಯಜ್ಞೇಶ್ವರ ಬಂದು ಪಾಯಸವನ್ನ ಕೊಡ್ತಾನೆ. ಆ ಪಾಯಸವನ್ನ ತಗೊಂಡು ಇಲ್ಲಿ ದಶರಥ ಮಹಾರಾಜ ತನ್ನ ಪತ್ನಿಯರಿಗೆ ಕೊಡ್ತಾನೆ. ಅವಾಗ ಪತ್ನಿಯರು ಅದನ್ನ ಸೇವಿಸಿ ಅವರು ಗರ್ಭವನ್ನ ಧರಿಸ್ತಾರೆ. ಏನಪ್ಪಾ ಮ್ಯಾಮು, ಪಾಯಸ ಎಲ್ಲ ತಿಂದ್ಬಿಟ್ರೆ ಗರ್ಭ ಧರಿಸ್ತಾರಾ ಅಂತ ಕೇಳ್ಬೋದು ನೀವು. ಏನ್ ಗೊತ್ತಾ, ಆಗಿನ ಕಾಲದಲ್ಲಿ ಯಾವ ವ್ಯವಸ್ಥೆ ಇತ್ತು ಅಂತ ನಮ್ಗೆ ಗೊತ್ತಿಲ್ಲ ಮಕ್ಳೇ. ನಾವು ಅದು ಹೇಗಿದೆ ಅದನ್ನೇ ಒಪ್ಕೊಳ್ಳೋಣ, ಸರಿನಾ? ನಮ್ಗೆ ಗೊತ್ತಿಲ್ದಿರೋದೆಲ್ಲ ಅಸತ್ಯ ಅಂತ ಅನ್ಕೊಳ್ಳೋದು ಬೇಡ ಅಲ್ವಾ ನಾವು? ಹಾಗಾಗಿ ಅಲ್ಲಿ ಏನಾಗುತ್ತೆ, 3 ಜನ ಗರ್ಭವನ್ನ ಧರಿಸ್ತಾರೆ. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗರ್ಭ ಧರಿಸಿದಂತ ಪತ್ನಿಯರು ಯಾವತ್ತು ಜನ್ಮವನ್ನ ಕೊಡ್ತಾರೆ ಅನ್ನೋದನ್ನ ನಮ್ಮ ದಾಸರು ಪದಗಳಲ್ಲಿ ಬರೀತಾರೆ. ರಾಮ ಯಾವತ್ತು ಹುಟ್ಟುತ್ತಾನೆ ಅಂದ್ರೆ, ಚೈತ್ರ ಶುದ್ಧ ನವಮಿ ಬುಧವಾರದಂದು ರಾಮ ಹುಟ್ಟುತ್ತಾನೆ. ಆಮೇಲೆ ಭರತ ಹುಟ್ಟುತ್ತಾನೆ. ಆಮೇಲೆ ಶತ್ರುಘ್ನ ಮತ್ತು ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟುತ್ತಾರೆ. ರಾಮ ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ? ಕೌಶಲ್ಯೆಯ ಹೊಟ್ಟೆಯಲ್ಲಿ ರಾಮ ಹುಟ್ಟುತ್ತಾನೆ. ಅಂದ್ರೆ ಕೌಶಲ್ಯಾನಂದನ ಅಂತ ಹೇಳಿ ರಾಮನಿಗೆ ಹೇಳ್ತೀವಿ. ಹಾಗಾದ್ರೆ ಸುಮಿತ್ರಾನಂದನ ಅಂತಂದ್ರೆ ಸುಮಿತ್ರೆಯ ಮಗ ಲಕ್ಷ್ಮಣ. ಹಾಗೆ ಸುಮಿತ್ರೆಗೆ ಶತ್ರುಘ್ನ ಕೂಡ ಸುಮಿತ್ರೆಯ ಮಗ ಆಗಿರ್ತಾನೆ. ಮತ್ತು ಕೈಕೈಗೆ ಭರತ ಹುಟ್ಟುತ್ತಾನೆ. ರಾಮನ ನಂತರ ಭರತನ ನಂತರ ಲಕ್ಷ್ಮಣನ ನಂತರ ಶತ್ರುಘ್ನ ಹುಟ್ಟುತ್ತಾರೆ. 4 ಜನ ಇರ್ತಾರೆ. ಸರಿನಾ ಮಕ್ಕಳೇ? ಇದರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಅಲ್ಲ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ಹೋಗ್ತೀನಿ. ನಿಮಗ್ ಗೊತ್ತಿರುತ್ತೆ, ಆಗಿನ ಕಾಲದಲ್ಲಿ 8ನೇ ವಯಸ್ಸಿಗೆ ಅವ್ರು ಏನ್ ಮಾಡ್ತಾ ಇದ್ರು, ಉಪನಯನವನ್ನ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಗುರುಕುಲಕ್ಕೆ ಹೋಗ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ವಿದ್ಯಾಭ್ಯಾಸ ಮುಗಿಸಿ ಬರ್ತಾರೆ, ಪ್ರಾಪ್ತ ವಯಸ್ಸಾಗುತ್ತೆ, ಅವರಿಗೆ ಮದ್ವೆಯನ್ನ ಮಾಡ್ತಾರೆ. ಸೀತೆ, ನಿಮ್ಗೆ ಗೊತ್ತಿದೆ, ರಾಮನ ಹೆಂಡತಿ ಸೀತೆ, ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಅಂತ ಹೇಳಿ. ಹೀಗೆ ಅವ್ರು ಮದ್ವೆ ಕೂಡ ಆಗುತ್ತೆ. ಮದ್ವೆ ಆದ್ಮೇಲೆ ದಶರಥನಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಪ್ರಾಪ್ತ ವಯಸ್ಸು ಬಂದಿದೆ ನನ್ನ ಮಗನಿಗೆ, ಹೀಗಾಗಿ ಪಟ್ಟಾಭಿಷೇಕವನ್ನ ಮಾಡ್ಬೇಕು, ರಾಮನನ್ನ ಅಯೋಧ್ಯೆಯ ಉತ್ತರಾಧಿಕಾರಿಯನ್ನಾಗಿ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಯಾವಾಗ್ಲೂ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಫಸ್ಟ್ ಮಗ ಅಂದ್ರೆ ಮೊದಲ ಮಗನಿಗೆ ಪಟ್ಟವನ್ನ ಕೊಡ್ತಿದ್ರು, ಪಟ್ಟಾಭಿಷೇಕ ಮಾಡ್ತಿದ್ರು, ಅವನಿಗೆ ರಾಜ ಅಂತ ಹೇಳಿ ಮಾಡ್ತಿದ್ರು. ಅದಕ್ಕೆ ರಾಜನನ್ನಾಗಿ ಮಾಡ್ಬೇಕು ಅಂತಾರೆ. ಅವಾಗ ಇನ್ನೇನಪ್ಪ, ಅವನು ರಾಜ ಆಗ್ಬೇಕು, ಶ್ರೀರಾಮಚಂದ್ರ ರಾಜ ಆಗ್ಬೇಕು ಅನ್ನೋಷ್ಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೈಕೈ ಏನ್ ಮಾಡ್ತಾಳೆ, ಕೈಕೈಗೆ ಒಂದು 2 ವರವನ್ನ ಕೊಟ್ಟಿರ್ತಾನೆ. ಯಾರು? ದಶರಥ.
ಯಾಕೆ ಏನು ಅಂತ ಹೇಳಿ ಮುಂದಿನ ಒಂದು ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ವರ ಇರುತ್ತೆ, ಆ ವರವನ್ನ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಕೇಳ್ತಾಳೆ. ಕೇಳ್ಬಿಟ್ಟು ಏನ್ ಹೇಳ್ತಾಳೆ, ನೋಡಿ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ ನನ್ನ ಮಗನಾದಂತ ಭರತನಿಗೆ ಪಟ್ಟವಾಗ್ಬೇಕು, ಮತ್ತೆ ರಾಮ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ಅವಳು ಒಂದು ತನ್ನ ವರವನ್ನ ಕೇಳ್ಕೊತಾಳೆ. ಅವಾಗ ದಶರಥ ಹೇಳ್ತಾನೆ, ನನ್ಗಿಂತ ಹೆಚ್ಚಾಗಿ ನೀನು ರಾಮನನ್ನ ಇಷ್ಟಪಡ್ತಾ ಇದ್ದೆ, ಯಾಕೆ ಹೀಗ್ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ ನಂಗೆ ಬೇಕು ಅಂತ. ಯಾವಾಗ್ಲೂ ಗೊತ್ತಿದೆ ನಿಮ್ಗೆ, ವಿಧಿ ನಮ್ಮ ಮೇಲೆ ಒಂದು ಮಂಕು ಬೂದಿಯನ್ನ ಎರಚಿದಾಗ, ನಮ್ಗೊಂದು ಪರದೆಯನ್ನ ಬಂದಾಗ ನಮ್ಗೆ ಈ ತರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಅವಳು ಆ ತರ ಕೇಳ್ಬಿಡ್ತಾಳೆ. ಅವಾಗ ರಾಮ ಬರ್ತಾನೆ. ಬಂದ್ಬಿಟ್ಟು ಆಯ್ತು ಸರಿ, ನಾನು ಪಿತೃವಾಕ್ಯ ಪರಿಪಾಲನೆ ಅಂದ್ರೆ ನೋಡಿ, ತಂದೆಯ ಮಾತನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಏನ್ ಮಾಡ್ತಾನೆ ಅಂದ್ರೆ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟು ನಿಲ್ತಾನೆ. 14 ವರ್ಷ ವನವಾಸ ಇರುತ್ತಲ್ವ, ಅದಕ್ಕೆ ಹೊರಟು ನಿಲ್ತಾನೆ. ಅವಾಗ ರಾಮನ ಜೊತೆ ಸೀತೆ ಕೂಡ ಹೊರಡ್ತಾಳೆ, ಹಾಗೆ ಲಕ್ಷ್ಮಣ ಕೂಡ ಹೊರಡ್ತಾನೆ. ಅವರೆಷ್ಟು ಜನ ಏನ್ ಮಾಡ್ತಾ ಇರ್ತಾರೆ, ಹೋಗ್ಬೇಕಾದ್ರೆ ಏನಂತ ಅನ್ಸುತ್ತೆ ಅಂದ್ರೆ ಅಯೋಧ್ಯೆನೆ ಖಾಲಿ ಆಗ್ತಾ ಇದೆಯೇನೋ, ಎಲ್ಲಾ ಅಯೋಧ್ಯೆ ಜನರೆಲ್ಲ ಅವನನ್ನ ಬಿಟ್ ಬರೋದಕ್ಕೆ ಹೋಗ್ತಾರೆ. ಅವರು ಸರಿಯೂ ನದಿ, ನಿಮ್ಗೆ ಗೊತ್ತಿದೆ, ಅಯೋಧ್ಯೆಯ ಇದರಲ್ಲಿ ದಡದಲ್ಲಿ ಸರಿಯೂ ನದಿ ಇದೆ. ಸರಿಯೂ ನದಿಯ ದಡದಲ್ಲಿನೇ ಅಯೋಧ್ಯೆ ಇರೋದು. ಗಂಗಾ ನದಿಯ ಆ ಕಡೆ, ಸರಿಯೂ ನದಿ ಈ ಕಡೆ ಇದ್ರೆ ಗಂಗಾ ನದಿಯ ಆ ಕಡೆ ಚಿತ್ರಕೂಟ ಅನ್ನೋ ಒಂದು ಪ್ರದೇಶದಲ್ಲಿ ಅವರು ವನವಾಸವನ್ನ ಕಳೆಯೋದಕ್ಕೆ ಹೋಗ್ತಾರೆ. ಅಲ್ಲಿ ವನವಾಸವನ್ನ ಕಳೀತಾ ಇರ್ತಾರೆ. ಅವರು ವನವಾಸವನ್ನ ಅಂದ್ರೆ ತಾವು ದಿನನಿತ್ಯ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ನಿತ್ಯ ಕರ್ಮಗಳೊಂದಿಗೆ ವನವಾಸವನ್ನ ಕಳೀತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಕ್ಷ್ಮಣನನ್ನ ರಾವಣನ ತಂಗಿ, ಅಂದ್ರೆ ರಾವಣ ಯಾರು ಗೊತ್ತಲ್ವಾ ನಿಮ್ಗೆ, ಲಂಕಾಧಿಪತಿ ರಾವಣ. ರಾವಣನ ತಂಗಿ ಶೂರ್ಪನಖ, ಶೂರ್ಪ ಅಂತ ಹೇಳಿದ್ರೆ ಮೊರ, ನೀವು ಅಕ್ಕಿ ಎಲ್ಲ ಕೇರ್ತಿರಲ್ಲ, ಮೊರ ಇರುತ್ತಲ್ಲ, ಮೊರಕ್ಕೆ ಶೂರ್ಪ ಅಂತ ಇರುತ್ತೆ. ಅವಳು ಶೂರ್ಪ ನಖ ಅಂದ್ರೆ ಅವಳ ಉಗುರು ಆ ತರ ಅಷ್ಟು ದೊಡ್ಡದಾಗಿತ್ತಂತೆ. ಅವಳು ಶೂರ್ಪ ನಖ. ಅವಳು ಲಕ್ಷ್ಮಣನನ್ನ ನೋಡಿ ಆಸೆ ಪಡ್ತಾಳೆ, ನನ್ನನ್ನ ಮದ್ವೆ ಆಗು ಅಂತ ಕೇಳ್ತಾಳೆ. ಅವಾಗ ಲಕ್ಷ್ಮಣ ಇಲ್ಲ, ನನ್ ಮದ್ವೆ ಆಗಿದೆ ಆಲ್ರೆಡಿ, ನನ್ ಮದ್ವೆ ಆಗೋಗಿದೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ನಾನು ಮದ್ವೆ ಆಗು ಅಂತ ಪೀಡಿಸ್ತಾಳೆ. ಅವನು ಅದಕ್ಕೆ ಏನ್ ಮಾಡ್ಬಿಡ್ತಾನೆ, ಬಾಣವನ್ನ ತಗೊಂಡು ಅವಳ ಮೂಗನ್ನ ಕೊಯ್ದು ಬಿಡ್ತಾನೆ, ಅವಳ ಮೂಗನ್ನ ಕಟ್ ಮಾಡ್ಬಿಡ್ತಾನೆ. ಅವಳಗ್ ಸಿಟ್ಟು ಬಂದು ಅವಳು ಹೋಗಿ ತನ್ನ ಅಣ್ಣನಾದಂತ ರಾವಣನಿಗೆ ಹೇಳ್ತಾನೆ. ರಾವಣ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸೀತೆಯ ಅಪಹರಣ ಮಾಡ್ಬೇಕು, ಯಾಕಂದ್ರೆ ಅವನಿಗೆ ಮದ್ವೆ ಆಗಿದೆ ಅಂದ್ರೆ ಅವಳ ಹೆಂಡತಿ ಇದ್ದಾಳೆ, ಹೆಂಡತಿಯನ್ನ ಅಪಹರಣ ಮಾಡಿದ್ರೆ ನನ್ನ ತಂಗಿನ ಮದ್ವೆ ಆಗ್ಬಹುದು ಅಂತ ಹೇಳಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೀತೆಯನ್ನ ಅಪಹರಣ ಮಾಡ್ಬೇಕು ಅಂತ ಹೇಳಿ ಹೋಗ್ತಾರೆ. ಅವಾಗ ಅವನು ಮಾರೀಚ ಅನ್ನೋಂತ ಒಬ್ಬ ರಾಕ್ಷಸನ ಸಹಾಯವನ್ನ ತಗೊಳ್ತಾನೆ. ಅವನು ಒಂದು ಜಿಂಕೆಯ ರೂಪದಲ್ಲಿ, ಬಂಗಾರದ ಜಿಂಕೆಯ ರೂಪದಲ್ಲಿ, ಚಂದ ಇರುವಂತ ಜಿಂಕೆಯ ರೂಪದಲ್ಲಿ ಸೀತೆಯ ಮುಂದೆ ಬರ್ತಾರೆ. ಸೀತೆ ಅದರಿಂದ ಮೋಹ ಆಗ್ಬಿಡತ್ತೆ. ನೋಡಿ, ಮೋಹ ಯಾವಾಗ್ಲೂ ನಮ್ಮನ್ನ ತಪ್ಪದಾರಿ ಎಳೆಯುತ್ತೆ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ. ಮೋಹಗೊಂಡ್ ಬಿಡ್ತಾಳೆ, ಅಂದ್ರೆ ಬೇಕು, ಅದ್ ನನಗ್ ಬೇಕು, ಅದು ನನಗ್ ಬೇಕು ಅಂತ ಹೇಳಿ ಅವಳು ಅನ್ಕೋತಾಳೆ. ಅವಾಗ ರಾಮನಿಗೆ ಹೇಳ್ತಾಳೆ, ನನಗದು ಬೇಕು, ಆ ಜಿಂಕೆ ಬೇಕು ಅಂತ. ಅವಾಗ ರಾಮ ಏನ್ ಮಾಡ್ತಾನೆ, ಇಲ್ಲ ಬೇಡ ಅಂತ ಹೇಳ್ತಾನೆ. ಇಲ್ಲ ಬೇಕು ಅಂತ ಹೇಳಿದ ತಕ್ಷಣ ಆ ಜಿಂಕೆಯನ್ನ ತೆಗೆದುಕೊಂಡು ಬರೋದಕ್ಕೆ ಅವನು ಕಾಡಿಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ನನ್ಗೇನೋ ಇದ್ರಲ್ಲಿ ಒಂಥರ ನನ್ಗೆ ಏನೋ ಇದು ಅನ್ನಿಸ್ತಾ ಇದೆ, ನೀನು ಇಲ್ಲೇ ನಿನ್ನ ಅತ್ತಿಗೆ ಜೊತೆಗೆ ಇರು ಅಂತ ಹೇಳ್ತಾನೆ. ನಿನ್ನ ಅತ್ತಿಗೆ ಜೊತೆಗೆ ಇರು ನೀನು ಅಂತ ಹೇಳ್ಬಿಟ್ಟು ಆ ಜಿಂಕೆಯನ್ನ ತೆಗೆದುಕೊಂಡು ಬರೋದಕ್ಕೆ ರಾಮ ಹೋಗ್ತಾನೆ. ಆಮೇಲೆ ಏನಾಗುತ್ತೆ, ಲಕ್ಷ್ಮಣ ಇಲ್ಲಿರ್ತಾನೆ. ಲಕ್ಷ್ಮಣ ಮತ್ತು ಸೀತೆ ಇಲ್ಲಿದ್ದಾಗ ಎಷ್ಟೊತ್ತಾದ್ರೂ ರಾಮ ಬರಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಲ್ಲೇನಾಗುತ್ತೆ ಅಂದ್ರೆ, ರಾಮ ಆ ಮಾರೀಚನನ್ನ ಬಾಣದಿಂದ ಹೊಡೆದ ತಕ್ಷಣ ಅವನು ನಿಜ ರೂಪಕ್ಕೆ ಬಂದು, ಅಂದ್ರೆ ಮಾನವ ರೂಪಕ್ಕೆ ಬಂದು, ಜಿಂಕೆಯಿಂದ ಮಾನವ ರೂಪಕ್ಕೆ ಬಂದು ಲಕ್ಷ್ಮಣ ಅಂತ ಜೋರ ಕೂಕೊಂಡು ಅಲ್ಲಿ ಪ್ರಾಣವನ್ನ ಬಿಡ್ತಾನೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಲಕ್ಷ್ಮಣನಿಗೆ ಏನನ್ಸುತ್ತೆ, ರಾಮನಿಗೇನೋ ಆಗಿದೆ, ಸೀತೆಗೂ ಅನ್ಸುತ್ತೆ ರಾಮನಿಗೇನೋ ಆಗಿರ್ಬೇಕು ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಆದ್ರೂ ಲಕ್ಷ್ಮಣ ಹೋಗಲ್ಲ. ಆದ್ರೆ ಸೀತೆ, ಇಲ್ಲ ನಿಮ್ಮಣ್ಣ ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ದಯವಿಟ್ಟು ಹೋಗು, ನೋಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸಕ್ಕೆ ಹೇಳ್ತಾಳೆ. ಅವಾಗ ಅವ್ನು ಹೇಳ್ತಾನೆ, ಇಲ್ಲ ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾಳೆ. ನನ್ನ ಅಣ್ಣನಿಗೇನು ಬೇಕಾಗಿಲ್ಲ ನನ್ನ ಸಹಾಯ, ಅವನು ಆರಾಮಾಗಿ ಬರ್ತಾನೆ, ನಿಮ್ಗೆ ನನ್ನ ಸಹಾಯ ಬೇಕು ಅಂತ ಹೇಳ್ತಾನೆ. ಆದ್ರೂ ಅವಳು ಕೇಳಲ್ಲ, ಇಲ್ಲ ಇಲ್ಲ ನಿಮ್ಮ ಅಣ್ಣನ್ ನೋಡ್ಕೊಂಡ್ ಬಾ. ಅದಕ್ಕೆ ಅವ್ನು ಹೇಳ್ತಾನೆ, ನೀವು ಯಾರೇ ಬಂದ್ರೂ ಕೂಡ ಈ ಗೆರೆಯನ್ನ ದಾಟಿ ಹೋಗ್ಬಾರ್ದು ಅಂತ 3 ಗೆರೆಗಳನ್ನ ಹಾಕ್ತಾನೆ. ಲಕ್ಷ್ಮಣ ರೇಖಾ ಅಂತ ಕೇಳಿರ್ತೀರಲ್ವಾ ನೀವು.
3 ಗೆರೆಗಳನ್ನ ಹಾಕ್ತಾನೆ. ಗೆರೆಗಳನ್ನ ಹಾಕಿ ಏನ್ ಹೇಳ್ತಾನೆ ಅಂದ್ರೆ, ಈ ಗೆರೆಯನ್ನ ದಾಟಿ ಬರ್ಬೇಡಿ ಅಂತ ಹೇಳಿ ಅವನು ರಾಮನನ್ನ ಹುಡ್ಕೊಂಡ್ ಬರೋದಕ್ಕೆ ಹೋಗ್ತಾನೆ. ಆವಾಗ ಇಲ್ಲಿ ಸೀತೆ ಇರ್ತಾಳಲ್ವಾ, ಸೀತೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾಳೆ. ಅವಾಗ ರಾವಣ ಇದಾನಲ್ಲ, ಅವನು ಸನ್ಯಾಸಿ ವೇಷವನ್ನ ಹಾಕೊಂಡ್ಬಿಟ್ಟು ಭಿಕ್ಷಾಂದೇಹಿ ಅಂದ್ರೆ ಭಿಕ್ಷೆಯನ್ನ ಕೊಡು ಅಂತ ಕೇಳೋದಕ್ಕೆ ಸೀತೆ ಹತ್ರ ಬರ್ತಾನೆ. ಅವಾಗ ಸೀತೆ ಅಂತಾಳೆ, ಈ ಕಡೆ ಬಂದ್ರೆ ನಾನು ಕೊಡ್ತೀನಿ ಅಂತಾನೆ. ಆ ಗೆರೆಯನ್ನ ದಾಟಿ ಅವನಿಗೆ ಬರೋದಕ್ಕೆ ಆಗಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ನಾನು ಆ ಕಡೆ ಬರಲ್ಲ, ನೀನೇ ಆ ಗೆರೆಯನ್ನ ದಾಟಿ ಬಂದು ನನಗೆ ಭಿಕ್ಷೆಯನ್ನ ಕೊಟ್ರೆ ಮಾತ್ರ ನಾನು ಭಿಕ್ಷೆಯನ್ನ ತಗೋತೀನಿ. ಅವ್ಳು ಹೇಳ್ತಾ, ಇಲ್ಲ ನಾನು ಬರಕ್ಕಾಗಲ್ಲ, ಯಾಕಂದ್ರೆ ಇದು ನನ್ನ ಮೈದುನನ ಆಜ್ಞೆ ಇದೆ ಅಂತ ಹೇಳಿ ಅವಳು ಹೇಳ್ತಾಳೆ. ಅವಾಗ ಅವನು ಹೇಳ್ತಾನೆ, ಇಲ್ಲ ನೀ ಸನ್ಯಾಸಿನ ಊಟದ ಸಂದರ್ಭದಲ್ಲಿ, ಈ ಒಂದು ಊಟದ ಟೈಮ್ ಅಲ್ಲಿ ನೀನು ಉಪವಾಸ ಕಳಿಸ್ತಾ ಇದೀಯ, ನಿಂಗೆ ಪಾಪ ಬರುತ್ತೆ, ಅದಕ್ಕೆ ನೀನ್ ಭಿಕ್ಷೆಯನ್ನ ಕೊಡು ಅಂತ ಅವಳಿಗೆ ಕನ್ವಿನ್ಸ್ ಮಾಡ್ತಾನೆ, ಅವಳಿಗೆ ಮನವೊಲಿಸ್ತಾನೆ. ಅವಾಗ ಅಲ್ಲೇನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಸೀತೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಒಂದು ರೇಖೆಯನ್ನ ದಾಟಿ ಬಂದ್ಬಿಟ್ಟು ಅವನಿಗೆ ಭಿಕ್ಷೆಯನ್ನ ಕೊಡೋದಕ್ ಬಂದಾಗ ಭಿಕ್ಷೆಯನ್ನ ತಗೊಳ್ಳೋ ನೆಪದಲ್ಲಿ ಅವಳನ್ನ ಏನ್ ಮಾಡ್ತಾನೆ, ತನ್ನ ನಿಜ ರೂಪಕ್ಕೆ ಬಂದು ಅವಳನ್ನ ಅಪಹರಣ ಮಾಡ್ಕೊಂಡು, ನಿಮ್ಗೆ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ರಾವಣನ ಹತ್ರ ಪುಷ್ಪಕ ವಿಮಾನ ಅಂತ ಇತ್ತು. ಆ ಪುಷ್ಪಕ ವಿಮಾನದಲ್ಲಿ ಅವಳನ್ನ ಅಪಹರಿಸ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಸೀತೆ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿ ಒಂದೊಂದೇ ದಾರಿ ಉದ್ದಕ್ಕೂ ಹಾಕ್ತಾಳೆ. ಯಾಕಪ್ಪ ಅಂದ್ರೆ, ರಾಮನಿಗೆ ಗೊತ್ತಾಗ್ಲಿ ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅಷ್ಟರಲ್ಲಿ ಮಧ್ಯದಲ್ಲಿ ಒಂದು ಜಟಾಯು ಬರುತ್ತೆ, ಅದು ಅವಳನ್ನ ಕಾಪಾಡೋದಕ್ ನೋಡುತ್ತೆ, ಆದ್ರೆ ಆಗಲ್ಲ, ರಾವಣ ಅದನ್ನ ಹೊಡೆದ್ ಬಿಡ್ತಾನೆ. ಅದು ಏನ್ ಮಾಡುತ್ತೆ ಅಂದ್ರೆ, ಅಲ್ಲೇ ಪ್ರಾಣ ಹೋಗೋ ಸ್ಥಿತಿಯಲ್ಲಿ ಬಿದ್ದಿರುತ್ತೆ. ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಬಂದು ಗುಡಿಸಲಲ್ಲಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಅವರಿಗೆ ಅಲ್ಲಿ ಸೀತೆ ಕಾಣಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೀತೆಯನ್ನ ಹುಡುಕೊಂಡು ಅವರು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಜಟಾಯು ಸಿಗುತ್ತೆ. ಜಟಾಯು ಹೇಳುತ್ತೆ, ನೋಡಿ ಇಲ್ಲಿ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಲಂಕೆಗೆ ಕರ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳಿ ಅವರು ಸುದ್ದಿಯನ್ನ ಕೊಟ್ಟು ಅದು ಸತ್ತೋಗ್ಬಿಡುತ್ತೆ, ಅದು ತೀರ್ಕೊಂಡ್ಬಿಡುತ್ತೆ. ಅವಾಗ ರಾಮ ಮತ್ತು ಲಕ್ಷ್ಮಣ ಏನ್ ಮಾಡ್ತಾರೆ ಅಂದ್ರೆ, ಸೀತೆಯನ್ನ ಹುಡ್ಕೊಂಡು ಆ ದಾರಿಯಲ್ಲಿ ಚಿತ್ರಕೂಟದಿಂದ ಏನ್ ಮಾಡ್ತಾರೆ, ಮತಂಗ ಪರ್ವತದ ಕಡೆಗೆ ಬರ್ತಾ ಇರ್ತಾರೆ. ಅವಾಗ ಅಲ್ಲಿ ಧನು ಅನ್ನೋ ರಾಕ್ಷಸ ಅಂದ್ರೆ ಉದರ್ ಮುಖ ಅಂತ ಹೇಳ್ತೀವಿ, ಆ ರಾಕ್ಷಸನ ಮುಖ ಇರುತ್ತಲ್ಲ, ಅದು ಏನಾಗಿರುತ್ತೆ, ಉದರ್ ಅಂದ್ರೆ ಹೊಟ್ಟೆಯಲ್ಲಿ ಬಂದಿರುತ್ತೆ. ಉದರ್ ಮುಖ ಅನ್ನೋ ರಾಕ್ಷಸ ಏನ್ ಮಾಡ್ತಾರೆ, ಅವನನ್ನ ಸಂಹಾರ ಮಾಡ್ತಾರೆ. ಯಾಕಂದ್ರೆ ಅವನು ಪಾಪ ಮಿಕ್ತಾಗಿರ್ಬೇಕು, ಅವನು ಗಂಧರ್ವ ಆಗಿರ್ತಾನೆ, ಅವನಿಗೆ ಶಾಪ ಬಂದಿರತ್ತೆ, ಅದಕ್ಕೆ ರಾಕ್ಷಸ ಆಗಿರ್ತಾನೆ. ಅವಾಗ ಅವನ್ ಶಾಪ ವಿಮೋಚನೆಗಾಗಿ ರಾಮ ಬರ್ತಾನೆ. ರಾಮ ಬಂದು ನಿಂಗೆ ಶಾಪ ವಿಮೋಚನೆ ಮಾಡ್ತಾನೆ ಅಂತ ಹೇಳಿ ಇಂದ್ರ ಹೇಳಿರ್ತಾನೆ. ಅದಕ್ಕೋಸ್ಕರ ಅಲ್ಲಿ ಉದರ್ ಮುಖನನ್ನ ಅವ್ರು ಕೊಲ್ತಾರೆ. ಅವಾಗ ಅವನು ಶಾಪ ವಿಮೋಚನೆಯಾಗಿ ಅವ್ನು ಮತ್ತೆ ಗಂಧರ್ವ ಆಗಿ ಹೋಗ್ಬೇಕಾದ್ರೆ ಹೇಳ್ತಾನೆ, ನೀವು ಏನಂದ್ರೆ ಹೀಗೆ ಹೋಗಿ ಇಲ್ಲಿ ಮತಂಗ ಋಷಿಯ ಆಶ್ರಮದಲ್ಲಿ ಮತಂಗ ಋಷಿಯ ಶಿಷ್ಯೆಯಾದಂತ ಶಬರಿ ಅನ್ನೋ ಒಬ್ಬ ವೃದ್ಧೆ ತಪಸ್ವಿನಿ ನಿಮ್ಮನ್ನ ಕಾಯ್ತಾ ಇದ್ದಾಳೆ, ನಿಮ್ಮನ್ನ ನೋಡ್ಬೇಕನ್ನೋ ಹಂಬಲದಲ್ಲಿ ಇದ್ದಾಳೆ, ಅದಕ್ಕೆ ಹೋಗಿ ಅಂತ ಹೇಳಿ ಆ ಧನು ಅನ್ನೋ ರಾಕ್ಷಸ ಹೇಳ್ತಾನೆ. ಅವಾಗ ಆ ದಾರಿಯನ್ನ ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಮತಂಗ ಪರ್ವತ ಅಂತ ಹೇಳಿದ್ರೆ ಈ ನಮ್ಮ ಕರ್ನಾಟಕದಲ್ಲಿದೆ. ಮತಂಗ ಪರ್ವತ ಅಂತ ಹೇಳಿದ್ರೆ ಹೇಮಾದ್ರಿ ಕೂಟ ಅವೆಲ್ಲ ಕೇಳಿದ್ರಲ್ಲ, ಈ ಮತಂಗ ಪರ್ವತದ ಹತ್ರ ಬರ್ತಾರೆ. ನೀವು ಹಂಪಿಯನ್ನ ನೋಡಿದ್ರೆ ಹಂಪಿ ಹತ್ರ ಇದು ಸಿಗುತ್ತೆ ನಮ್ಗೆ. ಮತಂಗ ಪರ್ವತದ ಹತ್ರ ಬರ್ತಾರೆ. ಅವಾಗ ಈ ಒಂದು ನಮ್ಮ ಗದ್ಯ ಭಾಗವಾದಂತಹ ಈ ಶಬರಿ ಅನ್ನೋ ಗೀತ ನಾಟಕ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈ ಗೀತ ನಾಟಕವನ್ನ ಬರೆದಂತವ್ರು ಪೂತಿನ ಅಂದ್ರೆ ಪೂತಿ ನರಸಿಂಹಾಚಾರ್ಯನವರು ಬರೆದಂಥದ್ದು. ಇಲ್ಲಿ ರಾಮನಿಗಾಗಿ ಶಬರಿ ಕಾಯ್ತಾ ಇರುವಂತದ್ದನ್ನ ಈ ಒಂದು ಗದ್ಯ ಭಾಗದಲ್ಲಿ ಗೀತ ನಾಟಕ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ, ನೀವೇನಾದ್ರೂ ಒಪರಾ ಅಂತ ಹೇಳಿ ಇರುತ್ತಲ್ಲ ಇಂಗ್ಲಿಷಲ್ಲಿ, ಸ್ವಲ್ಪ ಪದ್ಯ ಸ್ವಲ್ಪ ಗದ್ಯ ಇದ್ದು ನಾಟಕ ಆಗ್ಬೇಕಾದ್ರೆ ಹಿಂದ್ಗಡೆ ಎಲ್ಲ ಡಾನ್ಸು ಸಾಂಗ್ ಎಲ್ಲ ಇದ್ದು ಆಮೇಲೆ ನಾಟಕ ಇರುತ್ತಲ್ಲ, ಆ ಥರ ಇರುತ್ತೆ. ಇಲ್ಲಿ ನೃತ್ಯ ಇರುತ್ತೆ, ಹಾಡಿರುತ್ತೆ, ಆಮೇಲೆ ಗದ್ಯ ಭಾಗ ಅಂದ್ರೆ ಸಂಭಾಷಣೆ ಕೂಡ ಇರುತ್ತೆ. ಅಂಥದ್ದಕ್ಕೆ ನಾವು ಗೀತ ನಾಟಕ ಅಂತ ಹೇಳ್ತೀವಿ. ಇದನ್ನ ಬರ್ದಂತವ್ರು ಪೂತಿ ನರಸಿಂಹಾಚಾರ್. ಇಲ್ಲಿ ಏನಾಗಿದೆ, ಈ ಒಂದು ಗದ್ಯ ಭಾಗದಲ್ಲಿ ಏನಾಗಿದೆ ಅಂದ್ರೆ, ರಾಮ ಶಬರಿಯನ್ನ ಏನ್ ಮಾಡೋದು, ಮೀಟ್ ಆಗೋದು ಅಂದ್ರೆ ಅವರನ್ನ
ಸಂಧಿಸೋದು ಅಂತ ಹೇಳಿ. ಅವಾಗ ರಾಮನ ಗುಣಗಳನ್ನ, ಶಬರಿಯ ಗುಣಗಳನ್ನ ಇಲ್ಲಿ ವರ್ಣಿಸಿದ್ದಾರೆ. ಆಮೇಲೆ ಶಬರಿ ಮುಕ್ತಿಯನ್ನ ಪಡೆಯುವುದು ಹೇಗೆ, ಮುಕ್ತಿ ಹೇಗ್ ಪಡಿತಾಳೆ ಅಂತ ಹೇಳಿ ಈ ಒಂದು ಗದ್ಯ ಭಾಗದಲ್ಲಿ ಕೊಡಲಾಗಿದೆ ಮಕ್ಕಳೇ. ಬನ್ನಿ ಹಾಗಿದ್ರೆ ಈ ಗದ್ಯ ಭಾಗವನ್ನ ನೋಡೋಣ. ಏನಪ್ಪಾ ಈ ಗದ್ಯ ಭಾಗ, ಇದ್ರಲ್ಲಿ ಏನೇನ್ ಕಲಿಕಾಂಶಗಳಿದೆ ಅಂತ ಹೇಳಿ ನೋಡ್ಬೇಕು ಅಂತ ಹೇಳಿದ್ರೆ, ಇದು ಶಬರಿ ಗೀತ ನಾಟಕ. ಇಲ್ಲಿ ನಾವು ಫಸ್ಟ್ ಕೃತಿಕಾರರ ಪರಿಚಯವನ್ನ ತಿಳ್ಕೊಳ್ಳೋಣ. ಆಮೇಲೆ ಏನ್ ಮಾಡೋಣ, ಗದ್ಯದ ಪ್ರವೇಶವನ್ನ ಮಾಡೋಣ, ಗದ್ಯದ ಆಶಯವನ್ನ ತಿಳ್ಕೊಳ್ಳೋಣ, ಆಮೇಲೆ ಪಾತ್ರಗಳ ಪರಿಚಯವನ್ನ ಮಾಡ್ಕೊಳ್ಳೋಣ, ಆಮೇಲೆ ಗದ್ಯಾಂಶವನ್ನ ಪದಗಳ ಅರ್ಥದೊಂದಿಗೆ ಕಲಿಯೋಣ ಮಕ್ಕಳೇ. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಮಕ್ಕಳೇ. ನಾನು ಅದನ್ನ ನಿಮ್ಗೆ ಬಗೆಹರಿಸ್ತೀನಿ. ನಿಮಗೆ ಯಾವುದೇ ಡೌಟ್ ಬಂದ್ರೂ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಹಾಗಿದ್ರೆ ಮುಂದೆ ಹೋಗ್ಲಾ ಮಕ್ಕಳೇ? ನೋಡಿ, ಕೃತಿಕಾರರ ಪರಿಚಯ. ಯಾರಪ್ಪ ನಮ್ಮ ಕೃತಿಕಾರರು ಅಂದ್ರೆ ಪೂತೀನ, ಇವರ ಕಾವ್ಯನಾಮ. ಎಲ್ಲ ಕವಿಗಳಿಗೂ ಒಂದು ಕಾವ್ಯನಾಮ ಅಂತಿರುತ್ತೆ. ಅಂದ್ರೆ ಅವ್ರ ಕವನವನ್ನ ಅಥವಾ ಅವರು ಏನಾದ್ರೂ ಬರೆದ್ರೆ ಅದನ್ನ ಕಾವ್ಯನಾಮದಿಂದ ಬರೀತಾರೆ. ಇವರ ಕಾವ್ಯನಾಮ ಏನು? ಪೂತೀನ ಅಂತ ಹೇಳಿ. ಆದ್ರೆ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್. ಇವರ ಒಂದು ಹೆಸರು ಇವ್ರ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ನೋಡಿ, ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಅನ್ನೋದು ಇವರ ಒಂದು ಹೆಸರು. ನೋಡಿ, ಇವ್ರು ಎಲ್ಲಿ ಜನಿಸಿದ್ರಪ್ಪ ಅಂತ ಹೇಳಿದ್ರೆ, ನೀವು ಮೇಲ್ಕೋಟೆ ಕೇಳಿದ್ರ? ಚಲುವನಾರಾಯಣ ಸ್ವಾಮಿ ಮೈಸೂರಿಗೆ ಹತ್ರ ಇದೆ ಅಲ್ವಾ? ಮೈಸೂರಿನ ಹತ್ರ ಇರುವಂತ ಮೇಲುಕೋಟೆಯಲ್ಲಿ ಅವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದ್ರು. ಯಾವಾಗ ಜನಿಸಿದ್ರು? 1905. ನೋಡಿ, ಸ್ವತಂತ್ರ ಪೂರ್ವದಲ್ಲಿ. ನಮ್ಗಿನ್ನೂ ಸ್ವತಂತ್ರ ಸಿಕ್ಕಿರ್ಲಿಲ್ಲ ಅವಾಗ. 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಅವರು ಜನಿಸಿದ್ರು. ಅವ್ರು ಏನ್ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ, ಕನ್ನಡ ವಿಶ್ವಕೋಶ ಅಲ್ಲಿರುತ್ತಲ್ಲ, ಅಲ್ಲಿ ಭಾಷಾಂತರ ಅಂದ್ರೆ ಈ ಭಾಷೆಯಿಂದ ಆ ಭಾಷೆಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ತೀವಲ್ಲ, ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳ್ತೀವಲ್ಲ, ಅದು. ಅವರು ಎಲ್ಲಿ? ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮತ್ತೆ ಕನ್ನಡ ಇಂಗ್ಲಿಷ್ ನಿಘಂಟು ಸಂಪಾದಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವರ ಪ್ರಮುಖ ಕೃತಿಗಳು ಯಾವ್ಯಾವುದು ಅಂತ ಹೇಳಿ ನೋಡೋಣ. ಯಾವುದಪ್ಪ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ, ಅಹಲ್ಯೆ, ಗೋಕುಲ ನಿರ್ಗಮನ, ವಿಕಟ ಕವಿ ವಿಜಯ, ಶಬರಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅಂತಿದೆಯಲ್ಲ, ಇದಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಇವರ ಶ್ರೀ ಹರಿಚರಿತೆ ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಹಾಗೆ ಇವರು ರಥಸಪ್ತಮಿಯನ್ನು ಕೂಡ ಬರೆದಿದ್ದಾರೆ. ಯಾವ್ಯಾವ ಪ್ರಮುಖ ಕೃತಿಗಳು ಅಂದ್ರೆ, ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅನ್ನೋ ಕೃತಿಗೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಓಕೆ, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ ಮತ್ತೆ ಶ್ರೀಹರಿಚರಿತೆ ಮತ್ತೆ ರಥಸಪ್ತಮಿ. ಶ್ರೀಹರಿಚರಿತೆ ಅನ್ನೋದಕ್ಕೆ ಪಂಪ ಪ್ರಶಸ್ತಿ ಬಂದಿದೆ ಮಕ್ಕಳೇ. ಇವೆರಡು ತುಂಬಾ ಇಂಪಾರ್ಟೆಂಟು. ಯಾವಾಗ್ಲಾದ್ರೂ ನಿಮ್ಗೆ ಕವಿಕೃತಿ ಪರಿಚಯ ಬಂದಾಗ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಯಾವಾಗ್ಲೂ ಅವ್ರಿಗೆ ಯಾವ ಕೃತಿಗಳಿಗೆ ಪ್ರಶಸ್ತಿ ಬಂದಿದೆ ಅದನ್ನ ಮರಿಬಾರ್ದು, ಅದನ್ನ ಬರೀಲೇಬೇಕು. ಆವಾಗ ನಿಮ್ಮ ಮಾರ್ಕ್ಸು ಜಾಸ್ತಿ ಬರುತ್ತೆ. ಬನ್ನಿ ಮಕ್ಕಳೇ, ಅವರಿಗೆ ಸಿಕ್ಕಂತ ಪ್ರಮುಖ ಪ್ರಶಸ್ತಿಗಳು ಯಾವುದು ಅಂತ ನೋಡೋಣ. ಯಾವ್ದಪ್ಪ ಪ್ರಮುಖ ಪ್ರಶಸ್ತಿಗಳು ಅವ್ರಿಗೆ ಸಿಕ್ಕಂತದ್ದು? ಈಗಾಗ್ಲೇ ಹೇಳಿದ್ದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಪಂಪ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತ ಕೃತಿ ಯಾವುದು? ಹಂಸ ದಮಯಂತಿ ಹೇಳಿದ್ನಲ್ವಾ, ಇತರ ರೂಪಕಗಳು. ಪಂಪ ಪ್ರಶಸ್ತಿ ಶ್ರೀ ಹರಿಚರಿತೆ. ಹಾಗೆ ಇವರಿಗೆ ಗೌರವ ಡಾಕ್ಟರೇಟ್, ಡಿಲಿಟ್ ಅಂತ ಹೇಳ್ತೀವಿ, ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಮತ್ತೆ ಇವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾವು ಈಗ ನಮ್ಗೆ ಕಥೆ ಗೊತ್ತಿದೆ, ಹೌದಾ? ನಾನು ಕಥೆನ ಹೇಳಿದ್ದೀನಿ, ಪೂರ್ವ ಕಥೆನ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾಮ ಶಬರಿಯನ್ನ
ಏನ್ ಮಾಡ್ತಾನೆ, ಸಂಧಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಶಬರಿ ಏನ್ ಮಾಡ್ತಾಳೆ, ಶಬರಿ ಹೇಗೆ ಅವರನ್ನ ಆದರಾತಿಥ್ಯದಿಂದ ಅವರನ್ನ ನೋಡ್ಕೋತಾಳೆ ಅನ್ನೋದು ಈ ಒಂದು ಪಾಠದ ಈ ಒಂದು ಗದ್ಯ ಭಾಗದ ಆಶಯವಾಗಿದೆ. ಹಾಗಿದ್ರೆ ಮಕ್ಕಳೇ ಪ್ರವೇಶವನ್ನ ಮಾಡೋಣ ಬನ್ನಿ. ಇಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಇದರಲ್ಲಿ ಬರುವಂತ ಪಾತ್ರಧಾರಿಗಳು ಯಾರ್ಯಾರು ಅಂತ ಹೇಳಿ ನೋಡಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಶಬರಿ, ರಾಮ, ಲಕ್ಷ್ಮಣ, ಧನು, ಸೀತೆ ಇವರೆಲ್ಲ ಈ ಒಂದು ಗದ್ಯಾಂಶದಲ್ಲಿ ಅಥವಾ ಗದ್ಯ ಭಾಗದಲ್ಲಿ ಬರುವಂತ ಪಾತ್ರಧಾರಿಗಳು. ಮಕ್ಕಳೇ ಇಲ್ಲಿ ಶಬರಿ ಯಾರು ಅಂತ ಹೇಳಿದ್ರೆ, ಶಬರ ಅಂತ ಹೇಳಿ ಒಬ್ಬ ಬೇಡ ಇದ್ದಾನೆ, ಅವನ ಮಗಳು ಶಬರಿ ಮತ್ತು ಇವರು ಮತಂಗ ಋಷಿಯ ಶಿಷ್ಯ ಆಗಿರ್ತಾಳೆ. ಈಗ ಮತಂಗ ಋಷಿ ಯಾರು ಹಂಗಿದ್ರೆ, ಅವರೊಬ್ರು ಬ್ರಹ್ಮ ಋಷಿ ಅಂತ ಹೇಳ್ತೀವಿ. ಇವರು ಋಷ್ಯಮೂಕ ಪರ್ವತ ಅಂತ ಹೇಳಿ ಪರ್ವತ ಇರುತ್ತೆ, ಆ ಒಂದು ಭಾಗದಲ್ಲಿ ಇವರು ಮತಂಗಾಶ್ರಮ ಒಂದು ಆಶ್ರಮವನ್ನ ಮಾಡ್ಕೊಂಡಿರ್ತಾರೆ. ಮತ್ತೆ ಇವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ರಾಮಾಯಣದಲ್ಲಿ ಮತ್ತೊಂದು ಭಾಗ ಬರುತ್ತೆ, ವಾಲಿ, ಸುಗ್ರೀವ ಅಂತವರೆಲ್ಲ ಬರುತ್ತಲ್ಲ, ವಾಲಿ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ನೀವು ಜಾಂಬುವಂತ, ವಾಲಿ, ಹನುಮಂತ ಇವ್ರ ಬಗ್ಗೆ ಎಲ್ಲ ಬರುತ್ತೆ. ಮುಂದಿನ ಭಾಗದಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ, ಗದ್ಯಾಂಶದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ವಿವರಿಸ್ತಾ ಹೋಗ್ತೀನಿ. ಆ ಒಂದು ಸಂದರ್ಭದಲ್ಲಿ ವಾಲಿ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಕಳೆಬರಹವನ್ನ ಆ ಒಂದು ಆಶ್ರಮದಲ್ಲಿ ಹಾಕಿರ್ತಾನೆ. ಕಳೆಬರಹ ಅಂದ್ರೆ ಶವ ಅಥವಾ ನೀವು ಡೆಡ್ ಬಾಡಿ ಅಂತ ಹೇಳ್ತಿರಲ್ಲ, ಅದನ್ನ ಹಾಕಿರ್ತಾನೆ. ಅದಕ್ಕೆ ಅವನಿಗೆ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಶಾಪ ಕೊಟ್ಟಿರ್ತಾರೆ, ನೀನ್ ಈ ಆಶ್ರಮಕ್ಕೆ ಬಂದ್ರೆ ನೀನ್ ಸತ್ತೋಗ್ತೀಯಾ ಅಂತ ಹೇಳಿ ಶಾಪವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಅವನಿಂದ ಭಯಗ್ರಸ್ತ ಅಂದ್ರೆ ಅವನಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಸುಗ್ರೀವ ಏನ್ ಮಾಡಿರ್ತಾನೆ, ಈ ಮತಂಗ ಆಶ್ರಮದಲ್ಲಿ ಇರ್ತಾನೆ. ನಿಮ್ಗೆ ಗೊತ್ತಿದೆ, ಹಾಗಿದ್ರೆ ನೀವು ರಾಮಾಯಣದಲ್ಲಿ ಯಾವಾಗ್ಲೂ ನೋಡಿರ್ತೀರಾ, ರಾಮ ಏನ್ ಮಾಡ್ತಾನೆ, ಸುಗ್ರೀವ ಅವ್ರದೆಲ್ಲ ಹೆಲ್ಪ್ ತಗೊಂಡು, ಅವರೆಲ್ಲ ಸಹಾಯವನ್ನ ತಗೊಂಡು ಮುಂದೆ ವಾನರ ಸೇನೆಯನ್ನ ಕಟ್ಟಿ ಲಂಕೆಗೆ ಹೋಗ್ತಾನೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ಭಾಗ ಇದು. ಓಕೆ ಮಕ್ಳೇ, ಇಲ್ಲಿ ನೋಡಿ, ಇಲ್ಲಿ ನಾನು ಸೀತೆ ಬಗ್ಗೆ ಹೇಳ್ಬೇಕು. ಸೀತೆ ಯಾರಪ್ಪ ಇಲ್ಲಿ ಅಂತಂದ್ರೆ, ಸೀತೆ ಭೂಮಿ ಜಾತೆ. ಯಾಕಪ್ಪ ಇವಳನ್ನ ಭೂಮಿ ಜಾತೆ ಅಂತ ಹೇಳ್ತಾರೆ ಅಂದ್ರೆ, ಇವಳು ಭೂಮಿಯಲ್ಲಿ ಸಿಕ್ಕಿದ್ಲು ಅಂತ ಹೇಳಿ ಇವಳನ್ನ ಭೂಮಿ ಜಾತೆ ಅಂತ ಹೇಳ್ತಾರೆ. ನಿಮ್ಗೆ ದಶರಥ ಮಹಾರಾಜರ ಬಗ್ಗೆ ನಾನು ಹೇಳೇ ಬಿಟ್ಟಿದ್ದೀನಿ, ಅಯೋಧ್ಯೆಯ ಅರಸ ಅಂತ ಹೇಳಿ ಅವ್ರ ಬಗ್ಗೆ ಕೂಡ ಹೇಳ್ಬಿಟ್ಟಿದೀನಿ. ಅವ್ರಿಗೆ 4 ಜನ ಮಕ್ಕಳು, 3 ಜನ ಪತ್ನಿಯರಿದ್ರು. ಯಾರ್ಯಾರು ಅಂತ ಕೂಡ ಹೇಳಿದೀನಿ, ಕೌಶಲ್ಯ, ಸುಮಿತ್ರೆ, ಕೈಕೈ ಅಂತ ಕೂಡ ಇದನ್ನು ಕೂಡ ನನ್ನ ಕಥೆಯಲ್ಲಿ ಹೇಳಿದೀನಿ. ಈಗ ಸೌಮಿತ್ರಿ ಅಂತ ಹೇಳಿ ಈ ಪಾತ್ರ ನೋಡಿ, ಸುಮಿತ್ರಾನಂದನ, ಸುಮಿತ್ರೆಯ ಮಗ, ಅದಕ್ಕೋಸ್ಕರ ಇದನ್ನ ಸೌಮಿತ್ರಿ ಅಂತಾರೆ. ಯಾರಪ್ಪ, ಲಕ್ಷ್ಮಣ. ರಾಮನ ಜೊತೆಯಲ್ಲಿ ಕಾಡಲ್ಲಿದ್ನಲ್ಲ ಲಕ್ಷ್ಮಣ, ಯಾರು ರಾಮನ ಜೊತೆಗೆ ಕಾಡಿಗೆ ಹೋಗಿದ್ರಲ್ಲ ಲಕ್ಷ್ಮಣ ಅಂತ ಹೇಳೋದಕ್ಕೆ ಇವ್ರನ್ನ ಏನಂತ ಹೇಳ್ತೀವಿ, ಸೌಮಿತ್ರಿ ಅಂತ ಹೇಳ್ತೀವಿ, ಸುಮಿತ್ರೆಯ ಮಗ. ಹಾಗಿದ್ರೆ ರಾಮನನ್ನ ಏನಂತಾರೆ ಗೊತ್ತಾ ಮಕ್ಕಳೇ, ಕೌಶಲ್ಯಾನಂದನ ಅಂತ ಹೇಳ್ತಾರೆ, ಕೌಸಲ್ಯ ಮಗ. ಅದಕ್ಕೋಸ್ಕರ ನಂದನ ಅಂದ್ರೆ ಮಗ ಅಂತ ಹೇಳ್ದಂಗೆ, ಕೌಸಲ್ಯಾನಂದನ ಅಂದ್ರೆ ಕೌಶಲ್ಯ ಮಗ ಅಂತ ಹೇಳೋದಕ್ಕೋಸ್ಕರ. ಮಕ್ಕಳೇ, ಇಷ್ಟೊತ್ತು ನಾವ್ ಏನ್ ಕಲ್ತ್ವಲ್ವಾ, ಏನೇನ್ ತಿಳ್ಕೊಂಡಿದೀವಲ್ವಾ, ಸಣ್ಣದಾಗಿ ನಾವ್ ಎಷ್ಟು ತಿಳ್ಕೊಂಡಿದೀವಿ ಅಂತ ತಿಳ್ಕೊಳ್ಳೋಣ ಎಷ್ಟು. ಓಕೆ, ಹಾಗಿದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ, ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಶ್ರೀರಾಮನ ತಂದೆಯ ಹೆಸರೇನು? ಮಕ್ಕಳೇ, ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ, ಶ್ರೀರಾಮನ ತಂದೆಯ ಹೆಸರೇನು? ಏನಪ್ಪಾ ಶ್ರೀರಾಮನ ತಂದೆ ಹೆಸರು ಏನಿರ್ಬೋದು? ಶ್ರೀರಾಮನ ತಂದೆ ಹೆಸರು ದಶರಥ ಅಲ್ವಾ, ದಶರಥ ಮಹಾರಾಜ ಅಥವಾ ದಶರಥ ಅಂದ್ರೆ ಸಾಕು. ಹಾಗಿದ್ರೆ ಲಕ್ಷ್ಮಣನ ತಾಯಿಯ ಹೆಸರೇನು? ಈಗ್ಲೇ ನೋಡಿದ್ವಲ್ವಾ ನಾವು, ಲಕ್ಷ್ಮಣನ ತಾಯಿಯ ಹೆಸರೇನು? ಲಕ್ಷ್ಮಣನ ತಾಯಿಯ ಹೆಸರು ಸುಮಿತ್ರೆ ಅಂತ ಹೇಳಿ ಅಲ್ವಾ, ಲಕ್ಷ್ಮಣನ ತಾಯಿಯ ಹೆಸರು ಸುಮಿತ್ರೆ. ಹಾಗಿದ್ರೆ ಇಲ್ಲಿ ಮತ್ತೊಂದು ಕ್ವಶನ್ ಇದೆ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ನೋಡಿ, ನಿಮ್ಗೆ ಗೊತ್ತಿದೆ ಇದು ಕ್ವಶನ್, ಅದಕ್ಕೆ ಇದು ಆನ್ಸರ್ ಎಷ್ಟು ಈಸಿ ಅಲ್ವಾ, ಶಬರಿ. ಶಬರಿ ಎಲ್ಲಿದ್ಲು? ಮತಂಗಾಶ್ರಮದಲ್ಲಿ. ಯಾಕಂದ್ರೆ ಅವರು ಮತಂಗ ಋಷಿಯ ಶಿಷ್ಯ ಆಗಿದ್ರಿಂದ ಅವರು ಮತಂಗಾಶ್ರಮದಲ್ಲಿ ಇದ್ರು. ಮಕ್ಕಳೇ, ಹಾಗಿದ್ರೆ ಈ 3 ಕ್ವಶನ್ ಆನ್ಸರ್ ನಿಮ್ಗೆ ಕ್ಲಿಯರ್ ಆಗಿದ್ಯಾ? ಸರಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಮಕ್ಕಳೇ, ಇದನ್ನೆಲ್ಲ ನೋಡಿದ್ವಲ್ಲ, ನಾವು ತಿಳ್ಕೊಂಡ್ವಲ್ಲ. ಹಾಗಿದ್ರೆ ಈಗ ಗದ್ಯದ ಪ್ರವೇಶವನ್ನ ಮಾಡೋಣ. ಏನಪ್ಪಾ ಗದ್ಯದ ಪ್ರವೇಶ ಅಂತ ಹೇಳಿದ್ರೆ, ನೋಡಿ,
ಈ ಗದ್ಯದ ಪ್ರವೇಶದಲ್ಲಿ ಮೊದಲು ರಾಮ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಮ ಮತ್ತು ಲಕ್ಷ್ಮಣರು ಏನ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬಂದು ಮತಂಗಾಶ್ರಮದ ಹತ್ತಿರ ನಿಂತ್ಕೊಂಡಿದ್ದಾರೆ. ಇಲ್ಲಿ ಶಬರಿ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅವಳು ರಾಮನಿಗೋಸ್ಕರ ಕಾಯ್ತಾ ಇದ್ದಾಳೆ. ಏನಂತಂದ್ರೆ ಅವಳು ನಿಲ್ಲಕ್ ಆಗ್ತಾ ಇಲ್ಲ. ಅವಳಿಗೆ ರಾಮ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿಲ್ಲ, ಅವಳಿಗೆ ಹೋಗೋ ದಾರಿನೂ ಗೊತ್ತಿಲ್ಲ. ನೀನ್ ರಾಮ ಬರ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ, ಬರ್ಬೋದು ಬರ್ದೇ ಇರ್ಬೋದು. ಆದ್ರೂ ಕೂಡ ಅವಳು ಒಂಥರ ಹುಚ್ಚಿನಿಂದ, ಅವಳು ಒಂದು ನೆಚ್ಚಿನಿಂದ ರಾಮನಿಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ನೋ ಒಂದು ದೃಶ್ಯ. ರಾಮನ ಕಾಯುವಿಕೆಯಲ್ಲಿ ಅವಳು ಒಂದು ಪರ್ಣಶಾಲೆ ಇರುತ್ತೆ. ಪರ್ಣಶಾಲೆ ಅಂತ ಹೇಳಿದ್ರೆ ಎಲೆಗಳಿಂದ ಮಾಡಿದಂತ ಒಂದು ಕುಟೀರ ಇರುತ್ತೆ. ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ. ಅವಳು ಹೇಗಿದ್ದಾಳೆ ಅಂತ ಹೇಳಿದ್ರೆ, ಅವಳು ಜಿನಾಂಬರಿಯಾಗಿದ್ದಾಳೆ. ಕೃಷ್ಣ ಜಿನಾಂಬರಿ ಅಂತ ಹೇಳಿದ್ರೆ ಜಿಂಕೆ ಚರ್ಮವನ್ನ ಉಟ್ಕೊಂಡಿರ್ತಾಳೆ ಮತ್ತು ನಾರು ಬಟ್ಟೆಯನ್ನ ಉಟ್ಕೊಂಡಿರ್ತಾಳೆ. ನಿಮ್ಗೆ ಗೊತ್ತಿದೆಯಲ್ಲ, ತಪಸ್ವಿ ಅಥವಾ ಸನ್ಯಾಸಿಗಳು ಏನ್ ಮಾಡಿರ್ತಾರೆ, ಕೇಸರಿ ಬಣ್ಣ ಅಂತ ಹೇಳ್ತೀವಲ್ವಾ, ಆ ಬಣ್ಣದ ಬಟ್ಟೆಯನ್ನ, ನಾರು ಬಟ್ಟೆಯನ್ನ ಉಟ್ಕೊಂಡಿರ್ತಾರಲ್ವ, ಆ ಬಟ್ಟೆಯನ್ನ ಉಟ್ಕೊಂಡಿರ್ತಾಳೆ. ಕೂದ್ಲೆಲ್ಲ ಸಿಕ್ಕಾಗಿರುತ್ತೆ. ತುರ್ಬನ್ನ ಕಟ್ಕೊಂಡು ಅಲ್ಲಿ ನಿಂತಿರ್ತಾಳೆ. ರಾಮ ಬರ್ತಾನೋ ಇಲ್ವೋ, ಅವನು ಎಲ್ಲಿದ್ದಾನೆ ಅಂತ ನನಗ್ ಗೊತ್ತಿಲ್ಲ ಅಂತ ಹೇಳಿ ಅವಳು ಯೋಚನೆಯನ್ನ ಮಾಡ್ತಾ ಇರ್ತಾಳೆ. ಈಗ ಮಕ್ಕಳೇ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಾಕರಣಾಂಶವನ್ನ ನೋಡೋಣ. ನಿಮ್ಗೆ ಹೇಳಿದೆ, ಪರ್ಣಶಾಲೆ ಅಂದ್ರೆ ಎಲೆಗಳಿಂದ ಕೂಡಿದಂತ ಮನೆ. ಇಲ್ಲಿ ನೋಡಿ, ಎಲೆಯ ಮನೆ. ಆಮೇಲೆ ಶ್ರಮಣಿ ಅಂತ ಬರುತ್ತೆ. ಶ್ರಮಣಿ ಅಂದ್ರೆ ಸನ್ಯಾಸಿನಿ ಅಂತ ಹೇಳಿ. ಜಟಿಲೆ ಅಂದ್ರೆ ಸಿಕ್ಕಾದ ಕೂದ್ಲಿರುವಂತವಳು ಅಂತೇಳಿ. ಚೀರೆ ಅಂದ್ರೆ ನಾರು ಬಟ್ಟೆ. ಇಲ್ಲಿ ಚೀರೆ ಅನ್ನೋದು ತತ್ಸಮ ತದ್ಭವ. ನಿಮ್ಗೆ ಗೊತ್ತಿರುತ್ತೆ, ಗ್ರಾಮರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ವ್ಯಾಕರಣಾಂಶ, ಕನ್ನಡದ ವ್ಯಾಕರಣಾಂಶದಲ್ಲಿ ನಾವು ಸಂಸ್ಕೃತದಿಂದ ಪ್ರಭಾವಿತ ಆಗಿದ್ದೀವಿ. ನಿಮ್ಗೆ ಗೊತ್ತಿದೆ, ನಾವು ಸಂಸ್ಕೃತದಲ್ಲಿ ಎಂತ ವರ್ಡ್ ಇದೆ ಸೇಮ್ ಪದನ ನಾವು ಕನ್ನಡಕ್ಕೆ ಬಳಸಿದ್ವಿ ಅಂತಂದ್ರೆ ತತ್ಸಮ ಅಂತ ಹೇಳ್ತೀವಿ. ಅಲ್ಲಿ ಸಂಸ್ಕೃತದಲ್ಲಿ ಹೇಗಿತ್ತು ಹಾಗೆ ಕನ್ನಡದಲ್ಲಿ ಬಳಸಿದ್ವಿ ಅಂತ ಹೇಳಿದ್ರೆ ಅದನ್ನ ತತ್ಸಮ ಅಂದ್ರೆ ಅಲ್ಲಿಂದ ಹೆಂಗಿದ್ಯೋ ಹಂಗೆ ಯೂಸ್ ಮಾಡಿದೀವಿ, ಹಂಗೆ ಉಪಯೋಗ ಮಾಡಿದೀವಿ ಅಂತ ಹೇಳಿ. ಆದ್ರೆ ಅಲ್ಪ ಸ್ವಲ್ಪ ಬದಲಾವಣೆಗಳ ಮೂಲಕ ನಾವು ಬಳಸಿದ್ವಿ ಅಂತ ಹೇಳಿದ್ರೆ ತದ್ಭವ ಅಂತ ಹೇಳ್ತೀವಿ. ತತ್ಸಮ ತದ್ಭವ. ಹಾಗಿದ್ರೆ ಸೀರೆ ಅನ್ನೋದು ಏನಾಗುತ್ತೆ, ತದ್ಭವ. ಚೀರೆ ಅನ್ನೋದು ತತ್ಸಮ. ಅಂದ್ರೆ ಚೀರೆ ಅನ್ನೋದು ಸಂಸ್ಕೃತದಲ್ಲಿ ಹೇಗಿತ್ತು ಹಾಗೆ ಬಳಸಿದ್ದು, ಸೀರೆ ಅನ್ನೋದು ನಾವು ಕನ್ನಡದಲ್ಲಿ ತದ್ಭವ ಆಗಿದೆ ಅಂತ ಹೇಳಿ. ಈಗ ಕೃಷ್ಣ ಜಿನಾಂಬರೆ ಹೇಳಿದೆ, ಜಿಂಕೆಯ ಚರ್ಮವನ್ನ ಧರಿಸಿದವಳು ಅಂತ ಹೇಳಿ. ಬನ್ನಿ ಮಕ್ಕಳೇ, ಮುಂದಿನ ಒಂದು ಇದನ್ನ ನೋಡೋಣ. ಗದ್ಯಾಂಶದಲ್ಲಿ ಏನಾಗುತ್ತೆ, ರಾಮ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ರಾಮ ಮತ್ತು ಲಕ್ಷ್ಮಣರ ಸಂಭಾಷಣೆ ಬರುತ್ತೆ. ಅದಕ್ಕೋಸ್ಕರ ರಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಗಿರಿವನಗಳನ್ನೆಲ್ಲ ನೋಡ್ಬಿಟ್ಟು ಪ್ರಾರ್ಥನೆ ಮಾಡ್ಕೋತಾನೆ. ನೋಡಿ, ನನ್ ಸೀತೆ ಸಿಗ್ತಾಳೋ ಇಲ್ಲೋ, ದೊರೆಯುವಳೆ ಅಂತ ಕ್ವಶನ್ ಮಾರ್ಕ್ ಇದೆ. ಸಿಗ್ತಾಳೋ ಸಿಗಲ್ವೋ ಅಂತ ಹೇಳಿ ಅವನಿಗೆ ಮನಸ್ಸಲ್ಲಿ ಗೊಂದಲ, ದ್ವಂದ್ವ ಅಂತ ಹೇಳ್ತೀವಲ್ಲ, ಅಂದ್ರೆ ತಳಮಳ, ಡೈಲಮಾ ಅಂತ ಹೇಳ್ತಿರಲ್ಲ ಇಂಗ್ಲಿಷ್ ಅಲ್ಲಿ, ಆ ತರ ಅವ್ರಿಗಿದೆ. ಆಮೇಲೆ ಅವನು ಹೇಳ್ತಾನೆ, ನನ್ನ ಅರಸಿ ನನಗೆ ಸಿಗ್ತಾಳೋ ಇಲ್ವೋ ಅಂತ ಹೇಳಿ ಗಿರಿವನಗಳನ್ನ ಪ್ರಾರ್ಥನೆಯನ್ನ ಮಾಡ್ಕೋತಾನೆ. ನನಗ್ ಸಿಗ್ಲಿ, ಅವಳು ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ಲಿ ಅಂತ ಹೇಳಿ ಹೇಳ್ತಾಳೆ. ಇಲ್ಲಿ ನೋಡಿ, ದೊರೆಯುವಳೆ ನೋಡಿ, ಇದು ನಮ್ಮ ಭಾಷಾ ಶೈಲಿ, ನಮ್ಮ ಊತಿನವರ ಭಾಷಾ ಶೈಲಿಯ ಒಂದು ವಿಭಿನ್ನ ರೀತಿಯಲ್ಲಿ ಅವ್ರು ಬಳಸಿದಾರೆ ನೋಡಿ. ದೊರೆವಳೆ ಅಂತ ಕೇಳಿದ್ರೆ ಅವ್ಳು ಸಿಗ್ತಾಳ ಅಂತ ಹೇಳ್ತಾ ಇದ್ದಾರೆ. ನನ್ನರಸಿ ಅಂದ್ರೆ ನನ್ನ ಮನದ ಅರಸಿ, ನನ್ನ ರಾಣಿ, ನನ್ನ ಮನದ ಅರಸಿ ಅಥವಾ ರಾಣಿ ಅಂತ ಹೇಳಿದ್ದಾರೆ. ಇವೇನಾಗ್ತಾ ಇದೆ, ಅವರ ಚಿಂತೆ ನನ್ನ ಮನಸ್ಸನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ರಾಮ ಏನ್ ಮಾಡ್ತಾ ಇದ್ದಾನೆ, ಪ್ರಲಾಪಿಸ್ತಾ ಇದ್ದಾನೆ. ಅಂದ್ರೆ ಅಯ್ಯೋ ನನ್ಗೆ ಹಿಂಗಾಗ್ತಾ ಇದೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಪ್ರಲಾಪಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಣ ಏನ್ ಮಾಡ್ತಾನೆ, ಅಣ್ಣ ತಾಳ್ಕೋ, ಅಣ್ಣ ಸಮಾಧಾನ ಮಾಡ್ಕೋ, ಅಣ್ಣ ನೀನೇ ಹಿಂಗಾದ್ರೆ ಹೆಂಗೆ, ನೀನು ಏನಂತಂದ್ರೆ ಸೂರ್ಯ ಇದ್ದಂಗೆ, ಸೂರ್ಯನೇ ಕಾಂತಿಯನ್ನ ಬಿಟ್ಬಿಟ್ರೆ ಹೆಂಗೆ, ನೀನು ಸೂರ್ಯ ಇದ್ದಂಗೆ, ಅಷ್ಟು ಒಂದು ಉನ್ನತವಾದ ವ್ಯಕ್ತಿತ್ವ, ಅಂದ್ರೆ ತುಂಬಾ ಪ್ರಬಲ, ಅಂದ್ರೆ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೇಕಾಗಿದೆ ಅಲ್ಲಿ. ಅವಾಗ ನೀನು ನಿನ್ನ ತೇಜಸ್, ಸೂರ್ಯ ತನ್ನ ತೇಜಸ್ಸನ್ನ ಕಳ್ಕೊಂಡ್ರೆ, ತನ್ನ ಕಾಂತಿಯನ್ನ ಕಳ್ಕೊಂಡ್ರೆ ಹೇಗಾಗುತ್ತೆ, ಹಾಗಾಗುತ್ತೆ. ನೀನೇ ಸ್ಥೈರ್ಯ ಕಳ್ಕೊಂಡ್ರೆ, ಸ್ಥೈರ್ಯ ಅಂದ್ರೆ ನೀನು ಧೈರ್ಯವನ್ನ ಕಳ್ಕೊಂಡ್ರೆ ನೀನು ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಲ್ಲಿ ಲಕ್ಷ್ಮಣ
ಹೇಳ್ತಾನೆ. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಲಕ್ಷ್ಮಣ ರಾಮನನ್ನು ಶ್ರೀರಾಮನನ್ನು ಹೇಗೆ ಸಂತೈಸುತ್ತಾನೆ ಅನ್ನೋ ಒಂದು ಕ್ವಶನ್ ಕೂಡ ಇಲ್ಲಿ ಬರುತ್ತೆ. 3 ಅಂಕಗಳಿಗೆ ಅಥವಾ ಇದು 2-3 ವಾಕ್ಯಗಳಿಗೆ ಕೂಡ ಬರಬಹುದು. 2-3 ವಾಕ್ಯದಲ್ಲಿ ಕೂಡ ಬರಬಹುದು ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಪದಗಳ ಅರ್ಥ ಮತ್ತು ವ್ಯಾಕರಣಾಂಶವನ್ನ ನೋಡೋಣ. ಸ್ಥೈರ್ಯ ಅಂದ್ರೆ ಸಮಾಧಾನ, ತಾಪಸರು ಅಂದ್ರೆ ತಪಸ್ವಿಗಳು, ಎಡೆ ಅಂದ್ರೆ ಆಶ್ರಯ, ಉಲ್ಕೆ ಅಂದ್ರೆ ಉರಿಯುವ ಪಂಜು. ಪಂಜು ಅಂದ್ರೆ ಬೆಂಕಿ ಉಂಡೆ ಹಿಂಗ್ ಬೀಳುತ್ತಲ್ಲ ಅದಕ್ಕೆ ಉಲ್ಕೆ, ಉಲ್ಕಾಪಾತ ಅಂತ ಕೇಳಿರ್ತೀರ ಸೈನ್ಸ್ ಅಲ್ಲಿ ನೀವು. ಬೀಡು ಅಂದ್ರೆ ತಾಣ ಅಂತ ಹೇಳ್ತೀವಿ. ಪರಕಿಸು ಅಂದ್ರೆ ಗಮನಿಸು, ಪರೀಕ್ಷಿಸು ಅಂತ ಹೇಳ್ದಂಗೆ. ಮತ್ತೊಂದು ಬಂದಿದೆ ಹಣ್ಣು ಹಂಪಲು. ನೋಡಿ, ಹಣ್ಣು ಒಂದು ಪದ, ಹಂಪಲು ಇನ್ನೊಂದು ಪದ. ಎರಡು ಪದಗಳು ಪೂರಕ ಆಗಿರ್ಲಿ ವಿರುದ್ಧವಾಗಿರ್ಲಿ ಅಂತ 2 ಪದಗಳಿದ್ರೆ ನಾವೇನಂತ ಹೇಳ್ತೀವಿ? ಜೋಡು ನುಡಿ ಅಂತ ಹೇಳ್ತೀವಿ ಮಕ್ಕಳೇ. ಏನಂತ ಹೇಳ್ತೀವಿ? ಜೋಡು ನುಡಿ. ಇದು ಕೂಡ ನಿಮ್ಮ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದ್ದು ಮಕ್ಕಳೇ. ಮೊದಲನೇದೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಶ್ರೀರಾಮ ಏನ್ ಮಾಡಿದಾನೆ, ಅವಳ ಯಾರ ನೆನಪಿಗೆ? ಸೀತೆಯ ನೆನಪಿನಲ್ಲಿ ಸಿಲುಕಿದಾನಲ್ಲ, ಅದನ್ನ ಯಾವ್ದಕ್ಕೆ ಹೋಲಿಸಿದಾರೆ? ಶೋಕದ ಉಲ್ಕೆಗೆ. ಇಲ್ಲಿ ನೋಡಿ, ಶೋಕದ ಉಲ್ಕೆಗೆ ಯಾವ್ದಕ್ ಹೋಲಿಸಿದಾರಪ್ಪ? ಶೋಕದ ಉಲ್ಕೆಗೆ. ನೋಡಿ, ಹೌದಾ? ಎರಡನೇ ಅಂಶ ನೋಡಿ, ಲಕ್ಷ್ಮಣ ಏನ್ ಹೇಳ್ತಾನೆ ಅಂದ್ರೆ, ತನ್ನ ತಪ್ಪಿನಿಂದ ಈ ಸೀತೆಯ ಅಪಹರಣ ಆಗ್ಬಿಟ್ಟಿದೆ, ಅತ್ತಿಗೆಯ ಅಪಹರಣ ಆಗಿದೆ ಅಂತ ರಾಮನ ಹತ್ರ ಅಪಾಲಜಿ ಕೇಳ್ತಾ ಇದ್ದಾನೆ, ಕ್ಷಮಾಪಣೆಯನ್ನ ಕೇಳ್ತಾ ಇದ್ದಾನೆ. ಅವಾಗ ರಾಮ ಹೇಳ್ತಾನೆ, ಇಲ್ಲ, ನೀ ಏನ್ ದುಃಖಿಸ್ಬೇಡ, ಇದು ವಿಧಿಯ ಆಟ, ವಿಧಿಯ ಮೋಡಿ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ. ಈಗ ಅವರು ಧನು ರಾಕ್ಷಸ ಹೇಳಿದ ದಾರಿಯಲ್ಲಿ ಮತಂಗಾಶ್ರಮಕ್ಕೆ ಬಂದಿದ್ದಾರೆ. ಮತ್ತು ಇಲ್ಲಿ ಶಬರಿ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಇಲ್ಲಿ ಹಣ್ಣು, ಹೂ, ಹಂಪಲು ಎಲ್ಲಾನು ಸಂಗ್ರಹಿಸ್ತಾ ಇದ್ದಾಳೆ. ಯಾಕಪ್ಪ ಸಂಗ್ರಹಿಸ್ತಾ ಇದ್ದಾಳೆ ಅಂತ ಹೇಳಿ ನೋಡಿ, ಹಣ್ಣು, ಹಂಪಲು, ತಳಿರು, ಹೂಗಳ ಮಾಲೆಯನ್ನ ಮಾಡೋದಕ್ಕೆ, ಹಣ್ಣುಗಳನ್ನ ರಾಮನಿಗೆ ಕೊಡೋದಕ್ಕೆ ಅವಳೇನ್ ಮಾಡ್ತಾ ಇರ್ತಾಳೆ ಶಬರಿ, ದಿನನಿತ್ಯ ಇವತ್ತು ತಗೊಂಡ್ ಬಂದು ಈ ಹಣ್ಣು ಹೂಗಳನ್ನೆಲ್ಲ ಇಡ್ತಾ ಇರ್ತಾಳೆ, ರಾಮ ಬರ್ತಾನೆ ಅಂತ. ನೆಕ್ಸ್ಟ್ ಡೇ ಏನ್ ಮಾಡ್ತಾ ಇರ್ತಾಳೆ, ಮುಂದಿನ ದಿನ ಅದೆಲ್ಲ ಮಾಸಿ ಹೋಗಿದೆ, ಹಾಳಾಗಿದೆ ಅಂತ ಅದನ್ನೆಲ್ಲ ಬಿಸಾಕ್ಬಿಟ್ಟು ಮತ್ತೆ ಹೊಸ ತಗೊಂಡ್ಬರ್ತಾ ಇರ್ತಾಳೆ. ಹೀಗೆ ದಿನನಿತ್ಯ ತಪ್ಪದೆ ಮಾಡ್ತಾ ಇರ್ತಾಳೆ. ಆವಾಗ ರಾಮ ಮತ್ತು ಲಕ್ಷ್ಮಣರು ಮತಂಗಾಶ್ರಮದ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಇಲ್ಲಿ ರಾಮ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಫಸ್ಟ್ ಅವನಿಗೆ ಏನಾಗಿದೆ, ಅಲ್ಲೆಲ್ಲ ಇರುವಂತಹ ಗಿರಿವನಗಳನ್ನ ಮತ್ತೆ ಕಾಡು, ಬೆಟ್ಟ, ಗುಡ್ಡ ಅದನ್ನೆಲ್ಲ ನೋಡಿ ಅವನಿಗೆ ಚಿತ್ರಕೂಟ ನೆನಪಾಗಿದೆ. ಏನಪ್ಪಾ ಚಿತ್ರಕೂಟ ಅಂತ ಹೇಳಿದ್ರೆ ಮಕ್ಕಳೇ, ಇದು ಅವರು ವನವಾಸವನ್ನು ಕಳೆದಂತ ಜಾಗ ಅಂತ ಹೇಳ್ತೀವಿ. ಈಗಿನ ನಮ್ಮ ಉತ್ತರ ಪ್ರದೇಶದ ಭಾಗದಲ್ಲಿ ಬರುತ್ತೆ, ಉತ್ತರಾಖಂಡ್, ಉತ್ತರ ಪ್ರದೇಶ ಇದೆಯಲ್ಲ ಆ ಭಾಗದಲ್ಲಿ ಬರುತ್ತೆ. ಇದು ಚಿತ್ರಕೂಟ ಅಂತ ಹೇಳ್ತೀವಿ. ಇದು ಚಿತ್ರಕೂಟ ಅಂತ ಹೇಳಿ ಅವನಿಗೆ ನೆನ್ಪಾಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಸೀತೆಯ ನೆನ್ಪಾಗ್ತಾ ಇದೆ. ಯಾಕಪ್ಪ ಸೀತೆಯ ನೆನ್ಪಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಗಿರಿ, ವನ ಮತ್ತೆ ಕಾಡು, ಬೆಟ್ಟ, ಗುಡ್ಡ ಅದನ್ನೆಲ್ಲ ನೋಡಿ. ಆಗ ಶ್ರೀರಾಮ ಏನ್ ಮಾಡ್ತಾನೆ, ನಿಮ್ಗೆ ಗೊತ್ತಿದೆ, ಅವ ನೆನಪಿಗೆ ಸಿಲುಕಿದಾಗ ಅದು ಉಲ್ಕೆ, ಅದಕ್ಕೆ ಹೋಲ್ಸಿದ್ದಾರೆ. ಇದು ನೋಡಿ, ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು. ಯಾಕಂತಂದ್ರೆ ಕೇಳ್ತಾರೆ, ರಾಮ ನೆನ್ಪ್ ಮಾಡ್ಕೊಂಡಂತದ್ದು ಅವಳ ಶೋಕ ಅಂತ ಹೇಳಿದ್ರೆ ಸಾರೋ, ಅವ್ರಿಗೆ ದುಃಖ ಆಗಿದೆ ಅಂತ ಹೇಳ್ತೀವಲ್ವಾ, ಆ ದುಃಖವನ್ನ ಯಾವ್ದಕ್ ಹೋಲ್ಸಿದ್ದಾರೆ ಅಂತ ಹೇಳ್ತಾರೆ? ಉಲ್ಕೆಗೆ. ಆಮೇಲೆ ಲಕ್ಷ್ಮಣ ಏನ್ ಹೇಳ್ತಾನೆ, ಇಲ್ಲಿ ತಪಸ್ವಿಗಳ ಬೀಡು ಕಾಣಿಸ್ತಾ ಇದೆ. ತಪಸ್ವಿಗಳು ಅಂತ ಹೇಳಿದ್ರೆ ಮುನಿಗಳು, ಯತಿಗಳು, ಇವರಿರುವಂತ ತಾಣ, ಇವರಿರುವಂತ ಆಶ್ರಯ, ಅದಕ್ಕೆ ಬೀಡು ಅಂತ ಹೇಳ್ತೀವಿ. ತಪಸ್ವಿಗಳ ಬೀಡು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಮತ್ತೆ ಸೀತೆಯ ನೆನಪು ಮರುಕಳಿಸೋದು ಅಂದ್ರೆ ಮತ್ತೆ ಬರ್ತಾ ಇದೆ ಅಂತ ಹೇಳಿ ರಾಮ ಹೇಳ್ಕೊತಾ ಇದ್ದಾನೆ. ಇಲ್ಲಿ ನೋಡಿ, ರಾಮ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಲಕ್ಷ್ಮಣ ನನ್ನಿಂದ ಈ ತಪ್ಪಾಯ್ತು ಅಂತ ಕೇಳ್ಕೊತಾನಲ್ವಾ, ಅವಾಗ ಮರುಗ್ಬೇಡ, ನೀನು
ಏನು ಬೇಜಾರು ಮಾಡ್ಕೋಬೇಡ, ಇದೆಲ್ಲ ವಿಧಿಯ ನಿಯಮ ಅಂತ ಹೇಳಿ ಮತ್ತೆ ಲಕ್ಷ್ಮಣನನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಇಲ್ಲಿ ಶಬರಿ ಏನ್ ಮಾಡ್ತಾ ಇದ್ದಾಳೆ, ತಳಿರು, ಹೂವು, ಹಣ್ಣು, ಹಂಪಲುಗಳನ್ನ ಏನ್ ಮಾಡ್ತಾ ಇದ್ದಾಳೆ, ನೋಡಿ ಹಣ್ಣು, ಹಂಪಲು ಮತ್ತೆ ಇದು ಜೋಡು ನುಡಿ, ಇವುಗಳನ್ನೆಲ್ಲ ತರ್ತಾ ಇದ್ದಾಳೆ. ಅದನ್ನ ನೋಡ್ಬಿಟ್ಟು ಲಕ್ಷ್ಮಣ ಏನ್ ಮಾಡ್ತಾನೆ ಅಂದ್ರೆ, ಇವಳು ನಿನ್ನ ನೋಡ್ದೇನೆ ಅಣ್ಣ ಇಷ್ಟೊಂದು ಮೋಡಿಗೊಳಗಾಗಿದ್ದಾಳೆ, ಇವಳು ನೋಡಿದ್ರೆ ಏನಾಗ್ಬೋದು ಅಂತ ಹೇಳಿ ಅಣ್ಣನನ್ನ ಕೇಳ್ತಾನೆ. ಅಂದ್ರೆ ಅವಳು ರಾಮನನ್ನ ನೋಡ್ಬೇಕು ಅಂತ ಹೇಳಿ ಅಷ್ಟೊಂದು ಆತುರದಿಂದ ಕಾತುರದಿಂದ ಕಾಯ್ತಾ ಇರ್ತಾಳಲ್ವಾ. ನೀವು ನೋಡ್ಬೇಕು, ಕಾಯುವಿಕೆಗೆ ಯಾವಾಗ್ಲೂ ನಾವು ಶಬರಿಯ ಕಾಯುವಿಕೆ ಅಂದ್ರೆ ಅವಳ ಒಂದು ಕಾಯುವಿಕೆಗೆ ಯಾವ್ದು ಸಾಟಿ ಇಲ್ಲ ಅಂತ ಹೇಳ್ತೀವಿ. ರಾಮ ಬರ್ತಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಅವಳಿಗೆ ರಾಮ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ರಾಮ ಬಂದೇ ಬರ್ತಾನೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ಅವಳು ದಿನನಿತ್ಯ ರಾಮನಿಗೋಸ್ಕರ ಕಾಯ್ತಾ ಇದ್ಲು ಅಂತ ಹೇಳ್ತಾರೆ. ನೋಡು ಅಣ್ಣ, ಅವಳು ನಿನ್ನ ನೋಡೇ ಇಲ್ಲ, ಇನ್ನು ನೋಡ್ದೇನೆ ಅವಳು ನಿನ್ನನ್ನ ಇಷ್ಟೊಂದು ಮೋಡಿಗೊಳಗಾಗಿದ್ದಾಳೆ ಅಂತ ಹೇಳಿ ಆಮೇಲೆ ಏನ್ ಮಾಡ್ತೀರಿ, ಅಣ್ಣ ನೀನು ಈ ಕಡೆ ಬಾ ಅಂದ್ರೆ, ಯಾವಾಗ್ಲೂ ಏನೋ ಅಲ್ಲಿ ನೀವೆಲ್ಲಾದ್ರೂ ಆ ಒಂದು ಅನ್ನೋನ್ ಜಾಗ ಅಂತ ಹೇಳ್ತೀವಲ್ವ, ಅನ್ನೋನ್ ಜಾಗಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಎಲ್ಲ ಪರೀಕ್ಷೆ ಮಾಡ್ತೀವಿ, ಎಲ್ಲ ನೋಡ್ತೀವಿ, ನೋಡ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀವಲ್ವಾ. ಹಾಗೆ ಅಣ್ಣ ಈ ಕಡೆ ಬಾ ಅಂತ ಹೇಳಿ ಪರೀಕ್ಷಾ ದೃಷ್ಟಿಯಿಂದ ಅಂದ್ರೆ ಪರಕಿಸೋದು ಅಂತ ಹೇಳಿದ್ರೆ ನೋಡೋದು ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ ನೋಡ್ಕೊಂಡು ಒಳಗಡೆ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಡು ಸವಿಯಾದ ಹಣ್ಣುಗಳನ್ನ ತಗೊಂಡ್ಬರ್ತಾಳೆ ಶಬರಿ ಅಂತ ಬರುತ್ತೆ ನಿಮ್ಗೆ. ನೀವು ಗದ್ಯ ಭಾಗವನ್ನ ನೋಡಿ ನಿಮ್ಮ ಪುಸ್ತಕದಲ್ಲಿ, ಅವಾಗ ಕಡು ಸವಿ ಅಂದ್ರೆ ತುಂಬಾ ಸ್ವೀಟ್, ತುಂಬಾ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಕಡು ಸವಿ ತುಂಬಾ ಸಿಹಿಯಾಗಿದ್ದು. ಆಮೇಲೆ ಮಧುಕರ ಅಂದ್ರೆ ಮಧುವನ್ನ ಹೀರುವಂತದ್ದು ಯಾವ್ದು, ದುಂಬಿ, ಮಧುಕರ ಅಂತ ಹೇಳ್ತಾರೆ. ಮತ್ತೆ ಜಟಿಲ ಕಬರಿ ಮತ್ತೆ ಬರುತ್ತೆ. ಜಟಿಲ ಕಬರಿ ಅಂದ್ರೆ ಸಿಕ್ಕಾದ ತುರುಬನ್ನ ಹಾಕೊಂಡಿರುವಂತ ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ. ಜಟಿಲ ಕಬರಿ ಅಂದ್ರೆ ತುರುಬನ್ನ, ಮುಡಿಯನ್ನ ಅಂತ ಹೇಳ್ತೀವಲ್ಲ, ಮುಡಿ ಹಾಕೊಳ್ಳೋದು, ತುರುಬು ಹಾಕೊಳ್ಳೋದು ಅಂತ ಹೇಳಿ, ಆದ್ರೆ ಸಿಕ್ಕಾಗಿ ಗಂಟಾಗಿರೋ ಕೂದಲನ್ನ ಹಾಕೊಂಡಿರೋದು. ಇಲ್ಲಿ ಅತ್ತಿ, ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಇದು ನಿಮ್ಮ ಸುಮಾರು ಸತಿ ಪದಗಳ ಅರ್ಥದಲ್ಲಿ ಇದನ್ನ ಕೇಳಿದ್ದಾರೆ. ಅರ್ತಿ ಅಂತ ಹೇಳಿದ್ರೆ ಪ್ರೀತಿ ಅಂತ ಹೇಳ್ತೀವಿ. ಅರ್ತಿ ಅಂದ್ರೆ ಪ್ರೀತಿ. ಮತ್ತೆ ಮರುಳು ಅಂದ್ರೆ ಹುಚ್ಚು, ಮರಳು ತರ ಆಡೋದು. ಇನ್ನೊಂದು ಮರಳಿದೆ ಗೊತ್ತಾ ನಿಮ್ಗೆ? ಮರಳು ಅಂದ್ರೆ ಏನಂದ್ರೆ ಒಂದು ಹುಚ್ಚು ಮರಳು ಅದೇ. ಇನ್ನೊಂದು ಮರಳು ಅಂತಂದ್ರೆ ಉಸುಬು ಅಂತ ಹೇಳ್ತೀರಲ್ವಾ, ಅದು ಕೂಡ ನಾನಾ ಅರ್ಥದಲ್ಲಿ ಕೂಡ ಬರುತ್ತೆ ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 3-4 ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಗೆ ಆವಾಗ್ಲೇ ಹೇಳಿದ್ದೆ ನಾನು, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು, ಈ ಪ್ರಶ್ನೆ ಬರುತ್ತೆ. ಲಕ್ಷ್ಮಣ ಏನಂತ ಹೇಳ್ತಾನೆ ಅಣ್ಣನ್ಗೆ, ತಾಳ್ಕೋ ಅಣ್ಣ, ನೀನೇ ಧೈರ್ಯ ಗೆಟ್ರೆ ಹೆಂಗೆ, ಸೂರ್ಯನೇ ಕಾಂತಿಯನ್ನ ಕಳ್ಕೊಂಡ್ರೆ ಹೇಗೆ ಅಂತ ಹೇಳಿ ಹೇಳ್ತಾನಲ್ವಾ. ಆ ಒಂದು ಉತ್ತರವನ್ನ ಇಲ್ಲಿ ನಾವು ಕೊಡ್ಬೇಕು. ನೋಡಿ ಮಕ್ಳೇ, ಉತ್ತರ ನೋಡಿ. ಲಕ್ಷ್ಮಣ ಏನಂತ ಹೇಳ್ತಾನೆ ಅಣ್ಣನಿಗೆ, ಧೈರ್ಯ ಕೇಳ್ಕೋಬೇಡ, ಧೈರ್ಯನ ಗೆಡ್ಬೇಡ, ಧೈರ್ಯನ ಕಳ್ಕೊಳ್ಳೋದು ಅಂತಂದ್ರೆ ಬಿಟ್ಬಿಡೋದು. ನೀನೇನ್ ಮಾಡು ಅಂತ ಹೇಳಿದ್ರೆ, ನೀನು ಧೈರ್ಯವಾಗಿರು, ಸ್ಥೈರ್ಯವಾಗಿರು ಅಂತ ಹೇಳಿ ಹೇಳ್ತಾನೆ ಮಕ್ಕಳೇ. ಬನ್ನಿ ಮುಂದಿನ ಒಂದು ಗದ್ಯಾಂಶವನ್ನ ನೋಡೋಣ. ಇಲ್ಲಿ ಶಬರಿ ಏನ್ ಮಾಡ್ತಾಳೆ ಅಂದ್ರೆ ರಾಮನನ್ನ ಸ್ಮರಿಸ್ತಾ ಇರ್ತಾಳೆ. ಸ್ಮರಿಸೋದು ಅಂತ ಹೇಳಿದ್ರೆ ನೆನ್ಪ್ ಮಾಡ್ಕೊಂಡು ನೀನ್ ಬರ್ದೇ ಇದ್ರೆ ನನ್ಗೇನು ತೋಚ್ತಾ ಇಲ್ಲ ಅಂತ ಹೇಳ್ತಾಳೆ. ಶ್ರೀರಾಮ, ನೀನ್ ಬಾರ್ದಿದ್ರೆ ನನ್ಗೇನು ತೋಚ್ತಾ ಇಲ್ಲ, ನಾನು ಅತ್ಯಂತ ಸಿಹಿಯಾದ ಹಣ್ಣುಗಳನ್ನ ತಂದಿದ್ದೀನಿ ನೀನು ಕೊಡೋದಕ್ಕೆ. ಆಮೇಲೆ ನಾನು ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ ಇಟ್ಟಿದ್ದೀನಿ. ಇದಕ್ಕೆ ಮಧುಪರ್ಕ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಮಧುಪರ್ಕ ಅಂದ್ರೆ ಪಂಚಾಮೃತ ಅಂತ ಹೇಳ್ತೀವಲ್ವಾ, ಕೇಳಿದೀರಾ? ಪಂಚಾಮೃತ ಅಂತ. ಆತರ ಮಧುಪರ್ಕ ಅಂದ್ರೆ ಇದರಲ್ಲಿ ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ ಇರುತ್ತೆ. ಇದು ಒಂದು ಪಾನೀಯ ಅಂದ್ರೆ ಇದು ಕುಡಿಯೋದಕ್ಕೆ, ಪಂಚಾಮೃತ ಕುಡಿತೀವಲ್ಲ ಆ ತರ ಇರುತ್ತೆ. ಪಂಚ ಅಮೃತಗಳು ಅಂದ್ರೆ 5. ನೋಡಿ, ಪಂಚಾಮೃತ ಅಂದ್ರೆ ಯಾವ ಸಮಾಸ ಆಗುತ್ತೆ? ಪಂಚ ಅನ್ನೋದೇನು? ಪಂಚ ಅನ್ನೋದು ಸಂಖ್ಯಾಯಾಣಿ
ದ್ವಿಗು ಸಮಾಸ ಅಂತ ಹೇಳ್ತೀವಲ್ವಾ. ಹಾಗೆ ಇಲ್ಲಿ ಮಧುಪರ್ಕವನ್ನ ತಗೊಂಡ್ ಇಟ್ಟಿರ್ತಾಳೆ. ನಾನು ಯಾರಿಗ್ ಕೊಡ್ಲಿ ನೀನ್ ಬರ್ದೇ ಇದ್ರೆ ಅಂತ ಹೇಳಿ ಕೇಳ್ತಾಳೆ. ನೀನ್ ಎಂತ ಮನುಷ್ಯ ಅಂತ ಹೇಳಿದ್ರೆ, ನಿನ್ನ ವ್ಯಕ್ತಿತ್ವ ಹೇಗೆ, ನೀನ್ ಎಂತವನು ಅಂತ ಹೇಳಿದ್ರೆ, ನೀನು ತುಂಬಾ ಚಂದ್ರನ ಕಾಂತಿ ಇದ್ದಂಗೆ. ಅಂದ್ರೆ ಹೆಂಗ್ ತಂಪಾಗಿರ್ತಾನಲ್ವಾ ಚಂದ್ರ, ನೆರಳಲ್ಲಿ ಯಾವಾಗ ರಾತ್ರಿ ಬರ್ತಾನ, ಬಿಸಿಲಲ್ಲಿ ಬರ್ತಾನ, ಬೆಳಗ್ಗೆ ಬರ್ತಾನ, ಚಂದ್ರ ಯಾವಾಗ ಬರ್ತಾನೆ, ಚಂದ್ರ ರಾತ್ರಿ ವೇಳೆಯಲ್ಲಿ. ಹಾಗೆ ಚಂದ್ರನ ಕಾಂತಿ ಇದ್ದಂಗೆ ನೀ ಬೇಗ ಬಾ, ಈ ಹಣ್ಣು ಹೂಗಳನ್ನೆಲ್ಲ ತೆಗೆದುಕೋ, ಆಮೇಲೆ ನನ್ನ ಆತಿಥ್ಯವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಅವಳು ಮರುತ್ತಾ ಏನ್ ಮಾಡ್ತಾಳೆ, ಪರ್ಣಶಾಲೆ ಒಳಗಡೆ ಹೋಗ್ತಾಳೆ. ಪರ್ಣಶಾಲೆ ಅಂತಂದ್ರೆ ಹೇಳ್ದೆ, ಪರ್ಣ ಅಂದ್ರೆ ಎಲೆ, ಶಾಲೆ ಅಂದ್ರೆ ಮನೆ ಅಂತ, ಒಂದು ರೂಮ್ ಅಂತ ಅನ್ಕೊಳ್ಳಿ. ಓಕೆ ಮಕ್ಳೇ, ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಅವಳು ದೃಷ್ಟಿ ಮತ್ತು ದಿಟ್ಟಿ ಅನ್ನೋದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ ನೋಡಿ. ಈಗ ದೃಷ್ಟಿ ಅನ್ನೋದು ತತ್ಸಮ. ನಾನು ಆವಾಗ್ಲೇ ಹೇಳಿದ್ದೆ ನಿಮ್ಗೆ ತತ್ಸಮ ಅಂದ್ರೇನು, ತದ್ಭವ ಅಂತ ಹೇಳಿ. ಏನಂತ ಹೇಳಿದೀನಿ, ದೃಷ್ಟಿ ಮತ್ತು ದಿಟ್ಟಿ. ದೃಷ್ಟಿ ಅನ್ನೋದು ತತ್ಸಮ, ದಿಟ್ಟಿ ಅನ್ನೋದು ತದ್ಭವ. ದೃಷ್ಟಿ ಅಂದ್ರೆ ನೋಟ. ಆಶ್ಚರ್ಯ ಮತ್ತು ಅಚ್ಚರಿ. ಆಶ್ಚರ್ಯ ಅನ್ನೋದು ತತ್ಸಮ, ಅಚ್ಚರಿ ಅನ್ನೋದು ತದ್ಭವ. ಇಲ್ಲಿ ತಣಿಯೋದು ಅಂದ್ರೆ ಸಮಾಧಾನಗೊಳ್ಳೋದು ಅಂತ ಹೇಳ್ದಂಗೆ. ತೆರೆ, ಈ ತೆರೆ ಅಂದ್ರೆ ಈ ರೀತಿ, ಈ ಪ್ರಕಾರ, ಈ ತರಹ ಅಂತ ಹೇಳೋದಕ್ಕೆ. ಹೂ ಹಣ್ಣು ತಳಿರು ಅಂತ ಅನ್ನೋದು ಇಲ್ಲಿ ನೋಡಿ, ಮತ್ತೆ 3 ನಾಮಪದಗಳು ಬಂದಿದೆ. ಹೂ ಹಣ್ಣು ತಳಿರು, ಹೂವು ಹಣ್ಣು ಪ್ಲಸ್ ತಳಿರು. ನೋಡಿ, 2ಕ್ಕಿಂತ ಹೆಚ್ಚು ನಾಮಪದಗಳಿದ್ರೆ ಏನಾಗುತ್ತೆ ಅಂದ್ರೆ ಇದನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಮಕ್ಳೇ, ಹೆಚ್ಚಿನ ವಿವರಣೆಗೋಸ್ಕರ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಮ್ಮ ವ್ಯಾಕರಣದ ಸಮಾಸದ ವಿಡಿಯೋವನ್ನ ನೋಡಿ ಮಕ್ಳೇ, ಅವಾಗ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮಕ್ಳೇ, ಇದಿಷ್ಟು ಅರ್ಥ ಆಯ್ತಾ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ. ಈಗ ನಾವು ಗದ್ಯಾಂಶದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶ್ರೀರಾಮ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಶಬರಿಯನ್ನ ನೋಡ್ತಾನೆ. ಶಬರಿಯನ್ನ ನೋಡೋದು ಅಂತ ಹೇಳಿದ್ರೆ ಅವಳು ಓಡಾಡ್ತಾ ಇರ್ತಾಳಲ್ವಾ, ಅದನ್ನೆಲ್ಲ ನೋಡ್ತಾನೆ, ಗಮನಿಸ್ತಾನೆ. ಅವಳು ಅವನಿಗೋಸ್ಕರ ಹಂಬಲಿಸೋದು ಅಂತಂದ್ರೆ ಅವಳಿಗೋಸ್ಕರ ಆಸೆ ಪಡೋದು, ಅಂದ್ರೆ ನೋಡ್ಬೇಕು ಅನ್ನೋ ಹಂಬಲವನ್ನ ವ್ಯಕ್ತಪಡಿಸೋದನ್ನ ಇಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಗಮನಿಸ್ತಾನೆ. ಅವಾಗ ಆ ಉದರ್ಮುಖ ಎನಿಸಿರುವ ಧನು ಹೇಳಿರೋದು ಇವಳೇನಾ ಶಬರಿ ಅಂತ ಹೇಳಿ, ಇಷ್ಟೊಂದು ನನ್ನನ್ನ ಪ್ರೀತಿ ಮಾಡ್ತಾಳೆ, ಎಷ್ಟೊಂದು ಪ್ರೀತಿಯಿಂದ ನನ್ನನ್ನ ನೆನೆಸ್ಕೋತಾ ಇದ್ದಾಳೆ ಅಂತ ಹೇಳಿ ರಾಮ ಹೇಳ್ತಾನೆ. ಬನ್ನಿ ಮಕ್ಳೇ, ಮುಂದಿನ ಒಂದು ಇದರಲ್ಲಿ ನೋಡೋಣ. ಇಲ್ಲಿ ಲಕ್ಷ್ಮಣ ಏನಂತ ಹೇಳ್ತಾನೆ ಅಂದ್ರೆ, ಈ ಪೂಜ್ಯಳು ಅಂದ್ರೆ ಪೂಜೆಗೆ ಯೋಗ್ಯವಾದವಳು. ನೋಡಿದ ತಕ್ಷಣ ಮಾಡ್ಬೇಕು, ಅವಳನ್ನ ಪೂಜೆ ಮಾಡ್ಬೇಕು ಅನ್ಸುತ್ತೆ ಅಂತ ಒಂದು ವ್ಯಕ್ತಿತ್ವ ಇರೋಂಥವಳು. ಇವಳನ್ನ ನೋಡಿದ್ರೆ ನಂಗೆ ಸಂಕೋಚ ಆಗುತ್ತೆ. ಅವಳು ಏನ್ ಮಾಡ್ತಾ ಇದ್ದಾಳೆ, ಈ ತಪಸ್ವಿನಿ ಅಂತ. ಇಲ್ಲಿ ನೋಡಿ ಮಕ್ಳೇ, ಈ ವೃದ್ಧೆ ಅನ್ನೋದೇನು, ವೃದ್ಧೆ ಅಂದ್ರೆ ವಯಸ್ಸಾದ ಹೆಂಗಸು ಅಂತ ಹೇಳಿ. ತಪಸ್ವಿನಿ ಅಂದ್ರೆ ತಪಸ್ಸನ್ನ ಮಾಡುವಂತವಳು. ತಪಸ್ವಿನಿ ಅಂತಂದ್ರೆ ನೀವು ಯೋಗಿಗಳು ಅವರೆಲ್ಲ ನೋಡಿದ್ರೆ ತಪಸ್ಸನ್ನ ಮಾಡಿರ್ತಾರಲ್ವಾ, ಅವರಿಗೆ ತಪಸ್ ಅಂತ ಹೇಳ್ತೀವಿ. ತಪಸ್ವಿನಿ ಅಂದ್ರೆ ಹೆಂಗಸು, ತಪಸ್ವಿ ಅಂದ್ರೆ ಗಂಡಸು ಅಂತ ಹೇಳ್ದಂಗೆ. ಇಲ್ಲಿ ಆ ವೃದ್ಧೆ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಎಷ್ಟೊಂದು ಮೋಡಿಗೊಳಗಾಗೋದ, ರಾಮ ನೋಡ್ಲೇಬೇಕು ಅಂತ ಮೋಡಿಗೊಳಗಾಗಿದ್ದಾಳೆ. ನಿನ್ನ ನೋಡಿದ್ಮೇಲೆ ಅವಳ ಪ್ರೀತಿ ಹೇಗೂ ಹರಿಯುತ್ತೋ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಮಕ್ಕಳೇ ಬನ್ನಿ, ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ಭಾಗದಲ್ಲಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಒಂದು ಕ್ವಶನ್ ಇದೆ. ಯಾವುದು? 3-4 ವಾಕ್ಯದಲ್ಲಿ ಉತ್ತರಿಸಿ. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದ? ಏನಂತ ಹೇಳ್ದ? ನಂಗೆ ಸೀತೆ ಸಿಗ್ತಾಳೋ ಸಿಗಲ್ವೋ, ಸಿಗ್ಲಿ ಅಂತ ಹೇಳಿ ಅವ್ರನ್ನ ಪ್ರಾರ್ಥಿಸಿದ್ನಲ್ವಾ. ಆ ಆನ್ಸರನ್ನ, ಆ ಉತ್ತರವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ನೋಡಿ, ರಾಮನು ಗಿರಿವನವನ್ನು, ಹೇ ಗಿರಿವನಗಳೇ, ಭೂಮಿ ಜಾತೆ ಸೀತೆ ಎನಗೆ ದೊರೆವಳೆ ಎಲ್ಲಿರುವಳು ಅಂತ ಹೇಳಿ ಅವನು ಕೇಳ್ತಾನಲ್ವಾ, ಅವರನ್ನ ಬೇಡ್ಕೊಳ್ತಾನಲ್ಲ, ಈ ಉತ್ತರವನ್ನ ಅಲ್ಲಿ ಬರಿಬೇಕು ಮಕ್ಕಳೇ. ಬನ್ನಿ, ಇಲ್ಲಿ ನಾವು ಮತ್ತೆ ಪದಗಳ ಅರ್ಥ ಮತ್ತು ವ್ಯಾಕರಣಾಂಶವನ್ನ ನೋಡೋಣ. ಏನಪ್ಪಾ? ಚಂದೆಳಿರೆ ಅಂದ್ರೆ ಚಂದದು, ತುಂಬಾ ಸಣ್ಣಕ್ಕೆ ಕೆಂಪದಾಗಿರುತ್ತಲ್ವಾ, ತುಂಬಾ ಚಿಕ್ಕ ಪುಟ್ಟದಾಗಿ ಟೈನಿ ಆಗಿರುತ್ತಲ್ವಾ, ಆ ಒಂದು
ಚಿಗುರನ್ನ ನಾವು ಚಂದಳಿರು ಚಂದಳಿರಿ ಅಂತ ಹೇಳಿ, ಚಂದಳಿರು ಚಂದಳಿರೆ ಅಂತ ಹೇಳ್ತೀವಿ. ಈಗ ಮಾಸೋದು ಅಂತ ಹೇಳಿದ್ರೆ ಮಲಿನ ಆಗೋದು, ಹಾಳಾಗೋದು ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಮಾಸೋದಕ್ಕೆ ಬಣ್ಣ ಹೋಗೋದು ಮಾಸು ಇದೆಯಲ್ಲ, ಅದು ಕೂಡ ಆಗುತ್ತೆ, ನಾನಾ ಅರ್ಥದಲ್ಲಿ ಬರುತ್ತೆ ಮಕ್ಕಳೇ. ಅಣಿ ಅಂದ್ರೆ ಸಿದ್ಧ ಆಗೋದು ಅಂದ್ರೆ ತಯಾರಾಗೋದು, ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಓಕೆ. ಸನ್ಮಂಗಳ ಅಂದ್ರೆ ಒಳ್ಳೆಯ, ಶುಭಕರ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಸನ್ಮಂಗಳನ ಹೇಗ್ ಬಿಡಿಸ್ಬೇಕು ಅಂದ್ರೆ ಸತ್ ಪ್ಲಸ್ ಮಂಗಳ ಅಂತ ಹೇಳಿ. ಸತ್ ಅಂತಂದ್ರೆ ತ. ಇಲ್ಲಿ ನೋಡಿ, ಈ ತಕಾರದ ತ ವರ್ಗದ ಕೊನೆಯ ಅಕ್ಷರ ಯಾವುದು? ತ, ಥ, ದ, ಧ, ನ. ನ ಏನಾಗುತ್ತೆ ಇಲ್ಲಿ, ಈ ತ ಬದಲು ನ ಆದೇಶ ಆಗಿ ಬರುತ್ತೆ. ಅದಕ್ಕೆ ಇದನ್ನ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಅದಕ್ಕೆ ಸತ್ ಪ್ಲಸ್ ಮಂಗಳ ಸನ್ಮಂಗಳ ಅಂತ ಹೇಳ್ತೀವಿ, ಅನುನಾಸಿಕ ಸಂಧಿ. ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ, ಸನ್ಮಂಗಳ ಅನ್ನೋದು ಅನುನಾಸಿಕ ಸಂಧಿ. ನಿಮ್ಗೆ ಹೆಚ್ಚಿನ ವಿವರಣೆಗಾಗಿ ನಮ್ಮ ಸಂಧಿಗಳು ಅನ್ನುವಂತ ವ್ಯಾಕರಣಾಂಶದ ವಿಡಿಯೋನ ನೋಡಿ ಮಕ್ಕಳೇ. ಅವಾಗ ನಿಮ್ಗೆ ಎಲ್ಲಾ ವಿಷಯಗಳನ್ನ ವಿವರವಾಗಿ ಹೇಳಿದ್ದೀನಿ ಅಲ್ಲಿ. ನೋಡಿ, ರಾತ್ರಿ ಅಂದ್ರೆ ಇರುಳು, ನಿಶಾ ಮತ್ತು ರಜನಿ ಅಂತ ಹೇಳ್ತೀವಿ. ರಾತ್ರಿ ಅಂದ್ರೆ ಏನು? ಇರುಳು, ನಿಶಾ ಮತ್ತೆ ರಜನಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ರಾಮನನ್ನ ಅವಳು ನೋಡಿಲ್ಲ, ಇನ್ನು ಬರೀ ರಾಮ ಮಾತ್ರ ಅವಳನ್ನ ನೋಡಿದಾನೆ. ಹೌದಾ? ಸರಿನಾ? ಹಾಗಿದ್ರೆ ಇಲ್ಲೇನಾಗಿದೆ, ಶ್ರೀರಾಮ ನೋಡಿದ ತಕ್ಷಣ ಏನ್ ಹೇಳ್ತಾನೆ, ಇವಳ ಒಂದು ರೂಪ ಇದೆಯಲ್ಲ, ರೂಪಕ್ಕಿಂತ ಇವಳ ಹೆಸರಿದೆಯಲ್ಲ, ಇವಳ ನಾಮ ಅದೇ ಮಿಗಿಲು. ನಾಮವೇ ಮಿಗಿಲು. ಅಂದ್ರೆ ಮಿಗಿಲು ಅಂತ ಹೇಳಿದ್ರೆ ಮೇಲೆ ಅಂತ ಹೇಳ್ದಂಗೆ. ಇವಳೇನಂದ್ರೆ ಆತ್ಮ ಕಾಮಧೇನುವಿನಂತೆ. ಕಾಮಧೇನು ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವಂತ ಒಂದು ಸ್ವರ್ಗಲೋಕದ ಹಸುವಿಗೆ ಕಾಮಧೇನು ಅಂತೀವಿ. ಇವಳ ಆತ್ಮ ಕಾಮಧೇನುವಿನಂತೆ. ನನ್ನ ನೋಡಿದ ಇವಳು ಕುತೂಹಲ, ಆಶ್ಚರ್ಯ, ಬೆರಗು ಎಷ್ಟು ತಿಳಿಬಹುದು ಅಂತ ಹೇಳ್ತಾ ಇದ್ದಾನೆ. ಅವಾಗ ಲಕ್ಷ್ಮಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನ್ ದಿನಾ ನೋಡ್ತೀನಿ, ನಿನ್ನ ನಿತ್ಯ ನೋಡ್ತೀನಿ, ಆದ್ರೆ ನನಗೆ ತಣುವಾಗ್ತಾ ಇಲ್ಲ. ಹಂಗಂದ್ರೆ ಅವಳಿಗೆ ಹೇಗ್ ಅನಿಸ್ಬೋದು? ಹಾಗಾದ್ರೆ ಇಲ್ಲಿ ಅವಳ ಆಶ್ಚರ್ಯವನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಅವಳನ್ನ ಪರೀಕ್ಷಿಸೋಣ, ಅಂದ್ರೆ ಪರೀಕ್ಷಿಸೋಣ ಬಾ ಅಂತ ಹೇಳಿ ಅಣ್ಣನನ್ನ ಏನ್ ಮಾಡ್ತಾನೆ, ಅವರ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಮಕ್ಕಳೇ ಇಲ್ಲಿ ನೋಡಿ, ಆಶ್ರಮದಲ್ಲಿ ನಿನ್ನೆ ಅಲಂಕರಿಸಿದ ಹೂಗಳ, ಅಂದ್ರೆ ನಿನ್ನೆ ತಗೊಂಡ್ಬಂದಿರ್ತಾಳೆ, ಒಂದಿಷ್ಟು ಹೂಗಳನ್ನ ಇಲ್ಲೇ ತಂದಿರ್ತಾಳೆ. ಅವಾಗ ಅಲ್ಲಿ ಯಜ್ಞ ಕುಂಡ ಇರುತ್ತೆ, ಅದು ಎಲ್ಲ ಹೊಗೆ ಆಡ್ತಾ ಇರುತ್ತೆ. ಆಮೇಲೆ ಏನ್ ಮಾಡ್ತಾ ಇರ್ತಾಳೆ, ಎಲ್ಲಾ ಹಣ್ಣು ಹೂಗಳನ್ನ ಬೇರ್ಪಡಿಸ್ತಾ ಇರ್ತಾಳೆ. ಅಂದ್ರೆ ನಿನ್ನೆ ಹಳೆಯಾಗಿರೋ ಹೂವು ಹಣ್ಣುಗಳನ್ನೆಲ್ಲ ಬಿಸಾಕ್ತಾ ಇರ್ತಾಳೆ. ಆಮೇಲೆ ಹೊಸದಾದ ಆ ಪ್ಲೇಸ್ ಅಲ್ಲೆಲ್ಲ ಹೊಸದಾದ ಹೂಗಳನ್ನ ಹಣ್ಣುಗಳನ್ನ ಎಲ್ಲ ಜೋಡಿಸ್ತಾ ಇರ್ತಾಳೆ. ಆಮೇಲೆ ಅವಕ್ಕೆ ಹೇಳ್ತಾಳೆ, ಫಲಪುಷ್ಪಗಳೇ, ನೀವು ರಾಮನನ್ನ ಸೇರದೆ ನಿಮ್ಮ ಜೀವನನೇ ವೇಸ್ಟು, ನಿಮ್ಮ ನೀವು ಇರೋದೇ ವೇಸ್ಟು ಅಂತ ಹೇಳ್ತಾ ಇರ್ತಾಳೆ. ಫಲಪುಷ್ಪಗಳನ್ನ ಕಂಡು ಹೇಳ್ತಾಳೆ, ಎಲೆ ತಳಿರು ಹೂಗಳೇ, ನಿಮ್ಮ ಸ್ಪರ್ಶ, ನೀವು ರಾಮನ ಸ್ಪರ್ಶ ನಿಮಗಾಗ್ಲಿಲ್ಲ, ಅದಕ್ಕೆ ನೀವು ಏನು ಯೂಸ್ ಇಲ್ಲ ನೀವು ಅಂತ ಹೇಳಿ, ನೀವು ಬರೀ ಸುವಾಸನೆಯಿಂದ ಬೇರೆಯವ್ರನ್ನ ಉದ್ದೇಪಿಸಬೇಡಿ, ಅಂದ್ರೆ ಬೇರೆಯವ್ರನ್ನ ಆಕರ್ಷಿಸ್ಬೇಡಿ. ಯಾವಾಗ್ಲೂ ಏನ್ ಗೊತ್ತು, ನಿಮ್ಗೆ ಗೊತ್ತಲ್ಲ, ಹೂವು ಹಣ್ಣು ಏನ್ ಮಾಡುತ್ತೆ, ಆಕರ್ಷಿಸ್ತಲ್ಲ. ಬೇರೆಯವ್ರನ್ನ ಆಕರ್ಷಿಸ್ಬೇಡಿ. ನಿಮ್ಮ ಕೆಲ್ಸ ಏನು ಅಂದ್ರೆ ರಾಮನನ್ನ ತೃಪ್ತಿ ಪಡಿಸೋದು ಅಂತ ಹೇಳ್ತಾ ಇದ್ದಾಳೆ. ಯಾರಿಗೆ ಹೇಳ್ತಾ ಇದ್ದಾಳೆ? ಹೂವು ಹಣ್ಣು ತಳಿರು ಅವುಗಳಿಗೆ ಹೇಳ್ತಾ ಇದ್ದಾಳೆ. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಹೋಗೋಣ. ಇಲ್ಲಿ ಎಲೆ ಫಲಗಳೇ, ನೀವೇನ್ ಮಾಡಿ ಅಂತಂದ್ರೆ, ನಿಮ್ಮನ್ನ ಸವಿಯಲಾಗ್ಲಿಲ್ಲ ಅಂದ್ರೆ ಹಾಳಾಗಿರೋದಿರುತ್ತಲ್ಲ, ಮಾಸ್ ಹೋಗಿರುವಂತ ಹೂ ಹಣ್ಣುಗಳೆಲ್ಲ ಇರುತ್ತಲ್ಲ, ಅವುಗಳಿಗೆ ಹೇಳ್ತಾ ಇದ್ದಾಳೆ ಏನಂತಂದ್ರೆ, ನಿನ್ನನ್ನ ರಾಮ ತಿಂದಿಲ್ಲ, ಅದಕ್ಕೆ ನೀವು ವೇಸ್ಟು, ನೀವೆಲ್ಲ ರುಚಿ ಕೆಟ್ಟೋಗ್ಬಿಟ್ಟಿದೀರಾ, ನೀವು ಬರೀ ಹುಳು. ಈಗ ನಿಮ್ಮನ್ನ ಯಾರು ತಿನ್ನಕ್ಕಾಗಲ್ಲ, ನಿಮ್ಗೆ ಹುಳುನೇ ತಿನ್ನೋದು. ಅಂದ್ರೆ ಹುಳ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಬಗ್ಸ್ ಎಲ್ಲ ತಿನ್ನತ್ತಲ್ಲ ಯಾವಾಗ್ಲೂ ಹಾಳಾಗಿರೋದನ್ನ, ಹಾಗೆ ಹುಳುಗಳೇ ನೀವು ತಿಂತವೆ. ನೀವು ಅವುಗಳಿಗೆ ಆಶ್ರಯ ಆಗಿದ್ದೀರಾ. ಅಲ್ಲಿರುವಂತ ಎಲ್ಲಾ ಹೂಗಳು ಏನಾಗಿದೆ, ಮಾಸ್ ಹೋಗಿದೆ, ಅಂದ್ರೆ ನೀವು ತುಂಬಾ ಬಾಡ್ ಹೋಗಿದೆ ಅಂತ ಹೇಳ್ತೀವಲ್ಲ, ಹಂಗೆ ಮಾಸ್ ಇದೆ ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಹಾಡ್ತಾ ಮಾಲೆಯನ್ನ ಕಟ್ತಾ ಇರ್ತಾಳೆ. ಅಂದ್ರೆ ರಾಮ ಯಾವಾಗ ಬರ್ತಾನೆ ಅಂತ ಹೇಳ್ಕೊಂಡ್ ಗೊತ್ತಲ್ವಾ ನಿಮ್ ಹೂ ಕಟ್ಟೋದು, ಇಂತ ಹೂವಿಟ್ಕೊಂಡು ಹೂವೆಲ್ಲ ಮಾಲೆಯನ್ನ ಕಟ್ತಾ ಇರ್ತಾಳೆ. ಮಕ್ಕಳೇ
ಆವಾಗ ಇಲ್ಲೇನಾಗುತ್ತೆ, ನಾನು ಎಂದು ಕಾಂಬೆನು ರಾಮನ ಅಂತ ಹೇಳಿ ಒಂದು ನಿಮ್ಮ ಪಠ್ಯದಲ್ಲಿ ಈ ಒಂದು ಹಾಡು ಬಂದಿದೆ. ಇದನ್ನ ನಾನು ಬರೀ ವಿವರಣಾತ್ಮಕವಾಗಿ ಹೇಳ್ತೀನಿ. ಎಂದು ಕಾಂಬೆನು ರಾಮನ ಅಂತ ಹೇಳಿ ಇದೆ ನೋಡಿ ಅದ್ರಲ್ಲಿ ಅವಾಗ ಹೇಳ್ತಾಳೆ ಯಾರತ ಅಂತ ಹೇಳಿದ್ರೆ ಇಲ್ಲಿ ರಾಮ ಆತ ಯಾರ ಮಗ, ದಶರಥನ ಪುತ್ರ ಆತ. ಆಮೇಲೆ ಸಾಧು ಸಜ್ಜನರಿಗೆಲ್ಲ ಮಿತ್ರನಂತೆ ಇದ್ದಾನೆ, ಅವನು ಧೀರ, ಶೂರ, ಗಂಭೀರ, ನೋಡಿ ಸದ್ಗುಣಗಳು, ಮತ್ತೆ ಸತ್ ಪ್ಲಸ್ ಗುಣ, ಸದ್ಗುಣ. ಮತ್ತೆ ಇವನು ಎಂತ ಸಾಕಾರ ಮೂರ್ತಿ ಅಂತ ಹೇಳಿದ್ರೆ ಇವೆಲ್ಲವೂ ನಮ್ಮ ಮೈಯಲ್ಲಿ ಮೈಗೂಡಿದೆ, ಅವುಗಳನ್ನೆಲ್ಲ ಸೇರ್ಸಿನೇ ಮಾಡಿರ್ಬೇಕು, ಆ ಥರ ವ್ಯಕ್ತಿ ಅಂತ ಹೇಳಿ ರಾಮನನ್ನ ಅವಳು ಏನ್ ಮಾಡ್ತಾಳೆ, ಹಾಡಿ ಹೊಗಳ್ತಾ ಇದ್ದಾಳೆ. ಹಾಡಿ ಹೊಗಳಿ ಹೂಮಾಲೆಯನ್ನ ಕಟ್ತಾ ಇದ್ದಾಳೆ. ಎಂದು ಕಾಂಬೆನು ರಾಮನ ಅಂತ ಹೇಳ್ಕೊಂಡು. ಬನ್ನಿ ಮಕ್ಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ 2 ಪ್ರಶ್ನೆಗಳಿದೆ ನಿಮ್ಗೆ. ಇಲ್ಲಿ ಒಂದು ವಾಕ್ಯದಲ್ಲಿ ಇರೋದಕ್ಕೆ ಇದೆ. ಇಲ್ಲಿ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಹೇಳಿದೆ. 2ನೇದು ಶಬರಿ ಗೀತ ನಾಟಕದ ಕರ್ತೃ ಯಾರು. ಹಾಗಿದ್ರೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಮಕ್ಕಳೇ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನೋಡಿ, ರಾಮ ಲಕ್ಷ್ಮಣರಿಗೆ ಯಾರು ಹೇಳಿದ್ರು ಹೋಗ್ಬೇಕು ಅಂತ ಹೇಳಿ? ಧನು ರಾಕ್ಷಸನ, ಕರೆಕ್ಟಾ? ಉದರ್ಮುಖ ಧನು ಅಂತ ಹೇಳಿದ್ರೆ ಆಯ್ತು. ಶಬರಿ ಗೀತ ನಾಟಕದ ಕರ್ತೃ ಯಾರು? ಪೂತಿನ ಅವರು. ಶಬರಿ ಗೀತ ನಾಟಕದ ಕರ್ತೃ ಯಾರಪ್ಪ ಅಂತ ಹೇಳಿದ್ರೆ ಪೂತಿನ ಅಥವಾ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಅಂತ ಬರೆದ್ರು ಆಯ್ತು, ಪೂತಿನ ಅಂತ ಬರೆದ್ರು ಆಯ್ತು. ಸರಿನಾ ಮಕ್ಳೇ? ಹಾಗಿದ್ರೆ ಇಲ್ಲಿವರೆಗೂ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಅಲ್ಲ ಮಕ್ಕಳೇ? ನೋಡಿ, ಇವೆರಡು ಕ್ವಶನಿಗೆ ಆನ್ಸರ್ ನೋಡ್ಕೊಂಡ್ರಲ್ಲ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಮತ್ತು ಶಬರಿ ಗೀತ ನಾಟಕದ ಕರ್ತೃ ಯಾರು. ಇವೆರಡು ಇಂಪಾರ್ಟೆಂಟ್ ಕ್ವಶನ್, ನಿಮ್ಮ 4ನೇ ಮತ್ತು 5ನೇ ಕ್ವಶನ್ ಆಗಿರುತ್ತೆ ನಿಮ್ಮ ಅಭ್ಯಾಸ ಭಾಗದಲ್ಲಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗಿತ್ತಪ್ಪ ಅಂತ ಹೇಳಿದ್ರೆ, ರಾಮನ ಬಗ್ಗೆ ಹೇಳ್ತಾ ಇದ್ಲಲ್ವಾ ಶಬರಿ, ಹಾಡಿ ಹೇಳ್ತಾ ಇದ್ಲಲ್ವಾ. ಅವಾಗ ಅಲ್ಲೇನಾಗುತ್ತೆ, ರಾಮನ ಬಗ್ಗೆ ಹೇಳಿದಾಗ ರಾಮ ಹೆಂಗ್ ಬರ್ತಾನೆ ಅಂತ ಹೇಳ್ತಾಳೆ. ರಾಮ ಬಿಲ್ಲು ಹಿಡ್ಕೊಂಡ್ ಬರ್ತಾನೆ, ಮತ್ತೆ ಅವನನ್ನ ನೋಡಿದ್ರೆ ಶತ್ರುಗಳು ಏನ್ ಮಾಡ್ತಾರೆ, ಹೆದರ್ ಬಿಡ್ತಾರೆ. ಆದ್ರೆ ಅಷ್ಟೇ ಅವನು ಸೌಮ್ಯ ಸ್ವಭಾವದವನಾಗಿರ್ತಾನೆ. ಮತ್ತೆ ಅವನು ತನ್ನ ಅರಸುತನ ಅಂದ್ರೆ ರಾಜ್ಯತ್ವ ಅಂತ ಹೇಳ್ತೀವಲ್ವಾ, ಅದನ್ನು ಬಿಟ್ಬಿಟ್ಟು ಅವನು ಸನ್ಯಾಸಿ ತರ, ತಪಸ್ವಿ ತರ ತನ್ನ ಜೀವನವನ್ನ ವ್ಯತೀತ ಮಾಡ್ತಾ ಇದ್ದಾನೆ, ಜೀವನವನ್ನ ಕಳೀತಾ ಇದ್ದಾನೆ ಕಳೀತಾ ಇದ್ದಾನೆ ಅಂತ ಹೇಳ್ತಾಳೆ. ಆಮೇಲೆ ಅವಳೇನ್ ಹೇಳ್ತಾಳೆ ಅಂತ ಹೇಳಿದ್ರೆ, ಅವನ್ ಯಾರ ಜೊತೆಗೆ ಬರ್ತಾ ಇದ್ದಾನೆ, ಲಕ್ಷ್ಮಣನ ಜೊತೆಗೆ ಬರ್ತಾ ಇದ್ದಾನೆ. ಅವಾಗ ಅವನಿಗೆ ಯಾರ ಭಯವೂ ಇಲ್ಲ ಅಂತ ಹೇಳಿ ಇಲ್ಲಿ ಶಬರಿ ಹೇಳ್ತಾ ಇದ್ದಾಳೆ. ಅವಳು ಒಂದು ಹಾಡು ಹೇಳ್ತಾ ಇದ್ದಲ್ವಾ, ಎಂದು ಕಾಂಬೆನು ಅಂತ ಹೇಳಿ, ಆ ಒಂದು ಹಾಡಿನಲ್ಲಿ ಬರುವಂತ ಸಾರಾಂಶ ಇದು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಅವರು ರಾಮ ಹೇಗಿದ್ದಾನೆ ಅಂತ ಹೇಳಿ ಮತ್ತೆ ಹೇಳ್ತಾಳೆ. ಏನು ಅಂತ ಹೇಳಿದ್ರೆ, ಕೆಟ್ಟ ಕನಸು ಕಂಡಾಗ ನಮ್ಗೆ ರಾತ್ರಿ ಹೋಗಿ ಹಗಲ್ ಹೆಂಗಾಗುತ್ತೆ ಹಂಗಿದ್ದಾನೆ. ಮತ್ತೆ ಗುರು, ತಪಸ್ವಿಗಳು, ಎಲ್ಲ ಸಾಧಕರು ಮೆಚ್ಚುವಂತ ವ್ಯಕ್ತಿಯಾಗಿದ್ದಾನೆ. ಯಾರು? ರಾಮ ಅಂತ ಹೇಳಿ ಅವನನ್ನ ನಾನು ಯಾವತ್ ಕಾಣ್ತೀನಿ, ಯಾವತ್ ನೋಡ್ತೀನಿ ಅಂತ ಹೇಳ್ಕೊಂಡು ಅವಳು ಏನ್ ಮಾಡ್ತಾ ಇರ್ತಾಳೆ, ಹೂ ಮಾಲೆಯನ್ನ ಕಟ್ತಾ ಇರ್ತಾಳೆ. ನಿಮ್ಗೆ ಗೊತ್ತಿರುತ್ತೆ, ಹೂವನ್ನ ಕಟ್ತಾ ಅವಳು ಹೇಳ್ತಾಳೆ. ಹೇಳ್ಕೊಂಡು ಆ ಮಾಲೆಯನ್ನ ಚುಂಬಿಸ್ತಾಳೆ. ಚುಂಬಿಸೋದು ಅಂದ್ರೆ ಅದಕ್ಕೆ ಒಂದು ಮುದ್ದನ್ನ ಕೊಡೋದು ಅಂತ ಹೇಳ್ತೀವಲ್ವ, ಆ ತರ ಅದನ್ನ ನೋಡ್ತಾಳೆ ಹೀಗೆ ಅಂತ ಹೇಳ್ಬೋದು. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಅವಾಗ ಹೇಳ್ದಾಗ ಸದ್ಗುಣ ಅಂತ ಹೇಳಿದಾಗ ನಾನು ಸತ್ ಪ್ಲಸ್ ಗುಣ ಅಂತ ಹೇಳಿದೆ. ಇದು ಕೂಡ ನಮ್ಮ ಸಂಧಿಯಲ್ಲಿ ಜಸ್ವ ಸಂಧಿಯಲ್ಲಿ ನೋಡಿ, ಇಲ್ಲಿ ತ ಇದೆಯಾ? ಈ ತ ವರ್ಗದ 3ನೇ ಅಕ್ಷರ ಯಾವುದು? ತ, ಥ, ದ. ಹಾಗಿದ್ರೆ ತ ಬದಲು ದ ಬಂದಿದೆ. ಇದು ಜಸ್ವ ಸಂಧಿ. ಇದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ವ್ಯಾಕರಣದಲ್ಲಿರುವಂತ ಸಂಧಿಗಳು ಅನ್ನೋ ವಿಡಿಯೋನ ದಯವಿಟ್ಟು ನೋಡಿ ಮಕ್ಕಳೇ. ತಾಯಿ ಅಂದ್ರೆ ಯಾರು? ಅಬ್ಬೆ, ಜನನಿ, ಮಾತೆ, ಅಮ್ಮ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಮತ್ತೆ ರಾಮ ಲಕ್ಷ್ಮಣರು ಅಂತ ಬಂದಿದೆ. ರಾಮರು ಪ್ಲಸ್ ಲಕ್ಷ್ಮಣರು. ನೋಡಿ, 2 ನಾಮಪದಗಳು ಬಂದಾಗ ಇದನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ಮತ್ತೊಂದು ಅಂತರಂಗ ಅಂತಂದ್ರೆ ನಮ್ಮ ಮನಸ್ಸು, ಬಹಿರಂಗ ಅಂದ್ರೆ ಹೊರಗಡೆದು. ಅಂತರಂಗ, ಬಹಿರಂಗ ಇವು ವಿರುದ್ಧಾರ್ಥಕ ಪದಗಳು, ಆಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಲ್ಲ,
ಅದು. ಇಲ್ಲಿ ನೋಡಿ, ಇಲ್ಲಿ ರಾಮ ಏನ್ ಮಾಡ್ತಾನೆ, ಬಾಗಿಲಲ್ಲಿ ಬಂದು ನಿಂತ್ಕೊಂಡು ಕೇಳ್ತಾನೆ, ತಾಯಿ ನಾವು ಇಲ್ಲಿ ದಾರಿ ಹೋಗರಲ್ವಾ, ದಾರಿ ಹೋಗರಿಗೆ ಬೀಡ್ ಇಲ್ಲಿದೀಯಾ, ಅಂದ್ರೆ ಇಲ್ಲಿ ನೆಲೆ ನಿಂತ್ಕೊಳಕ್ಕಾಗತ್ತಾ, ಇಲ್ಲಿ ವಿಶ್ರಾಂತಿ ತಗೊಳಕ್ಕಾಗುತ್ತಾ ಅಂತ ಹೇಳಿ ರಾಮ ಕೇಳ್ತಾನೆ. ಅವಾಗ ಶಬರಿ ಏನ್ ಮಾಡ್ತಾಳೆ, ನಡುಗುವ ಧ್ವನಿಯಿಂದ ಕೇಳ್ತಾಳೆ. ಅಂದ್ರೆ ನೀನ್ ಯಾರು, ನೀ ಮಹಾಪುರುಷ, ನೀನ್ ರಾಮ ಏನು ಅಂತ ಹೇಳಿ ಅವಳು ಕೇಳ್ತಾಳೆ. ಅವಾಗ ರಾಮ ಹೇಳ್ತಾನೆ, ಹೌದು ನನ್ನನ್ನ ರಾಮ ಅಂತ ಹೇಳ್ತಾರೆ ತಾಯಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ನೋಡಿ, ರಾಮ ಮತ್ತು ಶಬರಿಯ ಇಲ್ಲಿ ಏನಾಯ್ತು, ಮಿಲನ ಆಯ್ತು. ಅವರಿಬ್ರು ಏನಾಗಿದ್ರು, ಒಬ್ರನ್ನೊಬ್ರು ಸನ್ಸಿದ್ರು. ಇಷ್ಟ್ರವರೆಗೂ ರಾಮ ಬರ್ತಾನೆ ಅಂತ ರಾಮ ಕಾಯ್ತಾ ಇದ್ದ, ಶಬರಿನ್ ನೋಡ್ಬೇಕು ಅಂತ ರಾಮ ಬಂದಿದ್ದ. ಆದ್ರೆ ಈಗ ಇಬ್ರು ಒಬ್ರನ್ನೊಬ್ರು ಭೇಟಿಯಾದ್ರು. ಅಲ್ಲಿ ಬಂದ್ಬಿಟ್ಟು ರಾಮ ಏನ್ ಮಾಡ್ತಾನೆ, ಶಬರಿ ಹತ್ರ ಹೋಗ್ಬಿಟ್ಟು, ತಾಯಿ ನಮ್ಗೆ ಇಲ್ಲಿ ಬೀಡ್ ಸಿಗುತ್ತಾ, ಇಲ್ಲಿ ಬೀಡಿಲ್ ತೋರಿತದ. ನೋಡಿ ಮಕ್ಳೇ, ಇದಕ್ಕೆ ಒಂದು ಸಂದರ್ಭ ಕೂಡ ಬರುತ್ತೆ, ನಿಮ್ಗೆ ಹೇಳ್ತೀನಿ ಮುಂದಿನ ಭಾಗದಲ್ಲಿ. ಇಲ್ಲಿ ಅವ್ರು ಕೇಳಿದಾಗ ಯಾವ ಸಂದರ್ಭದಲ್ಲಿ ಆ ಒಂದು ಲೈನ್ ಬಂತು, ಆ ಒಂದು ವಾಕ್ಯ ಬಂತು ಅಂತ ಹೇಳಿ ನೀವ್ ಹೇಳ್ಬೇಕು. ಇಲ್ಲಿ ರಾಮ ಕೇಳ್ತಾನೆ, ನಮ್ಗೆ ಸಿಗುತ್ತಾ ಅಂತ ಹೇಳಿದಾಗ ಅವಳು ರಾಮನ ನೀನು ಅಂತ ಕೇಳ್ತಾಳೆ, ಕನ್ಫರ್ಮ್ ಮಾಡ್ಕೋತಾಳೆ, ರಾಮ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಅವಾಗ ರಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಮ್ಮನನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾನೆ. ನೋಡಿ, ನಾನ್ ರಾಮ, ಇವನು ನನ್ನ ತಮ್ಮ ಲಕ್ಷ್ಮಣ ಅಂತ ಹೇಳ್ತಾಳೆ. ಅವಾಗ ಅವಳು ಫುಲ್ ಸಡಗರ, ಅವಳಿಗೆ ಎಂತ ಸಿಗದೆ ಇರೋದ್ ಸಿಕ್ಕಾಗ ನಮ್ಗೆ ಹೇಗಾಗತ್ತಲ್ವಾ, ಹಂಗೆ ಸಡಗರದಿಂದ ಸಂಭ್ರಮದಿಂದ ಅವಳು ಹೇಳ್ತಾಳೆ, ನೀವು ರಾಮ ಲಕ್ಷ್ಮಣರೇ ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾಳೆ. ಕೇಳ್ಬಿಟ್ಟು ಇಲ್ಲಿ ನಿಮ್ಗೆ ಒಂದು ಏನಾಗತ್ತೆ ಅಂತ ಹೇಳಿದ್ರೆ, ಮೇಳದವರ ಹಾಡಿನಲ್ಲಿ ಒಂದು ಹಾಡ್ ಬರುತ್ತೆ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ ಮಕ್ಕಳೇ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ನಿಮ್ಗೆ ಸಂದರ್ಭ ಬರುತ್ತೆ ಅಂತ ಹೇಳಿ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅನ್ನುವಂತ ಒಂದು ಸಂದರ್ಭ. ನಿಮಗ್ ಗೊತ್ತಿದೆ ಮಕ್ಕಳೇ, ಸಂದರ್ಭ ಬರಿಬೇಕಾದ್ರೆ ಫಸ್ಟ್ ಆಯ್ಕೆಯನ್ನ ಬರಿಬೇಕು, ಆಮೇಲೆ ಸಂದರ್ಭವನ್ನ ಬರಿಬೇಕು, ಆಮೇಲೆ ಸ್ವಾರಸ್ಯವನ್ನ ಬರಿಬೇಕು. ಸಂದರ್ಭ ಏನಾಗುತ್ತೆ, ಇಲ್ಲಿ ಆಯ್ಕೆ ಏನಾಗುತ್ತೆ ಮೊದಲನೇದ್ ಹೇಳಿ. ಆಯ್ಕೆ ಏನ್ ಬರುತ್ತೆ, ಪೂತಿ ನರಸಿಂಹಾಚಾರ್ ಬರ್ದಂತ ಶಬರಿ ಅನ್ನೋ ಗೀತ ನಾಟಕದಿಂದ ಈ ಗದ್ಯ ಭಾಗ ಶಬರಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ ಆಗುತ್ತೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ನೋಡಿ, ನಮ್ಗೆ ಆಯ್ಕೆ ಏನಾಗುತ್ತೆ, ಪೂತಿ ನರಸಿಂಹಾಚಾರ್, ಶಬರಿ ಮತ್ತೆ ಶಬರಿ ಗದ್ಯ ಭಾಗ ಅಂತ ಹೇಳಿದ್ದೇವೆ. ನಿಮ್ಗೆ ಬೇಕಾದ್ರೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಅವರ ಏಕಾಂಕ ನಾಟಕಗಳದಿಂದ ಇದನ್ನ ಆಯ್ದುಕೊಂಡಿದೀವಿ ಅಂತ, ಸಂಪಾದಿಸಿರೋದು ಅಂತ ಹೇಳಿ ಕೂಡ ಬರಿಬಹುದು. ಬರಿಲೇಬೇಕು ಅಂತೇನಿಲ್ಲ, ಬರೆದ್ರೆ ನಿಮ್ಗೆ ಹೆಚ್ಚಿನ ನಾಲೆಜ್ ಇದೆ, ಹೆಚ್ಚಿನ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಸಂದರ್ಭ ನೋಡಿ ಮಕ್ಕಳೇ, ಇವಾಗ್ಲೇ ಹೇಳಿದೀನಿ. ಸಂದರ್ಭ ಏನಾಗುತ್ತೆ, ಮತಂಗಾಶ್ರಮವನ್ನ ಪ್ರವೇಶಿಸಿದಾಗ ರಾಮ ಏನ್ ಮಾಡ್ತಾನೆ, ಈ ಒಂದು ವಾಕ್ಯವನ್ನ ಕೇಳ್ತಾನೆ. ಯಾರಿಗೆ ಕೇಳ್ತಾನೆ, ಶಬರಿಗೆ ಕೇಳ್ತಾನೆ ಅನ್ನೋದು ಇದು ಸಂದರ್ಭ ಆಗಿದೆ. ಯಾವಾಗ ಇದನ್ನ ಹೇಗೆ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ ಅಂದ್ರೆ, ಶಬರಿ ಮತ್ತು ರಾಮನ ಒಂದು ಏನಂತ ಹೇಳ್ತೀರಾ, ಭೇಟಿ, ಪರಸ್ಪರ ಭೇಟಿ, ಮುಖಾಮುಖಿಯಾಗೋದು ಅಂತ ಹೇಳ್ತೀರಾ, ಮುಖಾಮುಖಿಯಾದಾಗ ಬಂದಂತ ಮಾತು ಅಂತ ಹೇಳ್ಬಹುದು. ಸರಿನಾ ಮಕ್ಳೇ? ಇದು ನೋಡಿ, ಯಾವಾಗ್ಲೂ ಸಂದರ್ಭ ಕೊಟ್ಟಾಗ ನಿಮ್ಗೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ ಮೂರನ್ನು ಬರಿಬೇಕು. ಇದಕ್ಕೊಂದಂಕ, ಇದಕ್ಕೊಂದಂಕ, ಇದಕ್ಕೊಂದಂಕ ಇರುತ್ತೆ ನಿಮ್ಗೆ. ಸರಿನಾ ಮಕ್ಳೇ? ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಈಗ ಗದ್ಯಾಂಶದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ರಾಮ ಶಬರಿಯನ್ನ ಮೀಟಾದ, ಅಥವಾ ಅವರಿಬ್ರು ಏನಾದ್ರು ಒಬ್ಬರನ್ನೊಬ್ರು ಮುಖಾಮುಖಿ ಆದ್ರು. ಆಮೇಲೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಇಲ್ಲಿ ನಾನು ಹೇಳಿದ್ನಲ್ಲ ಹಾಡ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲೇನು ಕಂಡಳು ಶಬರಿ ರಾಮ ಬಂದಿರುವುದನ್, ಕಂಡಳು ಶಬರಿ ರಾಮ ಬಂದಿರುವುದು, ಈ ಒಂದು ಪದ್ಯ ಬರುತ್ತೆ. ಅಲ್ಲಿ ಮೇಳದವ್ರು ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಅವಳು ಹೇಳ್ತಾಳೆ, ರಾಮನನ್ನ ನೋಡಿ ಸಂತೋಷದಿಂದ ಒಂದು ಮಗು ಹೇಗೆ ವರ್ತನೆ ಮಾಡುತ್ತೆ ಹಾಗೆ, ಈಗ ಅಮ್ಮನನ್ನ ನೋಡಿದಂತ ಮಗು ಹೇಗೆ, ಈಗ ಅಮ್ಮ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ಅಥವಾ ಎಲ್ಲಾರು ಹೋಗಿದ್ರೆ, ಅಮ್ಮ ಬಂದ ತಕ್ಷಣ ಮಗು ಹೆಂಗೆ ಎಕ್ಸ್ಪ್ರೆಷನ್ ತೋರಿಸುತ್ತೆ, ತುಂಬಾ ಸಂತೋಷದಿಂದ, ಹಂಗೆ ಅವಳು ಏನ್ ಮಾಡ್ತಾಳೆ, ರಾಮನನ್ನ ಫಸ್ಟ್ ಕೈ ಮುಟ್ತಾಳೆ, ಮೈ ಮುಟ್ಟಿ ಹಿಂಗ್ ನೋಡ್ತಾಳೆ, ರಾಮನ ಹೌದಾ ನನ್ ಕಣ್ಸ್ ಕಾಣ್ತಾ ಇಲ್ವಾ ಅಂತ. ಆಮೇಲೆ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ನೋಡಿ ಮಕ್ಕಳೇ, ಶಬರಿ ರಾಮನಿಗಿಂತ ವಯಸ್ಸಲ್ಲಿ ಎಷ್ಟು ದೊಡ್ಡವಳಿರ್ಬೋದು, ಆದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು
ಜ್ಞಾನಕ್ಕೆ ಮತ್ತೆ ಸ್ವಭಾವಕ್ಕೆ, ಗುಣಕ್ಕೆ ನಾವು ಮರ್ಯಾದೆಯನ್ನ ಕೊಡ್ತೀವಿ. ಹಾಗಾಗಿ ರಾಮನಲ್ಲಿರುವ ಜ್ಞಾನವನ್ನ, ಗುಣವನ್ನ ಅವಳೇನ್ ಮಾಡ್ತಾಳೆ ಅಂದ್ರೆ ಅವನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತಾಳೆ, ಕಣ್ಣಿಗೊತ್ಕೋತಾಳೆ. ಆಮೇಲೆ ಕಣ್ಣಿನಲ್ಲಿ ನೀರ್ ಬರುತ್ತೆ. ಕಣ್ಣೀರ್ ಬರೋದಂದ್ರೆ ಅಳೋದಲ್ಲ, ಆನಂದ ಭಾಷ್ಪ ಅಂತ ಹೇಳ್ತೀವಲ್ಲ, ಆನಂದ ಭಾಷ್ಪ ಅಂದ್ರೆ ಕಣ್ಣೀರ್, ಸಂತೋಷದಿಂದ ಕಣ್ಣೀರ್ ಬರುತ್ತೆ. ಆ ರೀತಿ ಅವಳು ತನ್ನ ಮೈಯೆಲ್ಲ ಒಂಥರ ಅವಳೇನ್ ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನ ಒಂದು ಎಲ್ಲ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಲ್ಲ, ಭಾವನೆಗಳನ್ನ ವ್ಯಕ್ತಪಡಿಸ್ತಾಳೆ ಇಲ್ಲಿ. ಆದ್ರೆ ಅವಳಿಗೆ ಒಂದೇ ಕ್ಷಣಕ್ಕೆ ನೆನಪಾಗುತ್ತೆ, ಅಯ್ಯೋ ನೆನ್ನೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ, ಎಲ್ಲ ಎಷ್ಟು ಚೆನ್ನಾಗಿ ಅಣಿ ಮಾಡಿದ್ದೆ, ತಯಾರು ಮಾಡಿದ್ದೆ, ಒಳ್ಳೆ ಹೂ ತಗೊಂಬಂದಿದ್ದೆ, ಒಳ್ಳೆ ಹಣ್ಣಿತ್ತು, ಆದ್ರೆ ಇವತ್ತು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಪೇಚಾಡಕ್ ಶುರು ಮಾಡ್ತಾಳೆ. ಪೇಚಾಡು ಅಂತಂದ್ರೆ ಒಂಥರ ಬೇಜಾರು ಮಾಡ್ಕೊಳ್ಳೋದು. ಅಯ್ಯೋ ನೆನ್ನೆ ಎಷ್ಟು ಚೆನ್ನಾಗಿತ್ತು, ನೆನ್ನೆ ಅಷ್ಟು ಇವತ್ತು ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಕ್ ಶುರು ಮಾಡ್ತಾಳೆ, ಸಿದ್ಧತೆ ಇಲ್ಲ ಅಂತ ಹೇಳಿ. ಆದ್ರೆ ತಾನು ಪ್ರೀತಿಯಿಂದ ಕಟ್ಟಿದಂತ ಹೂವಿನ ಮಾಲೆಯನ್ನ ಏನ್ ಮಾಡ್ತಾಳೆ, ರಾಮನಿಗೆ ಅರ್ಪಣೆಯನ್ನ ಮಾಡ್ತಾಳೆ, ರಾಮನಿಗೆ ಹಾಕ್ತಾಳೆ ಅಂತ ಹೇಳಿ ಹೇಳ್ಬೋದು. ಹಾಕಿ ಸಂಭ್ರಮಿಸ್ತಾಳೆ. ಇಲ್ಲಿ ನೋಡಿ, ಮತ್ತೊಂದು ಇಲ್ಲಿ ಪ್ರಶ್ನೆ ಬರುತ್ತೆ. ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನ ವಿವರಿಸಿ ಅಂತ ಹೇಳಿ 8-10 ವಾಕ್ಯದಲ್ಲಿ ಬರುತ್ತೆ ಮಕ್ಕಳೇ. ಇಲ್ಲಿ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ, ಶಬರಿಗೆ ಯಾರು ಹೇಳಿದ್ರು ರಾಮನ್ ಬರ್ತಾನೆ ಅಂತ ಹೇಳಿ? ಶಬರಿ ಯಾರಿಗೋಸ್ಕರ ಕಾಯ್ದಿದ್ಲು? ಶಬರಿ ಇಲ್ಲಿದ್ದಾಳೆ ಅಂತ ರಾಮನಿಗೆ ಯಾರು ಹೇಳಿದ್ರು? ಈ 4 ಅಂಶಗಳನ್ನ ಇದ್ರಲ್ಲಿ ಬರಿಬೇಕು. ನೋಡಿ ಮಕ್ಕಳೇ, ಇಲ್ಲಿ ಏನಾಗುತ್ತೆ, ಧನು ಬಗ್ಗೆ ಹೇಳ್ಬೇಕು. ಧನು ರಾಕ್ಷಸ ಹೇಳ್ದ, ಅದಕ್ಕೆ ಇಲ್ಲಿ ಶಬರಿಯನ್ನ ಭೇಟಿಯಾಗೋದಕ್ಕೆ ರಾಮ ಲಕ್ಷ್ಮಣರು ಬಂದ್ರು ಅನ್ನೋದನ್ನ ಹೇಳ್ಬೇಕು. ಆಮೇಲೆ ಶಬರಿ ಅವರಿಗಾಗಿ ಹೇಗ್ ಕಾಯ್ತಾ ಇದ್ಲು ಅನ್ನೋದನ್ನ ಹೇಳ್ಬೇಕು. ಶಬರಿಗೆ ರಾಮ ಇಲ್ಲಿ ಬಂದೇ ಬರ್ತಾನೆ ಅಂತ ಯಾರು ಹೇಳಿದ್ರು ಅಂತ ಹೇಳಿ ಬರಿಬೇಕು. ಈ 4 ಅಂಶಗಳನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ತಾನು ತಂದಂತ ಹಣ್ಣುಗಳು, ಶಬರಿ ಏನ್ ಮಾಡಿರ್ತಾಳೆ, ತಾನು ಹಣ್ಣುಗಳನ್ನ ತಂದಿರ್ತಾಳಲ್ವಾ, ಆ ಹಣ್ಣುಗಳು ಜಗತ್ತಲ್ಲೇ ಇದಕ್ಕಿಂತ ಸ್ವೀಟ್ ಹಣ್ಣಿಲ್ಲ, ತುಂಬಾ ಸಿಹಿಯಾಗಿದೆ, ತುಂಬಾ ಚೆನ್ನಾಗಿದೆ, ಇದನ್ನ ಸವಿರಿ ಅಂತ ಹೇಳಿ ಕೊಡ್ತಾಳೆ. ನೀವ್ ನೋಡಿರ್ಬೇಕು, ಎಷ್ಟೋ ಸತಿ ಅವಳು ಏನ್ ಮಾಡ್ತಾಳೆ ಅಂದ್ರೆ ಫಸ್ಟ್ ಟೇಸ್ಟ್ ಮಾಡ್ತಾಳೆ. ತಾನು ಕಚ್ಚಿ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ, ಅದು ತುಂಬಾ ಸ್ವೀಟ್ ಆಗಿದ್ರೆ ರಾಮಗ್ ಕೊಡ್ತಾಳೆ. ಅದು ಚೆನ್ನಾಗಿಲ್ಲ ಅಂದ್ರೆ ಥೂ ಅಂತ ತೆಗೆದ್ಬಿಟ್ಟು ಆ ಕಡೆ ಹಾಕ್ಬಿಡ್ತಿರ್ತಾಳೆ. ಅವಳು ಚೆನ್ನಾಗಿರೋ ಹಣ್ಣುಗಳನ್ನ ಮಾತ್ರ ರಾಮನಿಗೆ ಕೊಡ್ತಾ ಇರ್ತಾಳೆ. ಇಲ್ಲಿ ನೋಡಿ, ಆ ಹಣ್ಣುಗಳನ್ನ ತಗೊಂಡು ಅವರು ಧನ್ಯ ಭಾವದಿಂದ, ಅವ್ರು ಒಳ್ಳೆ ಭಾವನೆಯಿಂದ ಸ್ವೀಕಾರ ಮಾಡ್ತಾ ಇರ್ತಾರೆ. ರಾಮ ಏನ್ ಅನ್ಕೋತಾನೆ, ಅವಳು ಎಷ್ಟು ಒಳ್ಳೆ ಮನಸ್ಸಿನಿಂದ ಸ್ವೀಟ್ ಅಂದ್ರೆ ಸಿಹಿಯಾದ ಹಣ್ಣುಗಳನ್ನ ಮಾತ್ರ ನನಗ್ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾನೆ. ಅವಾಗ ಅವಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇವ್ರನ್ನ ಭೇಟಿಯಾದ ಒಂದು ಸಂದರ್ಭದಲ್ಲಿ ನಾನು ಎಷ್ಟು ಸುಖಿಯಾಗಿದ್ದೇನೆ, ನಾ ಸುಖಿ ಪರಮ ಸುಖಿ ಅಂತ ಹೇಳ್ತಾಳೆ. ಯಾಕೆ ಅಂದ್ರೆ ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದೆ, ರಾಮ ಬಂದ್ಬಿಟ್ಟ, ನನಗೇನಾಗ್ತಾ ಇದೆ, ನನ್ನ ಹಂಬಲ ಅಳಿತು ಅಂತ ಹೇಳ್ತಾಳೆ. ಅಳಿದ ಹಂಬಲ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಬಂದು ನನ್ನ ದಣುವು ತೀರ್ತು, ಅಂದ್ರೆ ನನಗ್ ಬೇಕು ಅನ್ನೋದು ಸಿಕ್ತು ಅಂತ ಹೇಳೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸುಖಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏನಂತ ಹೇಳ್ತಾಳೆ ಅಂತ ಹೇಳಿದ್ರೆ, ಸಮುದ್ರವನ್ನ ನಾನ್ ಸೇರಿದಂಗಾಯ್ತು, ಆಮೇಲೆ ನದಿಯ ದಡವನ್ನ ಮುಟ್ಟಿದಂಗಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಮಕ್ಳೇ. ಸರಿನಾ? ಇಷ್ಟು ಭಾಗ ನಿಮ್ಗೆ ಅರ್ಥ ಆಯ್ತಾ ಮಕ್ಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ಲಾ? ನೋಡಿ, ನಿಮ್ಮೊಡನೆ ನಾನು ಮಾತಾಡಿದ ತಕ್ಷಣ ನನ್ನ ದಣಿವೆಲ್ಲ ಏನಾಯ್ತು, ನನ್ನ ದಣಿವು ತಣದ್ ಹೋಯ್ತು. ಅಂದ್ರೆ ಹಂಗೆ ನನ್ಗೆ ಸಮಾಧಾನ ಆಯ್ತು. ತಣುವಾಗೋದು ಅಂದ್ರೆ ಸಮಾಧಾನ ಆಯ್ತು, ನನ್ಗೆ ಆನಂದ ಆಯ್ತು, ನನಗೆ ನನ್ನ ಮನಸ್ಸಿನ ಭಾರ ಎಲ್ಲ ಇಳೀತು, ನಂಗೆ ಹಗೂರ ಅನ್ನಿಸ್ತು, ನಾ ಅಂತ ಸುಖಿಯಾಗಿದ್ದೀನಿ, ನಾ ಪರಮ ಸುಖಿ ಅಂತ ಹೇಳಿ ತನ್ನ ಕೈಯನ್ನ ನೀಡಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನ ಆನಂದವನ್ನ ವ್ಯಕ್ತಪಡಿಸ್ತಾಳೆ. ಇಲ್ಲಿ ನೋಡಿ, ಆಗ ಶ್ರೀರಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವಳ ಆದರ ಆತಿಥ್ಯವನ್ನ ಸ್ವೀಕರಿಸಿ ಹೇಳ್ತಾ ಇರ್ತಾನೆ, ನೋಡಿ ನಾನು ಈ ಅರಣ್ಯದಲ್ಲಿ ಇದ್ರೂ ಕೂಡ, ನೋಡಿ ಅರಣ್ಯದಲ್ಲಿ ಇದ್ರೂ ಕೂಡ ನನಗೆ ಸ್ವರ್ಗದಂತ ಅನುಭವ ಆಗ್ತಾ ಇದೆ. ನಿನ್ನ ಆದರ ಆತಿಥ್ಯವನ್ನ ಸ್ವೀಕರಿಸಿ, ನೀನ್ ಕೊಟ್ಟಿರುವಂತ ಸವಿಯಾದ ಹಣ್ಣುಗಳನ್ನ ಸ್ವೀಕರಿಸಿ ನಾನ್ ನಿನಗೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾನೆ ರಾಮ. ನೋಡಿ, ನಾನು ನಿನಗೆ ಋಣಿಯಾಗಿದ್ದೇನೆ ಅಂತ ಕೂಡ ಹೇಳ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ ಗೊತ್ತಾ ರಾಮ, ನಾನು
ಇದನ್ನ ನೋಡಿ ನನಗೆ ಅಯೋಧ್ಯೆಯ ನೆನಪಾಯ್ತು. ಅಯೋಧ್ಯೆಯಲ್ಲಿ ಕೂಡ ನನಗೆ ಇಷ್ಟೊಂದು ಆದರ ಆತಿಥ್ಯಗಳು ಸಿಗ್ತಾ ಇರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಆದರ ಆತಿಥ್ಯ ಇದೆ ಅಂತ ಹೇಳಿ ರಾಮ ಆನಂದದಿಂದ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಈ ರಾಮನ ಮಾತುಗಳನ್ನ ಕೇಳಿ ಅವಳಿಗೆ ಏನಾಗುತ್ತೆ ಅಂದ್ರೆ ಉದ್ವೇಗ, ಅಂದ್ರೆ ಯಾವಾಗ್ಲೂ ನಮ್ಗೆ ಯಾರು ಪ್ರೈಸ್ ಮಾಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಖುಷಿ ಆಗುತ್ತಲ್ವಾ, ಹಂಗೆ ಅವಳಿಗೆ ಉದ್ವೇಗ ಆಗುತ್ತೆ, ಖುಷಿ ಆಗುತ್ತೆ, ಸಂತೋಷದಿಂದ ಅವಳ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಆಮೇಲೆ ನೀವು ನನ್ನ ಆಶ್ರಮಕ್ಕೆ ಬಂದ್ರಿ, ನನ್ ಕೊಟ್ಟಿರುವಂತ ಆದರ ಆತಿಥ್ಯವನ್ನೆಲ್ಲ ಸ್ವೀಕಾರ ಮಾಡಿದ್ರಿ, ಅದಕ್ಕೆ ನನ್ ಬಡವಳು, ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ನೀವು ಬಿಡ್ಲಿಲ್ಲ, ನನ್ನನ್ನ ಏನ್ ಮಾಡಿದ್ರಿ, ನನ್ ಕೊಟ್ಟಂತ ಆದರ ಆತಿಥ್ಯವನ್ನ ಸಂತೋಷದಿಂದ ನೀವು ಸ್ವೀಕಾರ ಮಾಡಿದ್ರಿ ಅಂತ ಹೇಳಿ ಹೇಳ್ತಾಳೆ. ಇಲ್ಲಿ ನೋಡಿ ಮತ್ತೊಂದು 8-10 ವಾಕ್ಯದಲ್ಲಿದೆ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಯ್ತು. ಇದೇ ಈಗ್ಲಿನ ನಾನು ಹೇಳ್ದೆ. ಹೇಗೆ ಅಂತ ಹೇಳಿದ್ರೆ ಅವಳೇನ್ ಹೇಳ್ತಾಳೆ ಅಂದ್ರೆ, ಶಬರಿ ಅವಳು ಹೆಂಗೆ ಸಡಗರ ಪಡ್ತಾಳೆ, ಹೇಗೆ ಸಂತೋಷ ಪಡ್ತಾಳೆ ರಾಮನನ್ನ ಕಂಡು, ರಾಮನಿಗೆ ಆದರಾತಿಥ್ಯವನ್ನ ಕೊಟ್ಟು ಅದ್ರ ಬಗ್ಗೆ ಬರಿಬೇಕು. ಅಂದ್ರೆ ಅವಳು ಏನೇನ್ ಹಣ್ಣುಗಳನ್ನ ಹೂಗಳನ್ನ ಕೊಟ್ಲು, ಮಧುಪರ್ಕವನ್ನ ಕೊಟ್ಲು, ಅದೆಲ್ಲ ಬರಿಬೇಕು ಇಲ್ಲಿ ಮಕ್ಳೇ. ನೋಡಿ ಇದಕ್ಕೆ ನಮ್ಮ ಆನ್ಸರ್ ಏನಿರುತ್ತೆ ಅಂದ್ರೆ, ರಾಮ ಲಕ್ಷ್ಮಣರನ್ನ ಕಂಡು ಸಂತೋಷದಿಂದ ಸಡಗರ ಪಡುತ್ತಾಳೆ. ಅಲ್ಲಿಂದ ಶುರು ಮಾಡಿ ನಾವೇನ್ ಮಾಡ್ಬೇಕು ಅಂದ್ರೆ, ಕೈ ಹಿಡಿದ್ಲು, ಕಣ್ಣಿಗೊತ್ಕೊಂಡ್ಲು, ಆಮೇಲೆ ಒಳ್ಳೆ ಹಣ್ಣುಗಳನ್ನ, ಸವಿಯಾದ ಹಣ್ಣುಗಳನ್ನ ಕೊಟ್ಲು, ಮಾಲೆಯನ್ನ ಹಾಕಿದ್ಲು, ಆಮೇಲೆ ಅವರಿಗೆ ಆನಂದ ಆಗೋ ತರ ನಡ್ಕೊಂಡ್ಲು ಅನ್ನೋದನ್ನ ಇಲ್ಲಿ ಬರಿಬೇಕು ಮಕ್ಳೇ. ಬನ್ನಿ ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ಇಲ್ಲಿ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಕಣ್ಣಲ್ಲಿ ನೀರ್ ಬರೋದು ಅಂತ ಹೇಳಿದ್ರೆ ಸಂತೋಷದಿಂದ, ಅವಳು ಸತ್ಕಾರ ಮಾಡಿದ್ದಕ್ಕೆ ನನ್ಗೆ ಖುಷಿ ಆಯ್ತು ಅಂತ ಹೇಳಿ ಅವಳು ಏನ್ ಹೇಳ್ತಾ ಇರ್ತಾಳೆ, ಖುಷಿಯಿಂದ ಅವಳು ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಆವಾಗ ರಾಮ ಹೇಳ್ತಾನೆ, ನಂಗೆ ಅಯೋಧ್ಯೆಯ ಅರಮನೆಗಿಂತಲೂ ಇಲ್ಲಿ ಹೆಚ್ಚಿನ ಸತ್ಕಾರ ದೊರೀತು ಅಂತ ಹೇಳ್ತಾನೆ. ಆಮೇಲೆ ನನಗೆ ನಿನ್ನನ್ನ ನೋಡಿ ನನ್ನ ತಾಯಿ ಅಂತ ಅನಿಸ್ತು ಅಂತ ಹೇಳಿ ರಾಮ ಹೇಳ್ತಾನೆ. ಆವಾಗ ಇಲ್ಲಿ ರಾಮ ಏನ್ ಮಾಡ್ತಾನೆ ಅಂತ ಹೇಳಿದಾಗ, ನನಗೆ ನಿನ್ನನ್ನು ನೋಡಿ ನನ್ನ ತಾಯಿಯ ತರ ಅನಿಸ್ತು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನಿನ್ನ ರೂಪ ಹೇಗಿದೆಯೋ ಹಾಗೇನೆ ನಿನ್ ಮಾತು, ನಿನ್ನ ರೂಪ ಹೇಗಿದೆ ಹಾಗೆ ನಿನ್ ಮಾತಿದೆ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ ಅವಾಗ ನಾ ಧನ್ಯಳಾಗಿದ್ದೀನಿ, ನಾ ಧನ್ಯಳು ಅಂತ ಹೇಳಿ ಹೇಳ್ತಾಳೆ ಅವಳು. ಏನಂತ ಹೇಳಿದ್ರೆ, ನಂಗೆ ಪುಣ್ಯ ಪುರುಷರು, ತಪಸ್ವಿಗಳು ಎಲ್ಲರ ವರ ಸಿಕ್ಕಿದೆ, ನಾನೇನ್ ಮಾಡ್ಬೇಕಾಗಿದೆ, ನನಗೆ ನೀನ್ ಬಂದೆ, ನನ್ ಭೇಟಿಯಾದೆ, ನನಗೀಗ ಮುಕ್ತಿಯನ್ನ ಕೊಡು ಅಂತ ಕೇಳ್ತಾಳೆ. ಮುಕ್ತಿಯನ್ನ ಕೊಡು ಅಂತ ಹೇಳಿದ್ರೆ, ನಾನು ಈ ಲೋಕದಿಂದ ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ನನ್ನ ಹಕ್ಕಿಯಂತೆ ಹಾರ್ ಹೋಗ್ಬೇಕು ಅಂತ ಹೇಳಿ ರಾಮನನ್ನ ಕೇಳ್ಕೊಳ್ತಾಳೆ. ಬನ್ನಿ ಮಕ್ಕಳೇ, ಇಲ್ಲಿ ನೋಡಿ ರಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಬರಿಯ ಬಗ್ಗೆ ಹೇಳ್ತಾನೆ, ಶಬರಿಯ ಗುಣಗಾನವನ್ನ ಮಾಡ್ತಾನೆ. ಏನಪ್ಪ ಗುಣಗಾನ ಮಾಡೋದು ಅಂದ್ರೆ, ನಿನ್ನಂತ ಶಿಷ್ಯನ್ನ ಪಡೆದಂತ ನಿನ್ನ ಗುರುಗಳು ಎಂತ ಮಹಾನ್ವಿತರು ಅಂತ ಹೇಳ್ತಾನೆ. ಆಮೇಲೆ ಏನ್ ಹೇಳ್ತಾನೆ, ಅವರ ಶಾಂತ ಸ್ವಭಾವದ ಬಗ್ಗೆ ಹೇಳ್ತಾನೆ. ಆಮೇಲೆ ಅವಳು ಇಲ್ಲಿ ಆಶ್ರಯವನ್ನ ಕೊಟ್ಟದ್ದನ್ನ ಹೇಳ್ತಾನೆ. ಈ ಆಶ್ರಮ ಅವರ ದುಃಖವನ್ನೆಲ್ಲ ಮರೆಸ್ತು. ಯಾಕಂದ್ರೆ ಅವರು ಸೀತೆ ಅಪಹರಣ ಆದದ್ದಕ್ಕೆ ತುಂಬಾ ದುಃಖದಿಂದ ಇದ್ರಲ್ವಾ, ಶೋಕದಿಂದ ಇದ್ರಲ್ವಾ, ಅದೆಲ್ಲ ಮರೆಸ್ತು ಅಂತ ಹೇಳಿ ಈ ಸುದಿನ ಅಂತ ಹೇಳಿ ಹೇಳ್ತಾನೆ ರಾಮ. ಇಲ್ಲಿ ನೋಡಿ ಆಗ ಶಬರಿ ಏನಂತ ಹೇಳ್ತಾರೆ, ನನ್ನನ್ ಯಾಕೆ ಹೊಗಳ್ತಾ ಇದೀಯಾ ನೀನೇ ಎಂತ ವ್ಯಕ್ತಿತ್ವವನ್ನ ಹೊಂದಿದೀಯಾ, ನೀ ಎಂಥ ಸದ್ಗುಣ ಸಂಪನ್ನ ಅಂತ ಹೇಳಿ ಅವಳು ಹೇಳ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ನನಗೆ ನೀನು ಏನ್ ಮಾಡು, ಮುಕ್ತಿಯನ್ನ ಕೊಡು ಅಂತ ಹೇಳ್ತಾಳೆ. ಅವಾಗ ವೈರಾಗ್ಯ ಅಂತ ಹೇಳಿ ಹೇಳ್ತಾಳೆ. ನಾನು ನೀಲ ಗಗನದ ನಡುವೆ ಪ್ರಕಾಶಿಸುತ್ತಿರುವ ಸೂರ್ಯನಿಂದ ಆಚೆ ಇರುವ ಮಾಯಾಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ನೋಡಿ ಮಕ್ಳೇ, ಇಲ್ಲಿ ನೀಲ ಗಗನದ ನಡುವೆ ಏನ್ ಮಾಡುವೆ, ಪ್ರಕಾಶಿಸುತ್ತಿರುವ ಸೂರ್ಯನಿಂದ ಆಚೆ ಇರುವ ಮಾಯಾಲೋಕವನ್ನು ನಾನು ಪ್ರವೇಶಿಸಬೇಕು ಅಂತ ಹೇಳ್ತಾಳೆ. ನಾನು ಮೋಡದಲ್ಲಿ ತೇಲಿ ಹೋಗ್ಬೇಕು, ಹಕ್ಕಿಯಂತೆ ಹಾರ್ಬೇಕು ಅಂತ ಹೇಳಿ ಹೇಳ್ತಾಳೆ. ಸರಿನಾ ಮಕ್ಳೇ? ಹಂಗಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮುಕ್ತಿಯನ್ನ ಬಯಸ್ತಾಳೆ. ಇಲ್ಲಿ ನೋಡಿ 3-4 ವಾಕ್ಯದಲ್ಲಿ
ಇಲ್ಲೊಂದು ಕ್ವಶನ್ ಬರುತ್ತೆ ನೋಡಿ. ರಾಮನ ಸ್ವಾಗತಕ್ಕಾಗಿ ಶಬರಿ ಏನೇನ್ ಮಾಡ್ಕೊಂಡಿದ್ಲು, ಏನೇನ್ ತಂದಿದ್ಲು ಅಂತ ಹೇಳಿ ಈ ಒಂದು 3-4 ವಾಕ್ಯದಲ್ಲಿ ಬರುತ್ತೆ ಮಕ್ಳೇ. ಇದಕ್ಕೆ ಉತ್ತರ ನೋಡಿ. ಅವಳು ಏನ್ ಮಾಡ್ತಾ ಇದ್ಲು, ಪ್ರತಿದಿನ ವನಕ್ಕೆ ಹೋಗಿ ಹೊಸ ಹೂಗಳನ್ನ ತಗೊಂಡ್ ಬರ್ತಾ ಇದ್ಲು. ಹಳೆ ಹೂಗಳನ್ನೆಲ್ಲ ಏನ್ ಮಾಡ್ತಾ ಇದ್ಲು, ಬೇರೆ ಪಡಿಸಿ ಹೊಸ ಹೂಗಳನ್ನ ಆ ಒಂದು ಸ್ಥಾನದಲ್ಲಿ ಇಡ್ತಾ ಇದ್ಲು ಅಂತ ಹೇಳಿ ಅದನ್ನ ಬರಿಬೇಕು ಮಕ್ಕಳೇ ನೀವು. ಇಲ್ಲಿ ರಾಮ ಲಕ್ಷ್ಮಣರನ್ನ ಶಬರಿ ಹೇಗೆ ಉಪಚರಿಸಿದಳು ಅಂತಂದ್ರೆ, ಹಣ್ಣುಗಳನ್ನ, ಸವಿಯಾದ ಹಣ್ಣುಗಳನ್ನ ಕೊಟ್ಲು, ಮಧುಪರ್ಕವನ್ನ ಕೊಟ್ಲು, ಮಾಲೆಯನ್ನ ಹಾಕಿದ್ಲು. ಇದನ್ನೆಲ್ಲ ನೀವಿಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಗದ್ಯಾಂಶದಲ್ಲಿ ಏನಾಗುತ್ತೆ, ವೈರಾಗ್ಯವನ್ನ ತೋರಿಸ್ತಾಳಲ್ಲ, ಅವಾಗ ರಾಮನಿಗೆ ಬೇಜಾರಾಗುತ್ತೆ. ನಾನು ಬಂದಿರೋದೆ ನಿನ್ನ ಒಂದು ಸಾವಿಗಾಗಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾನೆ. ಅವನ ಹೃದಯ ಒಪ್ತಾ ಇರಲ್ಲ, ಆದ್ರೆ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಾನೆ ಅವಳಿಗೆ ಮುಕ್ತಿಯನ್ನ ಕೊಡೋದಕ್ಕೆ. ಅವಾಗ ಶಬರಿ ಏನ್ ಮಾಡ್ತಾಳೆ ಅಂದ್ರೆ, ಅಲ್ಲಿ ಒಂದು ವೇದಿ ಇರುತ್ತೆ. ವೇದಿ ಅಂತ ಹೇಳಿದ್ರೆ ಅಗ್ನಿಕುಂಡ ಅಂತ ಹೇಳ್ತೀವಲ್ವಾ, ಆ ಅಗ್ನಿಕುಂಡದಲ್ಲಿ ತನ್ನನ್ನ ಸಮರ್ಪಣೆ ಮಾಡ್ಕೋತಾಳೆ. ಅವಾಗ ರಾಮ ಹೇಳ್ತಾನೆ ನೋಡಿ, ಎಂತ ಸಂತೋಷದಿಂದ ಅವಳು ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡ್ಲು ಅಂದ್ರೆ, ಈ ಬೆಳಕಿಗೆ ಇರುವವರು ಏನಾಗ್ತಾರೆ, ಕರುಕನ್ನ ನೋಡಲ್ಲ, ಕಪ್ಪನ್ನ ನೋಡಲ್ಲ ಅಂತ ಹೇಳಿ ಹೇಳ್ತಾನೆ. ಹೇಳ್ಬಿಟ್ಟು ರಾಮ ಮತ್ತು ಲಕ್ಷ್ಮಣರು ಅವಳು ಬಂದಂತ ದಾರಿಯನ್ನ, ಅವಳು ಬೆಟ್ಟ ಗುಡ್ಡ ಮತ್ತು ಇವುಗಳಿಗೆಲ್ಲ ವಂದಿಸಿ ಹೋಗ್ತಾ ಇರೋದನ್ನ ನೋಡ್ತಾ ಇರ್ತಾರೆ. ಬನ್ನಿ ಮಕ್ಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಗತ್ತಿಗೆ ಬೆಳಕನ್ನ, ಈಗ ಹೇಳಿದ್ನಲ್ವಾ, ಜಗತ್ತಿಗೆ ಬೆಳಕನ್ನ ಕೊಡುವವರು ಏನ್ ಮಾಡ್ತಾರೆ, ಪರೋಪಕಾರ ಗುಣ ಅಂತ ಹೇಳ್ತೀವಲ್ವಾ, ಅಂತವರು ಕರುಕನ್ನ ನೋಡಲ್ಲ, ಕಪ್ಪನ್ನ ಗಮನಿಸಲ್ಲ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನೋಡಿ ಮಕ್ಳೇ, ಇದ್ರ ಬಗ್ಗೆ ಒಂದು ಸಂದರ್ಭ ಬರುತ್ತೆ ನಿಮ್ಗೆ. ಇಲ್ಲಿ ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಕ ಕಾಣರು ಅಂತ ಹೇಳಿ, ಇಲ್ಲಿ ಮತ್ತೆ ಆಯ್ಕೆ ಸೇಮ್ ನಾನು ಹೇಳಿದ್ದೆ, ಗೀತ ನಾಟಕ, ಶಬರಿ ಮತ್ತು ಪೂತಿನ, ಈ 3 ಅಂಶಗಳು ಬರ್ಬೇಕು. ಇಲ್ಲಿ ಈ ಒಂದು ಸಂದರ್ಭ ಯಾವ ಸಂದರ್ಭದಲ್ಲಿ ಅಂದ್ರೆ, ಶಬರಿ ವೇದಿಯಲ್ಲಿ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡಂತ ಸಂದರ್ಭ ಅಂತ ಹೇಳಿ ಬರ್ಬೇಕು. ಸ್ವಾರಸ್ಯ ಅಂದ್ರೆ ಅವಳ ಒಂದು ವ್ಯಕ್ತಿತ್ವವನ್ನ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವರ್ಣಿಸಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ, ಇದನ್ನ ಬರಿಬೇಕು ಮಕ್ಕಳೇ. ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಗದ್ಯಾಂಶದ ಮುಕ್ತಾಯದ ಹಂತಕ್ಕೆ ಬಂದಿದೀವಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶಬರಿ ತನ್ನನ್ನ ತಾನು ಸಮರ್ಪಣೆ ಮಾಡಿಕೊಂಡು ಅವಳು ಇಹಲೋಕವನ್ನ ಬಿಟ್ಟು ಮತ್ತೆ ಪರಲೋಕಕ್ಕೆ ಹೋದಾಗ ಮತ್ತೆ ಸೀತೆಯ ನೆನಪು ಇಲ್ಲಿ ರಾಮನಿಗೆ ಕಾಡುತ್ತೆ. ಮತ್ತೆ ಸೀತೆ ಬಗ್ಗೆ ನೆನಪಾಗುತ್ತೆ. ಚಂದ್ರಮುಖಿ, ಪ್ರಾಣಸಖಿ, ನನ್ನ ಏನಂತ ಹೇಳ್ತಾನೆ, ಸೀತೆಯ ಬಗ್ಗೆ ನೆನಪನ್ನ ಮಾಡ್ಕೋತಾನೆ. ಮತ್ತೆ ಅವಳನ್ನ ಹೇಗೆ ಹುಡ್ಕೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಅವಳಿಗೆ ಶಬರಿ ಏನ್ ಮಾಡ್ತಾಳೆ ಅಂದ್ರೆ, ಪಂಚಭೂತಗಳಲ್ಲಿ ವಿಲೀನ ಆಗ್ತಾಳಲ್ವಾ, ಅವಳು ಸೀತೆಯನ್ನ ಸಲಹಲಿ ಅಂತ ಹೇಳಿ ರಾಮ ಮತ್ತು ಲಕ್ಷ್ಮಣರು ಅಪೇಕ್ಷೆಯನ್ನ ಪಡ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ 8-10 ವಾಕ್ಯದಲ್ಲಿ, ಅದಕ್ಕಿಂತ ಮುಂಚೆ ಇಲ್ಲೇನಾಗತ್ತೆ, ನಮ್ಮ ಗದ್ಯಾಂಶದ ಮುಕ್ತಾಯ ಹೇಗಾಗುತ್ತೆ ಅಂದ್ರೆ, ಶಬರಿ ಏನಾಗುತ್ತೆ, ಅವಳ ಒಂದು ಪಂಚಭೂತಗಳಲ್ಲಿ ಅವಳು ವಿಲೀನ ಆಗ್ತಾಳಲ್ವಾ, ಆ ಒಂದು ಸಂದರ್ಭದಲ್ಲಿ ಮತ್ತೆ ರಾಮ ಲಕ್ಷ್ಮಣರಿಗೆ ಸೀತೆಯ ನೆನಪಾಗುತ್ತೆ. ಸೀತೆಯನ್ನು ಹುಡುಕ್ಬೇಕು, ಸೀತೆ ಎಲ್ಲಿದ್ದಾಳೆ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿಗೆ ನಮ್ಮ ಈ ಗದ್ಯಾಂಶ ಮುಗಿಯುತ್ತೆ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು 8-10 ವಾಕ್ಯದಲ್ಲಿ ಇದೆ. ಇದು ನೋಡಿ, ಶಬರಿಯ ಪಾಲಿಗೆ ಹೇಗೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ನಿಜವಾಗಿದೆ ಅಂತ ಬರುತ್ತೆ. ಶಬರಿ ಪಾಲಿಗೆ ಹೇಗೆ ಇದಾಗಿದೆ ಅಂತ ಹೇಳ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ಶಬರಿ ಯಾರು, ರಾಮ ಬರ್ತಾನೆ ಅಂತ ನಂಬಿದ್ಲು, ಬಂದ, ಆಮೇಲೆ ಮುಕ್ತಿಯನ್ನ ಕೊಟ್ಟ. ಅದ್ರ ಬಗ್ಗೆ ಈ 3 ಅಂಶಗಳನ್ನ ಇಲ್ಲಿ ವಿಸ್ತಾರವಾಗಿ ಬರಿಬೇಕು. ನೋಡಿ ಮಕ್ಕಳೇ, ಹೇಗ್ ಬರಿಬೇಕು ಅಂತಂದ್ರೆ, ಇಲ್ಲಿ ಅಂದು ಸಿದ್ಧ ಗುರುಗಳಾದ ಮತಂಗ ಋಷಿಗಳು ಶಬರಿಗೆ ಏನ್ ಮಾಡಿದ್ರು ಅಂತ ಹೇಳಿ, ರಾಮ ಲಕ್ಷ್ಮಣರು ಬರ್ತಾರೆ ಅಂತ ಹೇಳಿದ್ರು, ರಾಮ ಲಕ್ಷ್ಮಣರು ಬಂದ್ರು, ಆಮೇಲೆ ಅವಳ ಪಾಲಿಗೆ ನಿಜವಾಯಿತು ಅನ್ನೋದನ್ನ ಇಲ್ಲಿ
ನೀವು ಬರಿಬೇಕು ಮಕ್ಕಳೇ. ಇದು 8-10 ವಾಕ್ಯದಲ್ಲಿ ಉತ್ತರಿಸಿ. ಬನ್ನಿ ಮಕ್ಕಳೇ, ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಮತ್ತೊಂದು ಸಂದರ್ಭ ಇದೆ ನೋಡಿ. ಇಲ್ಲಿ ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಮರುಳು ಅಂದ್ರೆ ಹುಚ್ಚು. ಆವುದಿ ಮರುಳು ಯಾವಾಗ ನೋಡಿ, ರಾಮ ಮತ್ತು ಲಕ್ಷ್ಮಣರು ಏನ್ ಮಾಡ್ತಾ ಇರ್ತಾರೆ, ಆಶ್ರಮಕ್ಕೆ ಎಂಟರ್ ಆಗ್ತಾ ಇರ್ತಾರಲ್ವಾ, ಅವ್ರು ಪ್ರವೇಶಿಸ್ತಾ ಇರ್ತಾರಲ್ವಾ, ಆ ಸಂದರ್ಭದಲ್ಲಿ ಬಂದಂತದ್ದು. ಆಯ್ಕೆ ಸೇಮ್. ಸಂದರ್ಭ ಅವರು ಯಾವಾಗ ಆಶ್ರಮವನ್ನ ಪ್ರವೇಶ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಬಂದಂತದ್ದು. ಮತ್ತೆ ಸ್ವಾರಸ್ಯ ಏನಂದ್ರೆ ಅವರು ಒಬ್ಬರನ್ನೊಬ್ರು ಭೇಟಿ ಆಗುವಂತ ಸಂದರ್ಭದಲ್ಲಿ ಬಂದಂತ ಮಾತನ್ನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು. ನೋಡಿ ಮಕ್ಕಳೇ, ಇಲ್ಲಿ ಇದಕ್ಕೆ ಆನ್ಸರ್ ಏನಿರ್ಬೇಕು ಅಂತ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಸ್ವಾರಸ್ಯ ನೋಡಿ, ಅವರ ಬರುವಿಕೆಗಾಗಿ ಕಾದಾಗ ಅವಳು ಮರಳಂತೆ ಅಂದ್ರೆ ಹುಚ್ಚಿಯಂತೆ, ಅಂದ್ರೆ ತುಂಬಾ ಉತ್ಕಟ ಆಸೆಯಿಂದ ಇದ್ಲಲ್ವಾ, ಅದನ್ನ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಪೂತಿನವರು ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಮಕ್ಳೇ. ನೋಡಿ ಕ್ಲಿಯರಾ ಮಕ್ಳೇ? ಇದು ಅರ್ಥ ಆಯ್ತಾ? ಮುಂದೆ ಹೋಗ್ಲಾ? ನಾಚುತ್ತಿಹೆ ನೀವು ಪೂಜೆ ನಲುಮೆಯಿಂದ. ಸೇಮ್, ಇದು ಕೂಡ ಆಯ್ಕೆ ಗೊತ್ತಿದೆ ನಿಮ್ಗೆ. ಆಯ್ಕೆ ಗೊತ್ತಿದೆ, ಪೂತಿ ನರಸಿಂಹಾಚಾರ್, ಶಬರಿ, ಶಬರಿ ಗೀತ ನಾಟಕ. ಹಾಗಿದ್ರೆ ಇಲ್ಲಿ ಸಂದರ್ಭ ಏನು ಅಂತ ಹೇಳಿದ್ರೆ, ಯಾವ ಸಂದರ್ಭದಲ್ಲಿ ಅಂದ್ರೆ ಅವಳು ಪೂಜ್ಯನೀಯಳು ಅಂತ ಹೇಳ್ತಾರಲ್ವಾ, ಆ ಸಂದರ್ಭದಲ್ಲಿ ಬಂದಂತ ಮಾತಿದು ಅಂತ ಹೇಳ್ಬೇಕು. ಆಮೇಲೆ ಸ್ವಾರಸ್ಯ ಅಂದ್ರೆ ಅವಳ ಒಂದು ಬರುವಿಕೆಯನ್ನ, ಕಾತುರಿಕೆಯನ್ನ ಹೇಗೆ ವರ್ಣಿಸಿದ್ದಾರೆ, ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ನೋಡಿ, ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಹುಚ್ಚಿಯಂತೆ ಕುಳಿತಿದ್ದ ಅಥವಾ ಇದ್ದ ವೃದ್ಧೆಯಾದ ಶಬರಿಯನ್ನ ಕಂಡು ರಾಮ ಲಕ್ಷ್ಮಣರು ಸಂಶಯಗೊಳಗೊಂಡಿದ್ದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಹೀಗ್ ಬರೆದ್ರು ಆಯ್ತು. ಇಲ್ಲಾಂದ್ರೆ ನೀವು ನಿಮ್ಮ ವಾಕ್ಯದಲ್ಲಿ ಬರೆದ್ರೂ ಕೂಡ ಆಯ್ತು. ಆದ್ರೆ ಯಾವ ಒಂದು ವಿಚಾರವನ್ನ ಇಲ್ಲಿ ಕೃತಿಕಾರರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಮಕ್ಕಳೇ. ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇದು ನಿಮ್ಗೆ ಹೇಳಿದ್ದೆ, ರೂಪಿನಂತೆ ಮಾತು ಕೂಡ ಎನಿತು ದಾರವಾಗಿದೆ ಹೇಳಿದ್ದೆ. ನಿನ್ನ ಹೇಗೆ ರೂಪ ಇದೆ, ನಿನ್ನ ಹೇಗೆ ರೂಪ ಇದೆ, ಹಾಗೆ ನಿನ್ನ ಮಾತು ಕೂಡ ಅಷ್ಟೇ ಚಂದ ಇದೆ, ಅಷ್ಟೇ ಮೃದುವಾಗಿದೆ, ಸೌಮ್ಯವಾಗಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಸಂದರ್ಭ ಬಂದಿತ್ತು. ಆಯ್ಕೆ ಸೇಮ್ ಮಕ್ಕಳೇ, ಆಯ್ಕೆ ಸೇಮ್ ನಿಮ್ಗೆ ಗೊತ್ತಿದೆ. ಇಲ್ಲಿ ಸಂದರ್ಭ ನಿಮ್ಗೆ ಗೊತ್ತಿದೆ, ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳ್ತಾಳೆ ಅಂತ ಹೇಳಿ. ಇಲ್ಲಿ ಸ್ವಾರಸ್ಯ ಅಂದ್ರೆ ರಾಮನ ವ್ಯಕ್ತಿತ್ವವನ್ನ, ಅವನ ಮಾತನ್ನ, ವ್ಯಕ್ತಿತ್ವವನ್ನ ಹೋಲಿಸುವ ಸಂದರ್ಭದನ್ನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ಭಾಷಾ ಚಟುವಟಿಕೆ ಇದೆ, ಮಾಡೋಣ. ಇಲ್ಲಿ ನೋಡಿ, ನಿಮಗೆ ಗೊತ್ತಿದೆ, ಇದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂಧಿಗಳ ನಿಮಗೆ ವಿಸ್ತಾರವಾದ ವಿಡಿಯೋನ ನೀವು ದಯವಿಟ್ಟು ನೋಡಿ. ಅವಾಗ ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಬರುತ್ತೆ. ಅರೆ ಒಂದ್ ಸ್ವಲ್ಪ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಕನ್ನಡ ಸಂಧಿಗಳು ಯಾವ್ದ್ಯಾವ್ದಿದೆ? ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಹಾಗೇನೆ ನಿಮ್ಗೆ ಲೋಪ ಅಂದ್ರೇನು, ಆಗಮ ಅಂದ್ರೇನು, ಆದೇಶ ಸಂಧಿ ಅಂದ್ರೇನು ಅಂತ ಆ ವಿಡಿಯೋದಲ್ಲಿ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಎರಡೆರಡು ಉದಾಹರಣೆಗಳನ್ನ ಬರೀರಿ ಮಕ್ಕಳೇ. ಇಲ್ಲಿ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳು ಯಾವುದು? ಅದರಲ್ಲಿ ಎರಡು ಭಾಗ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಸ್ವರ ಸಂಧಿಗಳು ಯಾವುದು? ಸವರ್ಣ ದೀರ್ಘ ಸಂಧಿ ಬರುತ್ತೆ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ ಆಗಿರುತ್ತೆ. ಆಮೇಲೆ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ದು? ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಆಗಿರುತ್ತೆ. ಇದು ನಿಮ್ಮ ಭಾಷಾ ಚಟುವಟಿಕೆಯಲ್ಲಿ ಇದೆ ಮಕ್ಕಳೇ. ಬನ್ನಿ ಇಲ್ಲಿ ನೋಡಿ ಮಕ್ಳೇ, ಈ ಪದಗಳನ್ನ ಬಿಡಿಸಿ ಸಂಧಿ ಹೆಸರಿಸಿ ಎಂದಿದ್ದಾರೆ. ಈಗ ಸುರಾಸುರ, ಇದನ್ನ ಹೇಗ್ ಬಿಡಿಸ್ತೀರಾ? ಸುರ ಪ್ಲಸ್ ಅಸುರ, ಸುರಾಸುರ. ಇದು ಯಾವ ಸಂಧಿ ಆಗುತ್ತೆ ಗೊತ್ತಾ ಮಕ್ಳೇ? ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಹಾಗೆ ಬಲ್ಲೆನೆಂದು, ಬಲ್ಲೆ
ಪ್ಲಸ್ ನೆಂದು, ಬಲ್ಲೆ ನೆಂದು. ಇದು ಯಾವ ಸಂಧಿ ಆಗುತ್ತೆ ಗೊತ್ತಾ ಮಕ್ಕಳೇ? ಇದು ಲೋಪ ಸಂಧಿ ಆಗುತ್ತೆ. ನೋಡಿ ಇಲ್ಲಿ ಇಲ್ಲಿ ಊ ಬರುತ್ತೆ, ಇಲ್ಲಿ ಎ ಬರುತ್ತೆ, ಈ ಊ ಲೋಪ ಆಗಿ ಈ ನೇಗೆ ಎ ಸೇರುತ್ತೆ. ನೋಡಿ ಇಲ್ಲಿ ಇಲ್ಲಿ ಅ ಇದೆ, ಇಲ್ಲಿ ಅ ಇದೆ, ಇವೆರಡೂ ಬದಲಾಗಿ ಇಲ್ಲಿ ಆ ಬರುತ್ತೆ, ಈ ರಗೆ ಆ ಸೇರುತ್ತೆ, ಅದಕ್ಕೆ ಇದು ರಾ ಆಗತ್ತೆ. ಸುರಾಸುರ. ಈಗ ಸೂರ್ಯ ಪ್ಲಸ್ ಉದಯ. ನೋಡಿ ಏನ್ ಬರುತ್ತೆ? ಸೂರ್ಯ ಪ್ಲಸ್ ಉದಯ. ಸೂರ್ಯ ಅಂದಾಗ ಯ ಬರುತ್ತೆ, ಉದಯ ಅಂದಾಗ ಏನ್ ಬರುತ್ತೆ? ಹೂ ಬರುತ್ತೆ. ಇಲ್ಲಿ ಯಾವಾಗ್ಲೂ ಅನೇ ಇದ್ದು ಇಲ್ಲಿ ಊಕಾರಕ್ಕೆ ಓಕಾರ ಬಂದ್ರೆ ಇದು ಗುಣ ಸಂಧಿ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಮಳೆಗಾಲ. ಇದು ತುಂಬಾ ಈಸಿ, ನಿಮ್ಗೆ ಗೊತ್ತೇ ಇರುತ್ತೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಈ ಕಕಾರದ ಬದಲು ಗಕಾರ ಅಂದ್ರೆ ಕ ವರ್ಗದ 3ನೇ ಅಕ್ಷರ ಆದಂತ ಗ ಬರುತ್ತೆ, ಅದಕ್ಕೆ ಮಳೆಗಾಲ ಆದೇಶ ಸಂಧಿ. ನೆಕ್ಸ್ಟ್ ವೇದಿಯಲ್ಲಿ. ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ವೇದಿ ಪ್ಲಸ್ ಅಲ್ಲಿ ಅ ಬದಲು ಯ ಬಂದಿದೆ, ಇದು ಯಕಾರಾಗಮ ಸಂಧಿ ಮಕ್ಕಳೇ. ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ವಿಸ್ತಾರವಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸಂಧಿಗಳು ಅನ್ನುವಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೀವು ಅನಾಟಮಿ ಅಥವಾ ಮೊದಲೆರಡು ಸಂಬಂಧಕ್ಕಿರುವಂತೆ ಇನ್ನೊಂದಕ್ಕೆ ಸಂಬಂಧ ಹೇಳ್ಬೇಕು. ಈಗ ನಮೋ ನಮೋ ಇದ್ರೆ ಅದು ದ್ವಿರುಕ್ತಿ ಆದ್ರೆ ಧೀರ ಶೂರ ಜೋಡು ನುಡಿಯಾಗಿದೆ ಅಂತ ಬಂದಿದೆ, ಹೌದಲ್ವಾ? ಹಂಗಿದ್ರೆ ನಮೋ ನಮೋ ದ್ವಿರುಕ್ತಿ. ನೋಡಿ, ಒಂದು ಪದ 2 ಸತಿ ಬಂದ್ರೆ ಅದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ. ಆದ್ರೆ 2 ಪದಗಳು ಪೂರಕವಾಗಿರ್ಬೇಕು, ವಿರುದ್ಧ ಆಗಿರ್ಬೋದು ಅಂತ 2 ಪದಗಳು ಬಂದ್ರೆ ಅದನ್ನ ಜೋಡು ನುಡಿ ಅಂತ ಹೇಳ್ತೀವಿ. ಇದು ಕೂಡ ವ್ಯಾಕರಣದ ಒಂದು ಭಾಗ. ಬನ್ನಿ ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಲೋಪ ಸಂಧಿ ಸ್ವರ ಸಂಧಿ ಆಗಿದ್ರೆ ಆದೇಶ ಸಂಧಿ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಮಕ್ಕಳೇ. ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ ಅಲ್ವಾ? ವ್ಯಂಜನ ಸಂಧಿ. 3ನೇದ್ ನೋಡಿ, ಕಟ್ಟ ಕಡೆಗೆ. ಕಡೆಗೆ ಪ್ಲಸ್ ಕಡೆಗೆ ಅಂದ್ರೆ ಕಟ್ಟ ಕಡೆಗೆ ಆಗುತ್ತೆ. ಹಾಗಿದ್ರೆ ಮೊತ್ತ ಮೊದಲು. ಕಟ್ಟ ಕಡೆಗೆ ಅನ್ನೋದು ಯಾವುದು? ಇದು ಕೂಡ ದ್ವಿರುಕ್ತಿ ಅಲ್ವಾ ಮಕ್ಕಳೇ? ಹಾಗಿದ್ರೆ ಮೊದಲು ಪ್ಲಸ್ ಮೊದಲು ಅಂತಂದ್ರೆ ಮೊತ್ತ ಮೊದಲು ಆಗುತ್ತೆ. ಇದು ಕೂಡ ದ್ವಿರುಕ್ತಿ. ಒಂದೇ ಪದ 2 ಸತಿ ಬಂದ್ರೆ ಇದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ. ಮೊದಲು ಮೊದಲು. ಇಲ್ಲಿ ನೋಡಿ, ಶರಶ್ಚಂದ್ರ ಅನ್ನೋದು ಶ್ಚುತ್ವ ಸಂಧಿ ಆದ್ರೆ ದಿಗಂತ. ದಿಕ್ ಪ್ಲಸ್ ಅಂತ. ದಿಕ್ ಪ್ಲಸ್ ಅಂತ. ಕಕಾರದ 3ನೇ ಕ ವರ್ಗದ 3ನೇ ಅಕ್ಷರ ಗ ಬಂದಿದೆ, ಅದಕ್ಕೆ ಇದು ಜಸ್ತ್ವ ಸಂಧಿ ಆಗುತ್ತೆ ಮಕ್ಕಳೇ. ನೋಡಿ, ನಮೋ ನಮೋ ದ್ವಿರುಕ್ತಿ ಆದ್ರೆ ಧೀರ ಶೂರ ಜೋಡು ನುಡಿ. ಲೋಪ ಸಂಧಿ ಸ್ವರ ಸಂಧಿ ಆದ್ರೆ ಆದೇಶ ಸಂಧಿ ವ್ಯಂಜನ ಸಂಧಿ. ಹಾಗೆ ಕಟ್ಟ ಕಡೆಗೆ 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 ಆದ್ರೆ ಮೊತ್ತ ಮೊದಲು ಮೊದಲು ಮೊದಲು. ಮತ್ತೆ ಶರಶ್ಚಂದ್ರ ಶ್ಚುತ್ವ ಸಂಧಿ ಆದ್ರೆ ದಿಗಂತ ಜಸ್ತ್ವ ಸಂಧಿ ಆಗತ್ತೆ ಮಕ್ಕಳೇ. ಬನ್ನಿ ಮಕ್ಕಳೇ, ಈಗ ನಾವು ಏನ್ ಕಲ್ತಿದೀವಿ ಅಂತ ಅನ್ನೋದನ್ನ ಒಂದ್ಸತಿ ನಾವು ಪುನರ್ಮನನ ಅಥವಾ ಮರುಮನನವನ್ನ ಮಾಡೋಣ, ಹೌದಾ? ಹಾಗಿದ್ರೆ ಕೃತಿಕಾರರ ನಕ್ಷೆಯನ್ನ ನೋಡೋಣ. ಕೃತಿಕಾರರ ನಕ್ಷೆಯಲ್ಲಿ ಅವರ ಜನ್ಮಸ್ಥಳ, ವರ್ಷ, ಪ್ರಮುಖ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತ ಪ್ರಶಸ್ತಿ ಬಂದಂತ ಕೃತಿಗಳು, ಹಾಗೆ ಅವರ ಪ್ರಮುಖ ಕೃತಿಗಳನ್ನ ನೋಡೋಣ. ಹಾಗಿದ್ರೆ ಬನ್ನಿ ಮಕ್ಕಳೇ, ಈಗ ನಾವು ಕೃತಿಕಾರರ ಮನನ ನಕ್ಷೆಯನ್ನ ಮಾಡೋಣ. ಮಕ್ಕಳೇ, ನಿಮ್ಮ ಹತ್ರ ಪೆನ್ನು ಪುಸ್ತಕ ಎಲ್ಲ ಇದೆಯಾ? ಹಾಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ ಇಲ್ಲೇನ್ ಬರ್ಬೇಕು? ಅವ್ರು ಯಾವಾಗ ಹುಟ್ಟಿದ್ರು? 1905 ಅವರ ಜನನವಾದಂತ ವರ್ಷ, ಕರೆಕ್ಟಾ? ಅವ್ರು ಎಲ್ಲಿ ಹುಟ್ಟಿದ್ರು? ಮೇಲುಕೋಟೆ, ಹೌದಾ? ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ. ಇಲ್ಲಿ ಮೇಲುಕೋಟೆ. ಓಕೆ. ಹಾಗಿದ್ರೆ ಅವರಿಗೆ ಅವರ ಪ್ರಮುಖ ಕೃತಿಗಳು ಯಾವುದು? ಅಹಲ್ಯೆ,
ಗೋಕುಲ ನಿರ್ಗಮನ. ಹೌದಾ? ಅಹಲ್ಯೆ, ಗೋಕುಲ ನಿರ್ಗಮನ ಇವೆಲ್ಲ ಬರೀರಿ ಮಕ್ಳೇ. ರಸ ಸರಸ್ವತಿ, ಶಾರದಾ ಯಾಮಿನಿ, ಗಣೇಶ ದರ್ಶನ ಇವೆಲ್ಲ ಬರೀರಿ. ಆಮೇಲೆ ಅವರಿಗೆ ಬಂದಂತ ಪ್ರಮುಖ ಪ್ರಶಸ್ತಿಗಳ್ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಯನ್ನ ಬರೀರಿ. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತ ಕೃತಿ ಯಾವುದು? ಹಂಸ ದಮಯಂತಿ ಮತ್ತು ತರ ರೂಪಕಗಳು. ಕರೆಕ್ಟ್. ಹಾಗಿದ್ರೆ ಪಂಪ ಪ್ರಶಸ್ತಿ ಶ್ರೀ ಹರಿಚರಿತೆ. ಇದನ್ನ ಬರೆದು ಇಟ್ಕೊಳ್ಳಿ ಮಕ್ಕಳೇ. ಇದು ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ವಾಕ್ಯದ ರೂಪದಲ್ಲಿ ಬರೆಯಕ್ ಕೊಡ್ತಾರೆ. ಆದ್ರೆ ನೀವು ಮನನ ನಕ್ಷೆಯನ್ನ ಮಾಡಿಟ್ಕೊಳ್ಳಿ. ಎಲ್ಲದಕ್ಕೂ ಅಷ್ಟೇ, ಪ್ರಶ್ನೆಗಳಿಗೂ ಅಷ್ಟೇ, ಉತ್ತರವನ್ನ ಬರಿಬೇಕಾದ್ರೆ ಯಾವ 4 ಅಂಶಗಳನ್ನ ಬರಿಬೇಕು ಅಂತ ಹೇಳಿ ನೀವು ಮನನ ನಕ್ಷೆಯನ್ನ ಮಾಡಿಟ್ಕೊಳ್ಳಿ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇವತ್ತು ನಾವ್ ಏನೇನ್ ಕಲ್ತ್ವಿ ಅಂತ ಹೇಳಿ ಒಂದ್ಸತಿ ಮರುಮನನವನ್ನ ಮಾಡೋಣ. ಏನೇನ್ ಕಲ್ತ್ವಪ್ಪ ನಾವು ಅಂತ ಹೇಳಿದ್ರೆ, ನಾವು ಕೃತಿಕಾರರ ಪರಿಚಯವನ್ನ ಕಲ್ತ್ವಿ, ಪಾತ್ರಗಳ ಪರಿಚಯವನ್ನ ಮಾಡ್ಕೊಂಡ್ವಿ, ರಾಮಾಯಣ ಸಂಕ್ಷಿಪ್ತವಾಗಿ ರಾಮಾಯಣವನ್ನ ಕೂಡ ಕಲ್ತ್ವಿ. ಹಾಗೆ ನಾವೇನ್ ಮಾಡಿದ್ವಿ? ಪದಗಳ ಅರ್ಥದೊಂದಿಗೆ ಗದ್ಯದ ಸಾರಾಂಶವನ್ನ ನೋಡಿದ್ವಿ. ಆಮೇಲೆ ಸಂಕ್ಷಿಪ್ತವಾಗಿ ವ್ಯಾಕರಣವನ್ನ ಕೂಡ ನೋಡಿದ್ವಿ ಅಲ್ವಾ ಮಕ್ಕಳೇ? ಹೌದಾ? ನೋಡಿದ್ವಾ? ಸರಿ ಅಲ್ವಾ? ಹಾಗಿದ್ರೆ ಮಕ್ಕಳೇ, ಈ ವಿಡಿಯೋ ನಿಮ್ಗೆ ಹೇಗ್ ಅನಿಸ್ತು ಅಂತ ಹೇಳಿ ನನಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಮಕ್ಕಳೇ.